ಅದೇ ಮೇಲೆದು ಸಿಕ್ಕುವುದು ಇಲ್ಲ, ಮೇಲೆದು ಸಿಕ್ಕುವುದು ಇಲ್ಲ, ಅದು ಕೆಳಗೆ ಸಿಗ್ತದೆ, ಕೆಳಗೆ ಐವತ್ತ 4 ವರ್ಷಗಳಿಂದ ಅಮೇರಿಕದ ಸಿಟಿಜನ್ಶಿಪ್ಪನ್ನು ಪಡೆದು ಅಮೇರಿಕದಲ್ಲೇ ಇದ್ದವರು. ನಮ್ಮ ಬೆಳ್ತಂಗಡಿ ತಾಲೂಕಿನ ಒಳಂಬ್ರದವರು, ಕಡಿರುದ್ದಿ ಅವರ ಶಾಲೆಯಲ್ಲಿ ಓದಿದವರು, ಅದಕ್ಕಿಂತ ಮೊದಲು ಹೆಡ್ಯದಲ್ಲಿ ಓದಿದವರು, ನಂತರ SDM ಹೈಸ್ಕೂಲು ಉಜಿರೆಯಲ್ಲಿ ಓದಿದವರು. 54 ವರ್ಷಗಳ ಅಮೇರಿಕದ ಜೀವನದ ಬಗ್ಗೆ ಈಗಲೂ ಕೂಡ ಪ್ರತಿದಿನವೂ ಕೂಡ ನಮ್ಮ ಊರು ಒಳಂಬ್ರದ ಸಂಬಂಧಿಕರು ಜೊತೆಗೆ ನಮ್ಮೆಲ್ಲ ಸ್ನೇಹಿತರನ್ನು ಪ್ರತಿನಿತ್ಯವೂ ಕೂಡ ನೆನೆಸ್ತಾ ಇರುವವರು ಡಾಕ್ಟರ್ ರಾಮಯ್ಯ ಗೌಡ್ರು ನಮ್ಮ ಜೊತೆಗಿದ್ದಾರೆ ಮತ್ತು ಅವರ ಪತ್ನಿಯೂ ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಮೊದಲ ಪ್ರಶ್ನೆ, 54 ವರ್ಷದ ಜೀವನವನ್ನು ಮೆಲುಕು ಹಾಕೋದಕ್ಕಿಂತ ಮೊದಲು ಒಳಂಬ್ರ ಮತ್ತು ಸುತ್ತಮುತ್ತಲು ನೀವು ಕಳೆದಂತಹ ಆ ಗೋಲ್ಡನ್ ಡೇಸ್, ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದದ್ದು, ಬಾಡಿಗೆ ಸೈಕಲನ್ನು ಪಡೆದು ಓಡಾಡ್ತಾ ಇದ್ದದ್ದು ಮತ್ತು ಉಜಿರೆಯಿಂದ ಒಳಂಬ್ರದ ತನಕ ನಡೆದುಕೊಂಡು ಬರ್ತಾ ಇದ್ದಂಥ ಕಷ್ಟದ ದಿನಗಳು, ಇವೆಲ್ಲವನ್ನು ಮೆಲುಕು ಹಾಕೋದಿದ್ರೆ ಆ ಬಾಲ್ಯದ ದಿನಗಳನ್ನು, ಹೇಡ್ಯದಲ್ಲಿ ಓದಿದ್ದು, ಕಡಿರುದ್ಯಾವದಲ್ಲಿ ಓದಿದ್ದು ಎಲ್ಲವೂ ಕೂಡ ಒಟ್ಟಾಗಿ ಹೇಳೋದಿದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ದೋಸ್ ವಂಡರ್ಫುಲ್ ಡೇಸ್. ಅಂದರೆ ಅಷ್ಟೆಲ್ಲ ಕಷ್ಟ ಇದ್ದರೂ ಮಾಡಲಿಕ್ಕೆ ಅದು ಆ ಸಂದರ್ಭದಲ್ಲಿ ಹೆಚ್ಚಿನ ಜನರು ಇಲ್ಲಿ ವಿಲೇಜ್ನಲ್ಲಿ ಎಲ್ಲ ಜನರು ತುಂಬ ಪ್ರೀತಿಯಿಂದ ನೋಡ್ತಿದ್ರು. ಅಷ್ಟು ದಿನ ನಡೆದು ಬರೋದೆಲ್ಲ ಕೇಳಿದರೆ ಯಾರು ನಂಬಲಿಕ್ಕಿಲ್ಲ. ಆದರೆ ಆ ಸಮಯದಲ್ಲಿ ಬರೀ ಎತ್ತುಗಾಡಿನಲ್ಲಿ ಮಾತ್ರ ಹೋಗ್ತಿದ್ದರು. ಆಗಿನ ಜೀವನ ತುಂಬ ಒಳ್ಳೆದಿತ್ತು. ಸ್ವಲ್ಪ ಕಷ್ಟ ಕಾಣ್ಬೋದು, ಆದರೂ ನಾನು ಹೇಳಿದರೆ ತುಂಬ ಒಳ್ಳೆದಿತ್ತು. ಈಗ ತುಂಬ ಪ್ರೋಗ್ರೆಸ್ ಆಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ರಸ್ತೆಗಳು ಎಲ್ಲ ಕಡೆ ಇದೆ. ಆ್ಯಂಡ್ ಗಾಡಿ ಎತ್ತಿಂದ ಕಾರ್ ಮತ್ತು ಮೋಟರ್ ಸೈಕಲ್ಗೆ ಹೋಗಿದೆ. ಇದು ತುಂಬ ಪ್ರೋಗ್ರೆಸ್. ಹೌದು. ಹೇಡ್ಯ, ಕಡಿರುದ್ಯಾವರ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್, ಈ 3 ಶಾಲೆಯಲ್ಲಿ ಓದಿದ ನೆನಪನ್ನು ಹೇಗೆ ಮೆಲುಕಾಗ್ತೀರಿ? ಆ ದಿವಸಗಳು ತುಂಬ ಚೆನ್ನಾಗಿತ್ತು. ಇಲ್ಲಿ ಹೇಳಿದಲ್ಲಿ ಬರೀ 10 ಮಕ್ಕಳು ಇರ್ತಿದ್ರು ಎಲ್ಲ ಕ್ಲಾಸ್ನಲ್ಲಿ. ಮತ್ತು ಕಡಿರುದ್ಯಾವರಲ್ಲಿ ಒಂದು 25 ಜನ ಮಕ್ಕಳು ಇರ್ತಿದ್ರು. ಮತ್ತು ಧರ್ಮಸ್ಥಳದ ಹೈಸ್ಕೂಲ್ ಆ ಸಮಯದಲ್ಲಿ ನಾನು ಹೇಳಿದ್ರೆ ಗೋಲ್ಡನ್ ಏಜ್ ಅಂತ. ಆ ಟೈಮಲ್ಲಿ ಟೀಚರ್ಸ್ ಎಲ್ಲ ತುಂಬ ವಂಡರ್ಫುಲ್ ಇತ್ತು. ಆಗ ಅಲ್ಲಿ ಹಿಂದಿ, ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೀಚರ್ಗಳಿದ್ದರು. ಮತ್ತು ತುಂಬ ಸ್ಟೂಡೆಂಟ್ಗಳಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತು ಸ್ಟೂಡೆಂಟ್ಗಳಿಗೆ ತುಂಬ ರೆಸ್ಪೆಕ್ಟ್ ಇತ್ತು ಟೀಚರ್ಸ್ ಮೇಲೆ. ಅದು ನಾನು ಹೇಳ್ತೇನೆ ಗೋಲ್ಡನ್ ಡೇಸ್ ಆಫ್ ಮೈ ಲೈಫ್. ನಿಮ್ಮ ವೈದ್ಯಕೀಯ ಶಿಕ್ಷಣದ ನಂತರ ನೀವು ಅಮೇರಿಕಕ್ಕೆ ಹೋಗ್ತೀರಿ. ವೈದ್ಯಕೀಯ ಶಿಕ್ಷಣವನ್ನು ಎಲ್ಲಿ ಪಡೆದ್ರಿ? ಅಮೇರಿಕಕ್ಕೆ ಹೋದಾಗ ನಿಮ್ಮ ಕನಸುಗಳೇನಿತ್ತು? ಹೇಗೆ ಅಮೇರಿಕದಲ್ಲಿ ಸೆಟ್ಲ್ ಆದ್ರಿ ಅಂತ? ಅದು ಸ್ವಲ್ಪ ಕಷ್ಟ ಇಡೀ ಹೇಳಲಿಕ್ಕೆ. ಯಾಕಂದರೆ ನಾನು ಹೋದಾಗ ಅಲ್ಲಿ ನನಗೊಂದು ಸ್ಪೆಷಲ್ ಗೋಲ್ ಇರಲಿಲ್ಲ. ನನ್ನ ಮುಖ್ಯ ಉದ್ದೇಶ ಅಂದರೆ ಅಲ್ಲಿ ಹೋಗಿ ಎಜುಕೇಷನ್ ಪಡೆಯೋದು, ಮತ್ತು ಆದರೆ ವಾಪಸ್ ಬರೋದಂಥ ಐಡಿಯಾ ಇತ್ತು. ಆದರೆ ಅದು ಆಗಲಿಲ್ಲ. ಯಾಕಂದರೆ ಇಲ್ಲಿ ನಾನು ಬಂದು ಕೆಲಸ ನೋಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ಅಷ್ಟೊಂದು ಆಪರ್ಚುನಿಟಿ ಇಲ್ಲಿ ಇರಲಿಲ್ಲ. ಅದರಿಂದ ನಾನು ವಾಪಸ್ ಹೋದೆ. ಅಲ್ಲಿ 4 ವರ್ಷ ಜನರಲ್ ಸರ್ಜರಿ ಟ್ರೈನಿಂಗ್ ಆಯಿತು. ಆಮೇಲೆ ಥೊರಾಸಿಕ್ ಕಾರ್ಡಿವ್ಯಾಸ್ಕ್ಯುಲರ್ ಅಂದರೆ ಹಾರ್ಟ್, ಲಂಗ್ಸ್ ಇವುಗಳಲ್ಲಿ ಸ್ಪೆಷಲೈಸ್ ಮಾಡಿದ್ದೆ. ಟೋಟಲ್ 7 ವರ್ಷದಲ್ಲಿ ನಾವು ನ್ಯೂಯಾರ್ಕ್ ಸಿಟಿಯಲ್ಲಿ ಹೆಚ್ಚಿನ ನಮ್ಮ ಟ್ರೈನಿಂಗ್ ಆಯಿತು. ಇಲ್ಲಿಯ ಹಳ್ಳಿಯ ಬದುಕಿನಿಂದ ಡೈರೆಕ್ಟ್ ನ್ಯೂಯಾರ್ಕ್ ಸಿಟಿಗೆ ಹೇಗೆ ಅಡ್ಜಸ್ಟ್ ಆದ್ರಿ? ಭಾರಿ ನಿಧಾನದಿಂದ. ತುಂಬ ಕಷ್ಟ ಇತ್ತು. ಭಾಷೆ ತೊಂದರೆ ಇರಲಿಲ್ಲ. ಆದರೂ ಅವರ ದಿ ಅಮೆರಿಕನ್ ಇಂಗ್ಲೀಷು ನಮ್ಮ ಇಂಗ್ಲೀಷಿಂದ ಬೇರೆ ಸ್ವಲ್ಪ ಮಟ್ಟಿಗೆ. ಆದರೂ
ನಿಧಾನದಲ್ಲಿ ಮತ್ತು ನನಗೆ ತುಂಬ ಹೆಲ್ಪ್ ಇತ್ತು. ನನಗೆ ಅಲ್ಲಿಯ ಜನರು ನನಗೆ ತುಂಬ ಹೆಲ್ಪ್ ಮಾಡಿದ್ದರಿಂದ ಅಡ್ಜಸ್ಟ್ ಮಾಡಲಿಕ್ಕೆ ಸುಲಭ ಆಯಿತು. ಆದರೂ ಕಡಿಮೆ ಪಕ್ಷ 2 ವರ್ಷ ಆದರೂ ಬೇಕಿತ್ತು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗಬೇಕಾದ್ರೆ. ವೈದ್ಯ ವೃತ್ತಿಯನ್ನು ಮಾಡ್ತೀರಿ ಅಲ್ಲಿ, ಹೇಗೆ? ಎಷ್ಟು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀರಿ? ಒಂದು ಹಾಸ್ಪಿಟ್ಲಲ್ಲಿ 40 ವರ್ಷ. ಅಲ್ಲಿ ಒಂದು 3 ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ
श्रीनाममोक्षं ज्येष्ठराजं ब्रह्मणां ब्रह्मणस्पद आन शृण्वन्नोतिभिस्सेदसादनं श्रीविघ्नेश्वराय नमः। तद्विष्णो परमं पदकं सदा पश्यन्ति सूरयः दिवैव चक्षुराततं तद्विप्रासो पन्यवो जाग्रवां सस्नमिन्धते विष्णोर्यत्परमं पदं गौरी विमाय सलिलानि तक्षत्येकपदे द्विपदे सा चतुष्पदे अष्टापदे नवपदे बभूषे ये सहस्राक्षरा परमे व्योमन् राजाधिराजाय प्रसख्य सायिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो दधातु कुबेराय वै श्रवणाय महाराजाय नमः पर्याप्त्यानन्तराजाय सर्वस्त्वमोतिरात्रोत्तममहद्भवति सर्वस्याप्त्ये सर्वस्य जित्ये सर्वमेव तेनाप्नोति सर्वं जयति यो वेदादो स्वरप्रोक्तो वेदान्ते च प्रतिष्ठितः तस्य प्रकृतिरेनस्य परस्य महेश्वरः विनायकगणादेशा सर्वदेव नमस्कृता पार्वती प्रिय विघ्नेश विघ्ननिवारय श्रीमन्महागणपते नमः प्रार्थनां समर्पयामि मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूथमुख्यं श्रीरामदूतं शिरसा नमामि आञ्जनेयस्वामिने नमः प्रार्थनां समर्पयामि कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः वेङ्कटेश्वरस्वामिने नमः प्रार्थनां समर्पयामि ವೆಂಕಟೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಈ ಅಮಾವಾಸ್ಯ ಪರ್ವಕಾಲದಲ್ಲಿ ಈ ನಿಶೀತ ಕಾಲದಲ್ಲಿ ಮಾಡಿದಂಥ ರಂಗಪೂಜಾದಿ ಸೇವೆಗಳಿಂದ ಮಹಾಗಣಪತಿ ದೇವರು ಆಂಜನೇಯ ದೇವರು ಹಾಗೆ ಸಪರಿವಾರದಂಥ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಕೊಟ್ಟಂತಹ ಸೇವೆಯಿಂದ ಗ್ರಾಮಕ್ಕೆ ರಾಷ್ಟ್ರಕ್ಕೆ ದೇಶಕ್ಕೆ ಸದಾಕಾಲ ಆ ದೇವತಾ ಅನುಗ್ರಹ ಇರುವಂತಹ ರೀತಿಯಲ್ಲಿ ಸೇವಾಕರ್ತರಿಗೂ ಸಹಿತ ಅವರವರು ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ವ್ಯವಸಾಯದಲ್ಲಿ ಸದಾಕಾಲ ಶ್ರೇಯಸ್ಸಾಗುವಂತಹ ರೀತಿಯಲ್ಲಿ ವಿಶೇಷವಾಗಿ ವಾರ್ಷಿಕ ಅವಧಿಯಲ್ಲಿ ಯಥಾಶಕ್ತಿಯಾಗಿ ಆ ಕೊಟ್ಟಂತಹ ಸೇವೆಯಿಂದ ಲಕ್ಷ್ಮೀ ಸಹಿತನಾದಂತಹ ವೆಂಕಟೇಶ್ವರ ಸ್ವಾಮಿಯು ಸದಾಕಾಲ ನಮಗೆ ಶ್ರೇಯಸ್ಸನ್ನ ಅಭಿವೃದ್ಧಿಯನ್ನು ಕೊಡುವಂತಹ ರೀತಿಯಲ್ಲಿ ರಕ್ಷಣೆಯನ್ನ ಯಾವ ರೀತಿಯಾಗಿ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅರ್ಚನ ಪ್ರಿಯೋ ದೇವಿ ನೈವೇದ್ಯ ಪ್ರಿಯೋ ಗಣಪತಿ ಅನ್ನುವಂತಹದ್ದು ಶಾಸ್ತ್ರದ ವಾಕ್ಯ. ಹಾಗಾಗಿ ಆ ಮಹಾಗಣಪತಿ ದೇವರಿಗೆ ಪ್ರೀತ್ಯರ್ಥವಾಗಿ ನೈವೇದ್ಯಗಳನ್ನ ಹಾಗೆ ಆ ಈಶ್ವರ ಸ್ವರೂಪಿಣಿ ಆದಂತಹ ಆಂಜನೇಯ ದೇವರಿಗೆ ಯಥಾಶಕ್ತಿಯಾದಂತಹ ಸೇವೆಗಳನ್ನ ಹಾಗೆ ಆ ಲಕ್ಷ್ಮೀ ಸ್ವರೂಪಳಾದಂತಹ ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ವಿಷ್ಣುದೇವರ ಸ್ವರೂಪಿಯಾದಂತಹ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಪ್ರಿಯೋ ವಿಷ್ಣು ಅನ್ನುವಂತಹದ್ದು ಶಾಸ್ತ್ರದ ವಾಕ್ಯ. ಅಂದ್ರೆ ವಿಷ್ಣುದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದರೆ ಪ್ರೀತಿ ಆಗ್ತಾರೆ ಅನ್ನುವಂತಹದ್ದರಿಂದಾಗಿ ಯಥಾಶಕ್ತಿಯಾಗಿ ಅಲಂಕಾರ ಸೇವೆಗಳನ್ನ ಆಭರಣಾದಿಗಳನ್ನ ಒದಗಿಸಿಕೊಂಡು ಹಾಗೆ 12 ಎಳೆಗಳಲ್ಲಿ ತ್ರಿದಳವಾದಂತಹ ದೀಪಗಳನ್ನು ಬೆಳಗಿಕೊಂಡು ಆ ವೆಂಕಟೇಶ್ವರ ಸ್ವಾಮಿಯ ಪ್ರೀತ್ಯರ್ಥವಾಗಿ ನೀಡಿದಂಥ ಎಲ್ಲ ಸೇವೆಗಳಿಂದ ಸಹಿತ ವೆಂಕಟೇಶ್ವರ ದೇವರು ಸಂತುಷ್ಟರಾಗಿ ಮಾಡುವಂತಹ ಕಲಾ ಸೇವೆಯಿಂದ ಅನ್ನದಾನಾದಿಗಳಿಂದ ಆ ದೇವರು ಸಂತುಷ್ಟರಾಗುವಂತಹ ರೀತಿಯಲ್ಲಿ ರಕ್ಷಣೆಯನ್ನ ಯಾಕೆ ಅಂತ ಕೇಳಿದ್ರೆ ಉಂಡವನು ಹರಸೋದು ಬೇಡ ನೊಂದವನು ಶಪಿಸೋದು ಬೇಡ ಅನ್ನುವಂಥದ್ದೊಂದು ಕನ್ನಡದ ವಾಕ್ಯ. ಅಂದ್ರೆ ಊಟ ಮಾಡಿದವನು ಮತ್ತೆ ಆಶೀರ್ವಾದ ನೀಡಬೇಕು ಅನ್ನುವಂಥದ್ದಿಲ್ಲಂತೆ. ಯಾರಿಗೂ ನಾವು ತೊಂದರೆ ಕೊಟ್ವಿ ಅಂತ ಆದ್ರೆ ಅವ್ರು ಮತ್ತೆ ಶಾಪ ಕೊಡಬೇಕು ಅನ್ನುವಂಥದ್ದಿಲ್ಲ ಅಂತ. ಹಾಗಾಗಿ ನಾವು ಯಾವ ರೀತಿಯಾದಂತಹ ಅನ್ನದಾನಾದಿಗಳನ್ನು ಕೊಟ್ಟಿದ್ದೇವೋ ಬಂದಂತಹ ಭಕ್ತರಿಗೆ ಯಾವ ರೀತಿಯಾದಂತಹ ಅತಿಥಿ ಸತ್ಕಾರಾದಿಗಳನ್ನು ಮಾಡಿದ್ದೇವೋ ಅದರಿಂದ ಆ ವೆಂಕಟೇಶ್ವರ ಸ್ವಾಮಿಯ ಸಂತುಷ್ಟರಾಗಿ ಸದಾಕಾಲ ಉತ್ತರೋತ್ತರ ಅಭಿವೃದ್ಧಿಯಾಗುವಂತಹ ರೀತಿಯಲ್ಲಿ ರಕ್ಷಣೆಯ ನಮಗೆ ಕಾಯಿಕಾಲಿಗೆ ಆಯುರಾರೋಗ್ಯಾದಿ ಐಶ್ವರ್ಯರನ್ನ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಯನ್ನ ಮನೆಯಲ್ಲಿ ಸದಾಕಾಲ ಆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಇದ್ದು ಈ ಗ್ರಾಮಕ್ಕೆ ಸದಾಕಾಲ ಸುಭೀಕ್ಷತೆಯನ್ನ ಯಾವುದೇ ರೀತಿಯಾದಂತಹ ಅತಿವೃಷ್ಟಿ ಅನಾವೃಷ್ಟಿಗಳು ಬರದೇ ಇರುವಂತಹ ರೀತಿಯಲ್ಲಿ ಸದಾಕಾಲ ರಕ್ಷಣೆಯನ್ನ ನಾವುಗಳು ಮಾಡುವಂತಹ ಉದ್ಯೋಗದಲ್ಲಿ ಕೃಷಿಯಲ್ಲಿ ಸದಾಕಾಲ ಶ್ರೇಯಸ್ಸಾಗಿ ಯಾವುದೇ ರೀತಿಯಾದಂತಹ ಹಣಕಾಸಿನ ತೊಂದರೆಗಳು ಅಥವಾ ಕಂಟಕಗಳು ಗ್ರಹಚಾರ ಬಾಧೆಗಳು ಬರದಿರುವಂತಹ ರೀತಿಯಲ್ಲಿ ರಕ್ಷಣೆಯನ್ನ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಯಾವ ರೀತಿಯಾಗಿ ಆ ವೆಂಕಟೇಶ್ವರ ದೇವರ ಶ್ಲೋಕದಲ್ಲಿ ಬರುತ್ತದೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಅಂತ. ಕಲ್ಯಾಣಾದ್ಭುತ ಗಾತ್ರಾಯ ಅಂತಂದ್ರೆ ಎಲ್ಲ ಕಲ್ಯಾಣಗಳನ್ನು ಉಂಟು ಮಾಡುವಂತಹ ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರಗಳು ಅನ್ನುವಂಥದ್ದು ಆ ಶ್ಲೋಕದ ತಾತ್ಪರ್ಯ. ಹಾಗಾಗಿ ಆ ವೆಂಕಟೇಶ್ವರ ಸ್ವಾಮಿಯನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಪ್ರಾರ್ಥನೆ ಇಟ್ಟುಕೊಂಡಂತಹ ರೀತಿಯಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಸದಾಕಾಲ ರಕ್ಷಣೆಯನ್ನಿಟ್ಟು ಕಾಪಾಡಿಕೊಳ್ಳಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಹೇಳಿದಾಗೆ ಹೇಳಿ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರ. ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ, ಆಂಜನೇಯ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ, ವೆಂಕಟರಮಣ ವೆಂಕಟರಮಣ ಗೋವಿಂದಾನು ಗೋವಿಂದ. ಮನಸೋದ
ಸರ್ವದುಷ್ಟಪ್ರಾರ್ಥನಾಂ ಸಮರ್ಪಯಾಮಿ. ಅಭಿವಾಚ್ಯಾಕ್ಷತೆ ಹಿಂದೆ ಕೊಡಿ. ಯಾನಿ ಗಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾಂತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾಪಾಪಸ್ಮೃಹಾತ್ಮಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಜಗದೀಶ್ವರ. ಪ್ರದಕ್ಷಿಣಮಸ್ಕಾರಾನ್ ಸಮರ್ಪಯಾಮಿ. Yeah.
54 ವರ್ಷಗಳಿಂದ ಅಮೇರಿಕದ ಸಿಟಿಜನ್ಶಿಪ್ಪನ್ನು ಪಡೆದು ಅಮೇರಿಕದಲ್ಲೇ ಇದ್ದವರು. ನಮ್ಮ ಬೆಳ್ತಂಗಡಿ ತಾಲೂಕಿನ ಒಳಂಬ್ರದವರು, ಕಡಿರುದ್ದಿ ಅವರ ಶಾಲೆಯಲ್ಲಿ ಓದಿದವರು, ಅದಕ್ಕಿಂತ ಮೊದಲು ಹೆಡ್ಯದಲ್ಲಿ ಓದಿದವರು, ನಂತರ SDM ಹೈಸ್ಕೂಲು ಉಜಿರೆಯಲ್ಲಿ ಓದಿದವರು. 54 ವರ್ಷಗಳ ಅಮೇರಿಕದ ಜೀವನದ ಬಗ್ಗೆ ಈಗಲೂ ಕೂಡ ಪ್ರತಿದಿನವೂ ಕೂಡ ನಮ್ಮ ಊರು ಒಳಂಬ್ರದ ಸಂಬಂಧಿಕರು ಜೊತೆಗೆ ನಮ್ಮೆಲ್ಲ ಸ್ನೇಹಿತರನ್ನು ಪ್ರತಿನಿತ್ಯವೂ ಕೂಡ ನೆನೆಸ್ತಾ ಇರುವವರು ಡಾಕ್ಟರ್ ರಾಮಯ್ಯ ಗೌಡ್ರು ನಮ್ಮ ಜೊತೆಗಿದ್ದಾರೆ ಮತ್ತು ಅವರ ಪತ್ನಿಯೂ ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಿಮ್ಮ ಮೊದಲ ಪ್ರಶ್ನೆ, 54 ವರ್ಷದ ಜೀವನವನ್ನು ಮೆಲುಕು ಹಾಕೋದಕ್ಕಿಂತ ಮೊದಲು ಒಳಂಬ್ರ ಮತ್ತು ಸುತ್ತಮುತ್ತಲು ನೀವು ಕಳೆದಂತಹ ಆ ಗೋಲ್ಡನ್ ಡೇಸ್, ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದದ್ದು, ಬಾಡಿಗೆ ಸೈಕಲನ್ನು ಪಡೆದು ಓಡಾಡ್ತಾ ಇದ್ದದ್ದು ಮತ್ತು ಉಜಿರೆಯಿಂದ ಒಳಂಬ್ರದ ತನಕ ನಡೆದುಕೊಂಡು ಬರ್ತಾ ಇದ್ದಂಥ ಕಷ್ಟದ ದಿನಗಳು, ಇವೆಲ್ಲವನ್ನು ಮೆಲುಕು ಹಾಕೋದಿದ್ರೆ ಆ ಬಾಲ್ಯದ ದಿನಗಳನ್ನು, ಹೇಡ್ಯದಲ್ಲಿ ಓದಿದ್ದು, ಕಡಿರುದ್ಯಾವದಲ್ಲಿ ಓದಿದ್ದು ಎಲ್ಲವೂ ಕೂಡ ಒಟ್ಟಾಗಿ ಹೇಳೋದಿದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ದೋಸ್ ಆರ್ ವಂಡರ್ಫುಲ್ ಡೇಸ್. ಅಂದರೆ ಅಷ್ಟೆಲ್ಲ ಕಷ್ಟ ಇದ್ದರೂ ಮಾಡಲಿಕ್ಕೆ ಅದು ಆ ಸಂದರ್ಭದಲ್ಲಿ ಹೆಚ್ಚಿನ ಜನರು ಇಲ್ಲಿ ವಿಲೇಜ್ನಲ್ಲಿ ಎಲ್ಲ ಜನರು ತುಂಬ ಪ್ರೀತಿಯಿಂದ ನೋಡ್ತಿದ್ರು. ಅಷ್ಟು ದಿನ ನಡೆದು ಬರೋದೆಲ್ಲ ಕೇಳಿದರೆ ಯಾರು ನಂಬಲಿಕ್ಕಿಲ್ಲ. ಆದರೆ ಆ ಸಮಯದಲ್ಲಿ ಬರೀ ಎತ್ತುಗಾಡಿನಲ್ಲಿ ಮಾತ್ರ ಹೋಗ್ತಿದ್ದರು. ಆಗಿನ ಜೀವನ ತುಂಬ ಒಳ್ಳೆದಿತ್ತು. ಸ್ವಲ್ಪ ಕಷ್ಟ ಕಾಣ್ಬೋದು, ಆದರೂ ನಾನು ಹೇಳಿದರೆ ತುಂಬ ಒಳ್ಳೆದಿತ್ತು. ಈಗ ತುಂಬ ಪ್ರೋಗ್ರೆಸ್ ಆಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ರಸ್ತೆಗಳು ಎಲ್ಲ ಕಡೆ ಇದೆ. ಆ್ಯಂಡ್ ಗಾಡಿ ಎತ್ತಿಂದ ಕಾರ್ ಮತ್ತು ಮೋಟರ್ ಸೈಕಲ್ಗೆ ಹೋಗಿದೆ. ಇದು ತುಂಬ ಪ್ರೋಗ್ರೆಸ್. ಹೌದು. ಹೇಡ್ಯ, ಕಡಿರುದ್ಯಾವರ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್, ಈ 3 ಶಾಲೆಯಲ್ಲಿ ಓದಿದ ನೆನಪನ್ನು ಹೇಗೆ ಮೆಲುಕಾಗ್ತೀರಿ? ಆ ದಿವಸಗಳು ತುಂಬ ಚೆನ್ನಾಗಿತ್ತು. ಇಲ್ಲಿ ಹೇಳಿದಲ್ಲಿ ಬರೀ 10 ಮಕ್ಕಳು ಇರ್ತಿದ್ರು ಎಲ್ಲ ಕ್ಲಾಸ್ನಲ್ಲಿ. ಮತ್ತು ಕಡಿರುದ್ಯಾವರಲ್ಲಿ ಒಂದು 25 ಜನ ಮಕ್ಕಳು ಇರ್ತಿದ್ರು. ಮತ್ತು ಧರ್ಮಸ್ಥಳದ ಹೈಸ್ಕೂಲ್ ಆ ಸಮಯದಲ್ಲಿ ನಾನು ಹೇಳಿದ್ರೆ ಗೋಲ್ಡನ್ ಏಜ್ ಅಂತ. ಆ ಟೈಮಲ್ಲಿ ಟೀಚರ್ಸ್ ಎಲ್ಲ ತುಂಬ ವಂಡರ್ಫುಲ್ ಇತ್ತು. ಆಗ ಅಲ್ಲಿ ಹಿಂದಿ, ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟೀಚರ್ಗಳಿದ್ದರು. ಮತ್ತು ತುಂಬ ಸ್ಟೂಡೆಂಟ್ಗಳಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಮತ್ತು ಸ್ಟೂಡೆಂಟ್ಗಳಿಗೆ ತುಂಬ ರೆಸ್ಪೆಕ್ಟ್ ಇತ್ತು ಟೀಚರ್ಸ್ ಮೇಲೆ. ಅದು ನಾನು ಹೇಳ್ತೇನೆ ಗೋಲ್ಡನ್ ಡೇಸ್ ಆಫ್ ಮೈ ಲೈಫ್. ನಿಮ್ಮ ವೈದ್ಯಕೀಯ ಶಿಕ್ಷಣದ ನಂತರ ನೀವು ಅಮೇರಿಕಕ್ಕೆ ಹೋಗ್ತೀರಿ. ವೈದ್ಯಕೀಯ ಶಿಕ್ಷಣವನ್ನು ಎಲ್ಲಿ ಪಡೆದ್ರಿ? ಅಮೇರಿಕಕ್ಕೆ ಹೋದಾಗ ನಿಮ್ಮ ಕನಸುಗಳೇನಿತ್ತು? ಹೇಗೆ ಅಮೇರಿಕದಲ್ಲಿ ಸೆಟ್ಲ್ ಆದ್ರಿ ಅಂತ? ಸ್ವಲ್ಪ ಕಷ್ಟ ಇಡೀ ಹೇಳಲಿಕ್ಕೆ. ಯಾಕಂದರೆ ನಾನು ಹೋದಾಗ ಅಲ್ಲಿ ನನಗೊಂದು ಸ್ಪೆಷಲ್ ಗೋಲ್ ಇರಲಿಲ್ಲ. ನನ್ನ ಮುಖ್ಯ ಉದ್ದೇಶ ಅಂದರೆ ಅಲ್ಲಿ ಹೋಗಿ ಎಜುಕೇಷನ್ ಪಡೆಯೋದು ಮತ್ತು ಆದರೆ ವಾಪಸ್ ಬರುವಂಥ ಐಡಿಯಾ ಇತ್ತು. ಆದರೆ ಅದು ಆಗಲಿಲ್ಲ. ಯಾಕಂದರೆ ಇಲ್ಲಿ ನಾನು ಬಂದು ಕೆಲಸ ನೋಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ಅಷ್ಟೊಂದು ಆಪರ್ಚುನಿಟಿ ಇಲ್ಲಿ ಇರಲಿಲ್ಲ. ಅದರಿಂದ ವಾಪಸ್ ಹೋದೆ. ಅಲ್ಲಿ 4 ವರ್ಷ ಜನರಲ್ ಸರ್ಜರಿ ಟ್ರೈನಿಂಗ್ ಆಯಿತು. ಆಮೇಲೆ ಥೊರಾಸಿಕ್ ಕಾರ್ಡಿವ್ಯಾಸ್ಕ್ಯುಲರ್ ಅಂದರೆ ಹಾರ್ಟ್, ಲಂಗ್ಸ್ ಇವುಗಳಲ್ಲಿ ಸ್ಪೆಷಲೈಸ್ ಮಾಡಿದ್ದೆ. ಟೋಟಲ್ 7 ವರ್ಷದಲ್ಲಿ ನಾವು ನ್ಯೂಯಾರ್ಕ್ ಸಿಟಿಯಲ್ಲಿ ಹೆಚ್ಚಿನ ನಮ್ಮ ಟ್ರೈನಿಂಗ್ ಆಯಿತು. ಇಲ್ಲಿಯ ಹಳ್ಳಿಯ ಬದುಕಿನಿಂದ ಡೈರೆಕ್ಟ್ ನ್ಯೂಯಾರ್ಕ್ ಸಿಟಿಗೆ ಹೇಗೆ ಅಡ್ಜಸ್ಟ್ ಆದ್ರಿ? ಭಾರಿ ನಿಧಾನದಿಂದ. ತುಂಬ ಕಷ್ಟ ಇತ್ತು. ಭಾಷೆ ತೊಂದರೆ ಇರಲಿಲ್ಲ. ಆದರೂ ಅವರ ಅಮೆರಿಕನ್ ಇಂಗ್ಲೀಷು ನಮ್ಮ ಇಂಗ್ಲೀಷಿಂದ ಬೇರೆ ಸ್ವಲ್ಪ ಮಟ್ಟಿಗೆ. ಆದರೂ ನಿಧಾನದಲ್ಲಿ ಮತ್ತು ನನಗೆ ತುಂಬ ಹೆಲ್ಪ್ ಇತ್ತು. ಅಲ್ಲಿಯ ಜನರು ನನಗೆ ತುಂಬ ಹೆಲ್ಪ್ ಮಾಡಿದ್ದರಿಂದ ಅಡ್ಜಸ್ಟ್ ಮಾಡಲಿಕ್ಕೆ ಸುಲಭ ಆಯಿತು. ಆದರೂ ಕಡಿಮೆ ಪಕ್ಷ 2 ವರ್ಷ ಆದರೂ ಬೇಕಿತ್ತು ಸರಿಯಾಗಿ ಅಡ್ಜಸ್ಟ್ಮೆಂಟ್ ಆಗಬೇಕಾದ್ರೆ. ವೈದ್ಯ ವೃತ್ತಿಯನ್ನು ಮಾಡ್ತೀರಿ ಅಲ್ಲಿ, ಹೇಗೆ? ಎಷ್ಟು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀರಿ? ಒಂದು ಹಾಸ್ಪಿಟ್ಲಲ್ಲಿ 40 ವರ್ಷ. ಅಲ್ಲಿ ಒಂದು 3 ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದೇನೆ.
ಆದರೆ ನಮ್ಮೊಂದು ಗ್ರೂಪ್ ಡಾಕ್ಟರ್ಸ್ ಒಂದು ಗ್ರೂಪ್ ಇತ್ತು, 20 ಡಾಕ್ಟರ್ ಗ್ರೂಪ್. ಅದರಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದು. ಅಲ್ಲಿ ಪ್ರತಿ ಹಾಸ್ಪಿಟಲ್ನಲ್ಲಿ ಕೆಲವು ಪ್ರಾಫಿಟ್, ಕೆಲವು ನಾನ್ ಪ್ರಾಫಿಟ್ ಹಾಸ್ಪಿಟಲ್ಗಳಿದ್ದಾರೆ. ನನ್ನ 3 ಹಾಸ್ಪಿಟಲ್ ನಾನು ಕೆಲಸ ಮಾಡಿದೆ. ಯಾಕಂದರೆ ಬೇರೆ ಬೇರೆ ಸ್ಪೆಷಲ್ಟಿ, ಎಲ್ಲ ಹಾಸ್ಪಿಟಲಲ್ಲಿ ಬೇರೆ ಬೇರೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ 3 ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಎಲ್ಲ ಹತ್ತಿರ ಇತ್ತು. ಮತ್ತು ನನ್ನ ಮುಖ್ಯ ಉದ್ದೇಶ ಆಲ್ಸೋ ಟೀಚಿಂಗ್. ಒಂದು ಒಳ್ಳೆಯ ವಿಷಯ ಅಂದರೆ ಅಲ್ಲಿ ನೀವು ಬೇರೆ ದೇಶ ಹೋದರು ಅದು ಇದು ಯಾವುದು ನೋಡೋದಿಲ್ಲ. ನೀವು ಒಳ್ಳೆಯದು ಹುಷಾರಿದ್ದರೆ ನಿಮಗೆ ಪ್ರಮೋಷನ್ ಆಗ್ತದೆ, ಎಲ್ಲಿಗೆ ಹೋಗುವಾದರೂ ಹೋಗ್ಬೋದು. ಯಾಕೆ ಸರ್ 54 ವರ್ಷ ಆದರೂ ಅಮೇರಿಕಾದಲ್ಲೇ ಇದ್ದೀರಿ, ಇನ್ ಬಿಟ್ವೀನ್ ಒಮ್ಮೆ ಊರಿಗೆ ಬರಬೇಕು, ಊರಲ್ಲಿ ಸೆಟ್ಲ್ ಆಗಬೇಕು, ಅಥವಾ ಇಂಡಿಯಾದಲ್ಲೇ ಇರಬೇಕು ಅಂತ ಅನಿಸಿಲ್ವ ನಿಮಗೆ? ಅದು ಐಡಿಯಾ ಒಳ್ಳೆಯದು. ಆದರೆ ನಾನು ಇಲ್ಲಿಂದ ಹೋಗಿ 54 ವರ್ಷ ಆಯಿತು. ಇಲ್ಲಿ ತುಂಬ ಚೇಂಜ್ ಆಗಿದೆ. ದಟ್ಸ್ ಎ ಕಲ್ಚರಲ್ ಚೇಂಜ್. ಮತ್ತು ನನ್ನ ಹೆಚ್ಚಿನ ದೋಸ್ತಿಗಳು ಇಲ್ಲಿ ನಾನು ಇರುವಾಗ ಇಲ್ಲಿ ನೋಡ್ತಿದ್ದೆ. ಹೆಚ್ಚಿನವರು ಈಗ ಇಲ್ಲ, ಅವರೆಲ್ಲ ಹೋಗಿದ್ದಾರೆ. ಆದ್ದರಿಂದ ಅದು ಸ್ವಲ್ಪ ಕಷ್ಟ ನೋಡುವಾಗ. ಆದರೆ ನನ್ನ ಕುಟುಂಬ ಇಲ್ಲಿ ತುಂಬ ಇದ್ದಾರೆ. ಅದೊಂದು ಬರುವಾಗ ತುಂಬ ಸಂತೋಷ ಆಗ್ತದೆ. ಆದರೆ ಇಲ್ಲಿ ಬಂದು ಇರುವುದು ಕಷ್ಟ. ಯಾಕಂದರೆ ಇಲ್ಲಿ ನನಗೆ ಯಾರು ಕುಟುಂಬ ಇದ್ದರೂ ಕುಟುಂಬದ ಅವರ ಕೆಲಸದಲ್ಲಿ ಇರ್ತಾರೆ. ನಾನು ಬಂದಾಗ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಆಮೇಲೆ 3-4 ತಿಂಗಳು 1 ವರ್ಷ ಆದ ಮೇಲೆ ಅವರಿಗೆಲ್ಲ ನನಗೆ ಟೆನ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರವ್ರಿಗೆ ಜಾಬ್ ಇದೆ, ಅವರವ್ರ ಕೆಲಸ ಇದೆ. ಆದ್ದರಿಂದ ಅಲ್ಲಿ ಅಮೆರಿಕದಲ್ಲಿ ನನಗೆ ತುಂಬ ದೋಸ್ತಿಗಳಿದ್ದಾರೆ, ಫ್ರೆಂಡ್ಸ್ಗಳಿದ್ದಾರೆ. ಬೇರೆ ಬೇರೆ ಕಡೆ ಟ್ರಾವೆಲ್ಗೆ ಹೋಗ್ತೇವೆ, ಟ್ರಿಪ್ಪಿಗೆ ಹೋಗ್ತೇವೆ ನಾವು. ಮತ್ತು ಡಿನ್ನರ್ಸಿಗೆ ಇದೆಲ್ಲ ಮಾಡ್ತೇವೆ, ಆಗ್ತದೆ. ಅದು ಇಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಲೈಫಿಗೆ ಅಷ್ಟು ವರ್ಷದಿಂದ ಮೇಲೆ ಇಲ್ಲಿಂದ ಜಾಸ್ತಿ ಟೈಮ್ ಇದ್ದಿದ್ದೇನೆ. ಆದ್ದರಿಂದ ನನಗೆ ಅಲ್ಲಿ ಮೋರ್ ಕಂಫರ್ಟಬಲ್. ಆರ್ ಯು ಕಂಫರ್ಟೇಬಲ್ ಇನ್ ವಲಂಬ್ರಾ? Yes, I am. Over the years, I've really come to really love India, and I'm part of that culture. So, and the people are very friendly and they're very accepting, okay, to me. And family, we love each other, and I think that's important. ಸರ್, ಅವರು ವಳಂಬ್ರವನ್ನು, ಇಂಡಿಯಾವನ್ನು ತುಂಬ ಲವ್ ಮಾಡ್ತಿದ್ದಾರೆ, ತುಂಬ ಲವ್ ಮಾಡಿದರು, ಬಹಳ ಇಲ್ಲಿಯ ಒಂದು ಪ್ರೀತಿಯನ್ನು ಆಸ್ವಾದಿಸ್ತಾರೆ. ಅಮೇರಿಕದಲ್ಲಿ ಈ ಪ್ರೀತಿ, ಈ ಸ್ನೇಹ, ಈ ಕುಟುಂಬ, ಈ ಕೂಡು ಕುಟುಂಬ ಇವೆಲ್ಲ ಇದೆಯಾ? ಅಲ್ಲಿ ಕಲ್ಚರ್ ಕಂಪ್ಲೀಟ್ಲಿ ಬೇರೆ. ಯಾಕಂದರೆ ಯಾವುದು ವೆಸ್ಟರ್ನ್ ಕಲ್ಚರ್, ನಮ್ಮದು ಕಲ್ಚರ್, ಏಷ್ಯನ್ ಕಲ್ಚರ್ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಯಾರ ಮನೆಗೂ ಯಾವ ಟೈಮೆಲ್ಲ ಹೋಗಿ ಡೋರ್ಗೆ ನಾಲ್ಕು ಮಾಗಿ ಹೋಗ್ಬೋದು. ಅಲ್ಲಿ ಪ್ರತಿಯೊಂದಕ್ಕೂ ಅಪಾಯಿಂಟ್ಮೆಂಟ್ ಅಥವಾ ಮುಂಚೆ ಕಾಲದೆ ಸೀದಾ ಯಾರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು. ಮತ್ತು ಹೆಚ್ಚಾಗಿ ಅಲ್ಲಿ ಕುಟುಂಬದಲ್ಲಿ ಮಕ್ಕಳಾದರೆ ಅವರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು ಮಾತ್ರ. ಆ್ಯಂಡ್ ಒಮ್ಮ ಮಗ 1,000 ಮೈಲ್ ದೂರದಲ್ಲಿರ್ಬೋದು, ಮತ್ತೊಂದು 500 ಮೈಲ್ ಜಾಗದಲ್ಲಿರ್ಬೋದು. ಯಾಕಂದರೆ ಅಲ್ಲಿ ಒಂದೇ ಲ್ಯಾಂಗ್ವೇಜ್, ಒಂದೇ ಭಾಷೆ. ಅದರಿಂದ ಯಾವ ಸ್ಟೇಟ್ಗೂ ಹೋಗ್ಬೋದು. ಇಲ್ಲಿ ತಮಿಳ್ನಾಡಿಗೆ ಹೋಗಿದ್ರೆ ತಮಿಳ್ನ ಕಲಿಬೇಕು, ಅಲ್ಲಿ ಯಾವುದು ಕಲಿಯಬೇಡ, ಇಂಗ್ಲೀಷ್. ಅದರಿಂದಾಗಿ ಜನರು ತುಂಬ ಮೂವ್ ಆಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಸೊ ಅದು ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಮೊಬಿಲಿಟಿ ಕಡಿಮೆ. ಇಲ್ಲಿ ಸೌತ್ ಕೆನಡಾದಲ್ಲಿ ಹೈಯೆಸ್ಟ್ ಡಿಸ್ಟೆನ್ಸ್ ಅಂದರೆ ಎಷ್ಟು ಇದರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂದರೆ ಮೇ ಬಿ 50 ಮೈಲ್ 60 ಮೈಲ್ಸ್ ಅಷ್ಟೇ, 100 ಅದರಿಂದ ಒಳಗಿರ್ತದೆ. ಅನ್ಲೈಕ್ ದೇರ್, ಅಲ್ಲಿ ಹೆಚ್ಚಿನ ದೂರಕ್ಕೆ ಹೋಗ್ತಾರೆ. 20% ಅಮೆರಿಕನ್ ಪಾಪ್ಯುಲೇಷನ್ ಮೂವ್ಸ್ ಎವ್ರಿ ಇಯರ್. ಈಗ ನಾವಿಲ್ಲಿ ನಿಮ್ಮ ಹತ್ರ ಕೇಳದೆ ಡೈರೆಕ್ಟಾಗಿ ಬಂದು ನಿಮ್ದು ಇಂಟರ್ವ್ಯೂ ಮಾಡ್ತಾ ಇದ್ದೇವೆ. ಅಲ್ಲಿ ಹಾಗೆ ಬಂದರೆ ನೀವು ಬಿಡ್ತೀರಾ, ಇಂಟರ್ವ್ಯೂ ಕೊಡ್ತೀರಾ? ಕೊಡ್ತೇವೆ. ಆದರೆ ಅಲ್ಲಿ ನಮ್ಮ ರೇಡಿಯೋ ಸ್ಟೇಷನ್ ಈಗ ಅವ್ರ ಕೆಲವು ಸ್ಪೆಷಲ್ ಡೇಸ್ ಅಪಾಯಿಂಟ್ಮೆಂಟ್ ತಗೋಬೇಕು ತಾನೆ? ಹೌದು. ಕೃಷಿ ಬಂದು ಬರಲಿಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕೆ ಸಾಧ್ಯ 10 ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದರೆ ಬಿಡೋದಿಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಪಾಯಿಂಟ್ಮೆಂಟ್ಸ್ ಎಲ್ಲ ಸ್ಟ್ರಕ್ಚರ್ಡ್, ಅದರಿಂದ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈಗ ಒಂದು ರೇಡಿಯೋ ಸ್ಟೇಷನಲ್ಲಿ ಕೆಲವು ಸರಿ ನನಗೆ ಇಂಟರ್ವ್ಯೂ ಮಾಡ್ತಾರೆ.
ಅವರು 2-3 ವಾರಕ್ಕೆ ಮುಂಚೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಹೋಗ್ಬೇಕಾದ್ರೆ. 40 ವರ್ಷದ ಹಿಂದೆ ಮದುವೆ ಆದಾಗ ಈ ಊರಿಗೆ ಕರ್ಕೊಂಡು ಬಂದಾಗ ಯಾವ ರೀತಿಯಾಗಿ, ಅಂದರೆ ಇವರು ಊರಿನಲ್ಲಿ ಫ್ಯಾಮಿಲಿ ಜೊತೆಗೆಲ್ಲ ಹೇಗೆ ಮೇಂಟೈನ್ ಮಾಡಿದ್ರು? ಈಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಹತ್ರ ಬಂದ ಕೂಡಲೇ ಅವರು ತುಳುವಲ್ಲೇ ಕೇಳಿದರು. ಅಂದರೆ ಇಲ್ಲಿಯವರು ಹೇಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ನಾನು ಅವಳಿಗೆ ಮುಂಚೆನೇ ಟ್ರೈನಿಂಗ್ ಎಲ್ಲ ಹೇಳಿದ್ದೇನೆ, ಇಲ್ಲಿಯ ಟ್ರುತ್ ಹೇಗೆ ಇಲ್ಲಿ ಇದೆ ಅಂತ. ಇವಳು ಬರುವಾಗ ಫಸ್ಟ್ ನಾವು ಕಾರ್ನಲ್ಲಿ ಬರೋದು ಫಸ್ಟ್ ಥಿಂಗ್ ನೋಡಿ ಅಂದರೆ ಬೋಲಕಾರ್ಡ್ ರೋಡ್ನ ಮಧ್ಯದಲ್ಲಿ ನೋಡಿದೆವು. ಆದರೆ ಅವಳಿಗೆ ಗೊತ್ತಿತ್ತು ಏನು ಅಂತ ವಿಷಯ ಹೆಚ್ಚಿನ ಅದು. ಮತ್ತು ಇಲ್ಲಿ ಅದೊಂದು ಯುನೀಕ್ ನನ್ನ ಕುಟುಂಬದ ವಿಷಯ ಅಂದರೆ ಅವಳನ್ನ ಕಂಪ್ಲೀಟ್ ಎಕ್ಸೆಪ್ಟ್ ಮಾಡಿದರು ಫ್ರಮ್ ದ ಬಿಗಿನಿಂಗ್. ನನ್ನ ತಾಯಿ ಬಂದಿದ್ದರು ಅಲ್ಲಿಗೆ, ಎಲ್ಲಿಗೆ ಅಮೆರಿಕಕ್ಕೆ. ಅವಳು 1.5 ತಿಂಗಳಲ್ಲಿದ್ದರು. ಮತ್ತು ಅವಳಿಗೆ ಬಂದು ಬಹುಶಃ ಎಲ್ರಿಗೆ ಹೇಳಿದರು ಇವಳ ವಿಷಯ ಸ್ವಲ್ಪ ಬಹುಶಃ. ನಿಮಗೆ ಕನ್ನಡ ಅಥವಾ ತುಳು ಏನಾದ್ರು ಬರುತ್ತಾ? No, just only the words basically is in the kitchen. Because ever since I've been coming here, I've always wanted to learn how to cook Indian food. And so over the years, I've collected lots of recipes to make him happy. And to really go ahead and to have my family experience those items that I learn here. So I really enjoy, and basically it's... Tell us some names of the kitchen items. Okay, yeah. Yiruli, Beluli, Danage, Niru, Minu. So I've learned basically the kitchen items, and when we go out in the community, I try to go ahead and to talk to people. But I think really what kind of tells you don't really have to talk to somebody. I think by looking in their face, their expression, I think a lot of times, and I listen to conversation, I can really determine sometimes what people are saying. And so I feel that language is not a barrier. Which recipe, your favorite recipe? Well, I haven't made it for a long time, but the first thing that I made for him before we got married was jalebi. Jalebi? Yes. ಜಿಲೇಬಿಯಿಂದ ಲವ್ ಸ್ಟಾರ್ಟ್ ಆಯ್ತಾ ಸರ್? Yes, that's how it started. ಲವ್ ಸ್ಟಾರ್ಟೆಡ್ ವಿತ್ ಜಿಲೇಬಿ. ಜಿಲೇಬಿ. If she can make ಜಿಲೇಬಿ in the stores ಇದೆ, ಅಲ್ಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಐಟಮ್ ಸಿಗ್ತದೆ ಅಲ್ಲಿ. ನಾನು ಅದೆಲ್ಲ ಹೇಳಿದ್ದು, ಇವರೇ ನಿಮಗೆಲ್ಲ ಮಾಡಿಕೊಡ್ತಾರೆ ಅಂತ. ಇವರ ರೆಸ್ಟೋರೆಂಟ್ನಲ್ಲಿ ಮನೆಯ ಅದರಲ್ಲಿ ಪ್ರತಿ ಮಚ್ ಹೆಚ್ಚಿನ ಬೇಕಾದ ಸಿಗ್ತದೆ. ಚಿಕನ್ ಫಿಶ್ ಏನಾದರೂ ಮಾಡ್ತಾರಾ? ಮತ್ತೆ ಹೌದು, ಅದು ದಟ್ಸ್ ಮೇನ್ ಒನ್ ಆಫ್ ದ ಮೇನ್ ಕೋರ್ಸಸ್ ಫಾರ್ ದ ಡೇ. ಈಗ ನೀವು ಊರಿಗೆ ಬಂದಾಗ ತುಂಬ ಲೈಕ್ ಮಾಡೋದು ಓಡಾಟವೋ ಫ್ಯಾಮಿಲಿಯೋ ಏನೆಲ್ಲ ಮಾಡ್ತೀರಿ ಊರಿಗೆ ಬಂದಾಗ? ಹೆಚ್ಚಾಗಿ ವಿಸಿಟ್ ಮಾಡೋದು ವಿಸಿಟಿಂಗ್ ಫ್ಯಾಮಿಲೀಸ್, ಮತ್ತು ಬೇರೆ ಬೇರೆ ಕಡೆ ಬಾಕೆಲ್ಲ ಇದೆ. ಇದು ಮುಖ್ಯ, ಹೆಚ್ಚಾಗಿ ಮಾಡ್ತಾರೆ ಅವರು. ಪುಂಡಿ ಹೌದು. Okay. Which Indian food you liked most in here, Walambra or Indian? I think the chicken curry I like. What was interesting is that in the USA, I didn't like mutton. I would not eat mutton. But here, I've really enjoyed it, I think, because of all the spices that they put. So mutton is, I think, a good food to eat. ಅಲ್ಲಿಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಇಲ್ಲಿಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ನೋಡ್ತಾ ಇದ್ದೀರಿ? ಇಲ್ಲಿ ಟ್ರಾನ್ಸ್ಪೋರ್ಟ್ ಮಚ್ ಬೆಟರ್, ಅಲ್ಲಿಂದ ಭಾರಿ ಒಳ್ಳೆಯದು. ಅಲ್ಲಿ ಟ್ರೈನ್ಸ್ ಇಲ್ಲ ಹೆಚ್ಚಾಗಿ, ಮತ್ತು ಬಸ್ಸಸ್ ಸಿಟಿಗಳಲ್ಲಿ ಮಾತ್ರ. ಬೇರೆ ಸಿಟೀಸಿಂದ ಸಿಟಿಗೆ ಹೋಗೋ ಬಸ್ಸುಗಳು ಭಾರಿ ಕಡಿಮೆ. ಹೆಚ್ಚಿನವರು ಎಲ್ಲ ಕಾರು ಯೂಸ್ ಮಾಡ್ತಾರೆ. ಅದರಿಂದ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಒಳ್ಳೆಯದಿದೆ ಕಂಪೇರ್ಡ್ ಟು ಅಮೆರಿಕಾ.
ಅಮೇರಿಕಕ್ಕಿಂತ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಓಡಿ ಬಂದು ರಸ್ತೆಗೆ ಬಂದು ಮಾತಾಡ್ಲಿಕ್ಕೆ ನಿಲ್ತಾರೆ. ಕಡಿಮೆ ಪಕ್ಷದಲ್ಲಿ 5-6 ಜನರು ಪ್ರತಿ ದಿವಸ ಎಲ್ಲಿಯಾದರೂ ಸಿಗ್ತಾರೆ. ಕಾರ್ನಲ್ಲಿ ಬಂದರೆ ನಿಲ್ಲಿಸ್ತಾರೆ, ಮೋಟರ್ ಸೈಕಲ್ ನಿಲ್ಲಿಸ್ತಾರೆ. ಇದೆಲ್ಲ ವೆರಿ ಕಾಮನ್ ಇಲ್ಲಿ. ಅದು ಈಗ ನೀವು ಊರಿದ್ದು ಸುದ್ದಿ, ನ್ಯೂಸು, ವೆಬ್ಸೈಟ್ಗಳು ಇದನ್ನೆಲ್ಲ ನೋಡ್ತೀರಾ? ಯಾವ್ದು ನೋಡ್ತೀರಿ? ಒಂದು ವೆಬ್ಸೈಟ್ ನಮಗಿದೆ ಅಂತೆ, ಸುದ್ದಿ ಬಿಡುಗಡೆ. ಅದು ನನಗೆ ಒಳ್ಳೆಯದಾಗ್ತದೆ. ಅಂದರೆ ಕನ್ನಡ ಕೀಪ್ ಅಪ್ ಮಾಡಲಿಕ್ಕೆ. ಇಲ್ಲದ್ರೆ ನನಗೆ ಕನ್ನಡ ಮಾತಾಡಲಿಕ್ಕೆ ಅಲ್ಲಿ ಸಂದರ್ಭ ಇಲ್ಲ, ಓದಲಿಕ್ಕೆ ಏನು ಸಂದರ್ಭ ಇಲ್ಲ. ಅದೊಂದು ಸಂದರ್ಭ ಆಗ್ತದೆ ನನಗೆ. ಅದು ಕಾಲ್ಡ್ ಡೆಮೊಕ್ರಾಟಿಕ್ ಪಾರ್ಟಿ ಆ್ಯಂಡ್ ರಿಪಬ್ಲಿಕ್ ಪಾರ್ಟಿ, ಬರೀ 2 ಪಾರ್ಟಿ. ಇಲ್ಲೂ 100 ಪಾರ್ಟಿಗಳಿದೆ ವರ್ಷದಲ್ಲಿ. ಅಲ್ಲಿ ಒಂದು ಹೊಸ ಪಾರ್ಟಿ ಮಾಡಬೇಕಾದ್ರೆ ಅವರಿಗೆ ಒಂದು 30% ವೋಟ್ ಸಿಗಬೇಕು, ಇಲ್ಲದೆ ಹೊಸ ಪಾರ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಒಳ್ಳೆಯದು ಬಹುಶಃ, 2 ಪಾರ್ಟಿ ಇರೋದು ಬಹುಶಃ. ನಾನು ಅಲ್ಲಿ ಹೋಗಿದ್ದರು, ಅಮೆರಿಕದಲ್ಲಿ ಇದ್ದರೂ ಇಲ್ಲಿಗೆ ಬಂದಾಗ ನನ್ನ ಸಂತೋಷವೇ ಬೇರೆ. ಇಲ್ಲಿಯ ಎನ್ವೈರ್ಮೆಂಟು ಎಲ್ಲ ಕಂಪ್ಲೀಟ್ ಬೇರೆ. ಸಂಬಂಧಿಕರು ಮಾತ್ರ ಅಲ್ಲ, ಇಲ್ಲಿ ನಾನು ಹುಟ್ಟಿದ ಜಾಗ, ಅದರಿಂದಾಗಿ ಇಲ್ಲಿ ಬಂದಾಗ ಯಾವಾಗಲೂ ಮನಸ್ಸಿಗೊಂದು ಸಮಾಧಾನ ಇರ್ತದೆ. ಸಮಾಧಾನ ಇರ್ತದೆ. ಹೌದು ಹೌದು. ಈ ಪ್ರತಿ ವರ್ಷ ಬಂದಾಗಲೂ ಒಂದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀರಿ. ಈ ಬಾರಿಯೂ ಕೂಡ ಸ್ನೇಹ ಸಮ್ಮೇಳನ, ಸಾಗರದಾಚೆಯ ಪ್ರೀತಿಯ ಸಿಂಚನ ಅಂತ ಇದೆ. ಏನು ಹೇಳ್ತೀರಿ? ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಶ್ರದ್ಧಾ ಭಕ್ತಿಯಿಂದ ನಮಿಸಿಕೊಂಡು ನಾವು ಈ ಒಂದು ಕಿರು ಸಭಾ ಕಾರ್ಯಕ್ರಮಕ್ಕೆ ಮುಂದಡಿಯನ್ನು ಇಡ್ತಾ ಇದ್ದೇವೆ. ನಮ್ಮ ತುಳುಟು ಪಾತೆರು ನಾಂಡ ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರ ಎಸಲುದ ತಾಮರೆ ಕೇಂಡಿ ಕೆಬಿಟ್ ಪಂಡಿ ಬಾಯಿಡ್ ಉರ್ಕರುಡು ನುರೆ ಪನ್ಪಿ ಕೈಯಾರ ಕಿಂಜಣ್ಣ ರೈಕುಲ್ನ ಪಾತೆರ ನಂಗೆ ಈ ಮೋಕೆದ ತುಳು ಭಾಷೆದ ಮಿತ್ ಇಪ್ಪಿಂಚಿ ಒಂಜಿ ಅಭಿಮಾನನು ತೋಜ ಉಂಡು. ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿ ಬೆರ್ಮೆರೆ ಸೃಷ್ಟಿ ಪನ್ಪಿಂಚಿ ಹೆಗ್ಗಳಿಕೆಡು ಮೆರೆವೊಂದುಂಡು. ಪಂಚವರ್ಣದ ಪುಂಚದ ಮಣ್ಣು ಸರ್ಪಜಿಡೆ ಅಂಚನೆ ಅನೇಕ ಒಂಜಿ ವೈವಿಧ್ಯತೆಯನ್ನು ಸಂಪುಲ್ಲ ಸೀಮೆ ಇಂಚ ನಮ್ಮ ಈ ತುಳುನಾಡಿನ ಎತ್ತಲ ವರ್ಣಿಸವಲಿ ಅಂಚಿನ ಒಂಜಿ ಪೆರ್ಮೆದ ತುಳುನಾಡದ ಬೆಳ್ತಂಗಡಿ ತಾಲೂಕುದ ಪಶ್ಚಿಮ ಘಟ್ಟದ ಮುದೇಲಡು ಇಪ್ಪುನಂಚಿತ್ನ ಒಂಜಿ ಪ್ರತಿಷ್ಠಿತವಾಯಿನಂಚಿತ್ನ ಒಂಜಿ ಕುಟುಂಬ ಒಳಂಬ್ರದ ಕುಟುಂಬ. ಬಹುಶಃ ನಮ್ಮ ಒಂದು ಎಲ್ಲಿಯ ಹಿನ್ನೋಟನು ಪನ್ಪುನಂದಾಂಡ ದಿವಂಗತ ಲಿಂಗಪ್ಪ ಗೌಡ್ರನ ರಡ್ಡು ಜೋಕುಲು ಎಲ್ಲೆಣ್ಣ ಗೌಡ್ರು ಬೊಕ್ಕ ಯಲ್ಲಪ್ಪ ಗೌಡ್ರು, ಎಲ್ಲೆಣ್ಣ ಗೌಡ್ರನ ಜೋಕ್ಲೆಡ್ ನಾರಾಯಣ ಗೌಡ್ರು, ಶ್ರೀನಿವಾಸ ಗೌಡ್ರು, ವಿನಯ ಚಂದ್ರರು ಅಂಚನೆ ವಾರಿ ಜಕ್ಕ. ಅಂಚನೆ ಯಲ್ಲಪ್ಪ ಗೌಡ್ರನ ಜೋಕ್ಲೆಡ್ ಕಡೀರ್ದ ಮಗೆ ಡಾಕ್ಟರ್ ರಾಮಯ್ಯ ಗೌಡ್ರು, ಕಮಲಕ್ಕ, ಶಾರದಕ್ಕ, ಅಣ್ಣಿಗೌಡ್ರು, ಸಂಜೀವ ಗೌಡ್ರು, ಲಕ್ಷ್ಮಣ ಗೌಡ್ರು, ರಾಧಾಕೃಷ್ಣ ಗೌಡ್ರು ಅಂಚನೆ ಅಕೇರಿದಾರು ಗೋಪಾಲಕೃಷ್ಣ ಗೌಡ್ರು. ಬೊಕ್ಕ ಅಕ್ಕಲ್ನ ಜೋಕುಲು ಪುಲ್ಯಲ್ಲು ಇಂಚ ಒಂಜಿ ಮಲ್ಲ ಕುಟುಂಬ ಒಳಂಬ್ರದ ಕುಟುಂಬ. ನಮ್ಮ ತುಳುನಾಡದ ದಾಯೆ ಇಡೀ ದೇಶದ ಒಂಜಿ ವೈಶಿಷ್ಟ್ಯಂಜಿನ ಪಂಡ ಒಂಜಿ ಕೂಡು ಕುಟುಂಬ ಒಟ್ಟುಗು ಸೇರ್ದು ಪೂರ ಒಂಜಿ ಆಚರಣೆಲೆನು ನಂಬಿಕೆಲೆನು ಮಲ್ಪುನಂಚಿತ್ನ ಒಂಜಿ ವಿಷಯ ನಮ್ಮ ತುಳುನಾಡದ ಪೆರ್ಮೆ. ಇಂಚಿನ ಒಂಜಿ ಪ್ರತಿಷ್ಠಿತವಾಯಿನಂಚಿತ್ನ ಒಳಂಬ್ರ ಕುಟುಂಬಡು ಪುಟ್ಟುದು
ಹೇಡ್ಯೋಡು ತನ್ನ ಶಿಕ್ಷಣನು ಪ್ರಾರಂಭ ಮಲ್ತದು. ಐರ್ದು ಬೊಕ್ಕ ಕಡಿರುದ್ಯಾವರ ಶಾಲೆಡ್ ಹಿರಿಯ ಪ್ರಾಥಮಿಕ ಶಿಕ್ಷಣನು ಪಡೆದು ಉಜಿರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲು ಶಿಕ್ಷಣವನ್ನು ಪಡೆದು ಐರ್ದು ಬೊಕ್ಕ ಕುಡ್ಲದ ಸೈಂಟ್ ಎಲೋಷಿಯಸ್ ಕಾಲೇಜ್ ತನ್ನ ಕಾಲೇಜು ಶಿಕ್ಷಣ ಮಲ್ತದು ಭಾರೀ ದೂರದ ಅಮೇರಿಕಾಗೂ ಹೋದು ವೈದ್ಯರಾದ 55 ವರ್ಷ ಕರಿಂಡಲ ಶ್ರೀರಾಮದೇವರನೊಂಜಿ ಪಾತೆರೋಂಡು ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ ತಾನು ಏತೇ ಮಲ್ಲ ವ್ಯಕ್ತಿ ಅನ್ಲ ಮಲ್ಲತ್ತು ಪುಟ್ಟಿನಂಚನ ಅಪ್ಪೆ ಭೂಮಿನ ಐದು ಬೊಕ್ಕ ಅಪ್ಪೆ ನೆಲನು ಮರಪೆರೆ ಬಲ್ಲಿ ಪನ್ಪಿನ ಒಂಜಿ ಶ್ರೀರಾಮನ ಪಾತೆರ ಎಂಚೊಂಡ ಐನು ಸಾಕ್ಷಾತ್ಕಾರವಾದ ತನ್ನ ಬದುಕುಡು ರೂಪಿಸೈನ ಯಾರು ಡಾಕ್ಟರ್ ರಾಮಯ್ಯ ಗೌಡ್ರು. 2-3 ವರ್ಷಗರ ಊರಿಗೂ ಬರ್ಪೇರು. ಈ ಊರುದ ನೆನಪುಲೇನು ಬೊಕ್ಕ ತಾನು ಪಡೆಯಿನೆಂಚಿತ್ನ ಒಂಜಿ ಅನುಕೂಲನ ಏಪಲ ಮರಪಂದೆ ಆರ್ನ ಕುಟುಂಬಸ್ಥರು ಬೊಕ್ಕ ಊರ್ದ ಬಂಧುಲೇನು ಪೂರ ಸೇರ್ಸದ ಒಂಜಿ ಸಮ್ಮಿಲನ ಮಲ್ಪೇರು. ಅವೇ ಸ್ನೇಹ ಸಮ್ಮಿಲನ. ಅವು ಇನಿ ಲಕ್ಷ್ಮೀನಾರಾಯಣ ದೇವರನ ಸನ್ನಿಧಾನಡು ನಡಪೆರೆ ಉಂಡು. ಈ ಒಂಜಿ ಕಿರು ಸಭಾ ಕಾರ್ಯಕ್ರಮದ ಒಂಜಿ ಗುರ್ಕಾರ್ಮೇನ ವೈಸವನ್ ರೈತನಂಚಿತ್ನ ಡಾಕ್ಟರ್ ರಾಮಯ್ಯ ಗೌಡ ಬೊಕ್ಕ ಶ್ರೀಮತಿ ಕಾಣಿಯು ಗೌಡ ದಂಪತಿಲು ಅಂಚನೆ ಈ ಒಂಜಿ ಲೇಸಿನ ಉದೀಪನ ಮಲ್ಪರೆತ್ತಿನಂಚಿತ್ನ ನಮ್ಮ ಬೆಳ್ತಂಗಡಿ ತಾಲೂಕದ ಪುಗರ್ತದ ವಕೀಲರೈನಂಚಿತ್ನ ಡಾಕ್ಟರ್ ಮಾನ್ಯ BK ಧನಂಜಯ ರಾವ್ ಐಡ್ದು ಬೊಕ್ಕ ನಮ್ಮ ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಯನ ಮಾನ್ಯ ಕಿಶೋರ್ ಕುಮಾರರು ಬೊಕ್ಕ ಇನಿ ನಮ್ಮ ಈ ಒಂಜಿ ತುಳುನಾಡದ ಪೆರ್ಮೆದ ಪತ್ರಿಕೆ ಸಿದ್ಧಿ ಬಿಡುಗಡೆ ನೆತ್ತ ಮಾಲೀಕರಾಯನ ಮಾನ್ಯ ಡಾಕ್ಟರ್ UP ಶಿವಾನಂದರು ಈ ಮಾತ ಬೆನ್ನೆರೇನು ಯಾನು ಮತ್ತವ್ರ ಮೇಡು ಭಾರಿ ಮೋಕೆಡು ಬೊಕ್ಕ ಗೌರವಡು ಲೆತ್ತೊಂದುಲ್ಲೆ ದಯಮಲ್ತದು ನಿಕ್ಲಿನ ಮಾತ ಮತ್ತವ್ರ ಮೇಡು ಬತ್ತದು ಆಸೀನರಾವಡು ಬಂದು ಕೇನೊಂದುಲ್ಲೆ. ಭಗವಂತನ ಇಚ್ಛೆ ಇಲ್ಲದೆ ಜಗತ್ತಿನಲ್ಲಿ ಹುಲ್ಲು ಕೂಡ ಹುಲ್ಲು ಕಟ್ಟಿಯೂ ಅಲ್ಲಾಡಲಾರದು ಅನ್ನುವಂತಹ ಮಾತು ಇದೆ. ಆ ನೆಲೆಯಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕಿದ್ದಾರೆ. ಒಳಂಬ ಕುಟುಂಬದ ಮಕ್ಕಳಾದಂತಹ ಆದ್ಯ ಸೈನಿಕ ಆಧುನಿಕ ಅಕ್ಷಿ ಮತ್ತು ಸುಧೀರ ಈ ಮಕ್ಕಳು ವೇದಿಕೆಗೆ ಆಗಮಿಸಿ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಿದ್ದೇವೆ.
वाग्रजं प्रणवाकारं गजाननयुतं गणेश्वरं श्रीगजाननयुतं गणेश्वरम् ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅತಿಥಿಗಳನ್ನು ದೇವರಂತೆ ಕಂಡಂತಹ ನೆಲ ಇದು. ಬಂದಂತಹ ಅತಿಥಿಗಳನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಈ ಕುಟುಂಬದ ಸದಸ್ಯರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಗೌಡ ಅವರು. ಓಂ ಲಕ್ಷ್ಮೀ ರಮಣ ದೇವರನ್ನು ನೆನೆಸುತ್ತಾ ಈ ದಿನದ ಈ ಎಲ್ಲ ಕಾರ್ಯಕ್ರಮದ ಹಿಂದಿನ ಶಕ್ತಿ ಮತ್ತು ಈ ಊರಿನ ಎಲ್ಲ ಸ್ನೇಹಿತರನ್ನು, ಸಂಬಂಧಿಕರನ್ನು ಎಲ್ಲರನ್ನೂ ಈ ಕ್ಷೇತ್ರದಲ್ಲಿ ಒಗ್ಗೂಡಿಸುವಂತಹ ಪ್ರಯತ್ನ ಮತ್ತು ಅವರನ್ನೆಲ್ಲ ಆತ್ಮೀಯವಾಗಿ ಬರಮಾಡಿಕೊಂಡು ಎಲ್ಲರನ್ನೂ ಸತ್ಕರಿಸಬೇಕೆಂಬ ನಿಟ್ಟಿನಲ್ಲಿ SDM ಕಾಲೇಜಿನ ಸಾಂಸ್ಕೃತಿಕ ವೈಭವವನ್ನು ಮಕ್ಕಳಿಂದ ಇವತ್ತು ಮಾಡಿಸುವಂಥ ದೊಡ್ಡ ಕಾರ್ಯವನ್ನು ನಮ್ಮ ಅಣ್ಣ ಡಾಕ್ಟರ್ ರಾಮಯ್ಯ ಗೌಡ ಅವರು ವಿದೇಶದಲ್ಲಿ ಇರುವಾಗಲೇ ನನಗೆ ಒಂದು 5-6 ತಿಂಗಳ ಮೊದಲೇ ಫೋನ್ ಮಾಡಿ ಹೇಳಿದರು, ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಿ ಅಂತ. ಯಾವುದು ಕಾರ್ಯಕ್ರಮ ಅಂತ ಕೇಳುವಾಗ ಅವರು ತೆಗೆದ ಬಾಯಿಗೆ ಹೇಳಿದ್ದು, ಮಕ್ಕಳದ್ದು ಯಾವುದಾದ್ರು ಕಾರ್ಯಕ್ರಮ ಇದ್ದರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಮಾತ್ರ ಸಾಕು ಅಂತ ಹೇಳಿದರು. ಅವರ ಇಚ್ಛೆಯಂತೆ ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಭವ್ಯ ಸಮಾರಂಭದ ವೇದಿಕೆಯನ್ನು ಆಸೀನರಾಗಿದ್ದಂಥ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ನಿಮ್ಮೆಲ್ಲರ ಪ್ರೀತಿಯ ರಾಮಯ್ಯ ಗೌಡ ಅವರನ್ನು ಹೃತ್ಪೂರ್ವಕವಾಗಿ ಕುಟುಂಬದ ಪರವಾಗಿ ಮತ್ತು ಎಲ್ಲ ಊರವರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅವರ ಪಕ್ಕದಲ್ಲೇ ಕುಳಿತಿರುವಂಥ ಅವರ ಧರ್ಮಪತ್ನಿ ಕಾಣಿ ಗೌಡ. ಪತಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಿಂದೆ ಇದ್ದು ಅವರನ್ನು ಪ್ರತಿಯೊಂದು ವಿಷಯದಲ್ಲೂ ಪ್ರೋತ್ಸಾಹಿಸ್ತಾ, ಕೌಟುಂಬಿಕವಾಗಲಿ ಸಾಮಾಜಿಕವಾಗಲಿ ಅವರ ಬೆಂಬಲ ಸದಾ ಅವರೊಟ್ಟಿಗೆ ಇದ್ದು ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ ಕಾಣಿ ಗೌಡರನ್ನು ನಾನು ಈ ಸಭೆಗೆ, ಈ ಸಮಾರಂಭಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿ ಎಲ್ರಿಗೂ ನಿಮಗೆ ಚಿರಪರಿಚಿತ ಆಗಿರಬಹುದು. ಅವರು ಮುಖ್ಯ ಅತಿಥಿಯಾಗಿ ಇವತ್ತಿದ್ದಾರೆ. ನಮ್ಮ ಸದಾಶಿವ ದೇವರ ಕೂಡಬೆಟ್ಟು ಸದಾಶಿವರ ದೇವರ ಅಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿಯೂ, ಕೊಲ್ಲಿ ದುರ್ಗಾಮಾತೆಯಲ್ಲಿ ನಡೆದಂಥ ದೊಡ್ಡ ಮಟ್ಟದ ಜೀರ್ಣೋದ್ಧಾರ ಇದರಲ್ಲಿಯೂ, ಅದರ ಬ್ರಹ್ಮಕಲಶೋತ್ಸವದ ಪ್ರತಿಯೊಂದು ಹೆಜ್ಜೆಯಲ್ಲೂ ಇವರು ಇದ್ದು ಅದರ ಯಶಸ್ವಿಗೆ ಕಾರಣಕರ್ತರಾದಂಥ ನಮ್ಮೆಲ್ಲರ ಪ್ರೀತಿಯ ಮತ್ತು ಇಡೀ ತಾಲೂಕಿಗೆ ಹೆಸರುವಾಸಿಯಾಗಿರುವಂಥ ವಕೀಲರ ಆಗಿರುವಂಥ ಧನಂಜಯ ರಾವನ್ನು ನಾವು ನಮ್ಮ ಕುಟುಂಬಸ್ಥರ ಪರವಾಗಿ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ವ್ಯಕ್ತಿ ನಿಮ್ಮ ಪ್ರತಿ ಮನೆ ಬಾಗಿಲಿನಲ್ಲೂ ಬಹುಶಃ ಕೇಳಿರ್ಬೋದು ಸುದ್ದಿ ಬಿಡುಗಡೆ ಅಂತ. ಎಲ್ಲ ತಾಲೂಕಿಗೆ ಅವರ ಹೆಸರು ಇದೆ. ಹಾಗೂ ಸುಳ್ಯ, ಪುತ್ತೂರು, ಬೆಂಗಳೂರು ಎಲ್ಲ ಕಡೆ ಅವರ ಪೇಪರ್ಗಳು ಸುದ್ದಿ ಬಿಡುಗಡೆ ಪ್ರಸಾರವಾಗ್ತಿದೆ. ಎಲ್ಲರಿಗೂ ನಿಮಗೆ ಅವರ ಚಿರಪರಿಚಿತ ಇದ್ದೀರಿ ನೀವು. ಹಾಗೆ ಅವರನ್ನು ನಮ್ಮ ಕುಟುಂಬಸ್ಥರ ಪರವಾಗಿ ಮತ್ತು
ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಶಿವಾನಂದ ಡಾಕ್ಟ್ರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ದೇವಸ್ಥಾನದ ಮುಕ್ತೇಶ್ವರರು ಕಿಶೋರ್ ಒಳಂಬ್ರ ಅವರನ್ನು ಕುಟುಂಬಸ್ಥರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಮುಖ್ಯ ವ್ಯಕ್ತಿ ನಮ್ಮ ನಿರೂಪಣೆಗಾರರಾಗಿ ಒಬ್ಬರು ಬಂದಿದ್ದಾರೆ. ನೀವು ನೆನೆಸ್ಬೋದು ಅವರು ಸಾಮಾನ್ಯ ನಿರೂಪಕರು ಮಾತ್ರ ಅಂತ. ಆದರೆ ಅವರ ಹಿಂದಿನ ಅವರ ಡಾಕ್ಟ್ರೇಟ್ ಪಡೆದದ್ದು ಅವರು ಪ್ರೊಫೆಸರಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರೊಫೆಸರಾಗಿದ್ದಾರೆ. ಡಾಕ್ಟ್ರೇಟ್ ಪಡೆದವರು, ಗೋಲ್ಡ್ ಮೆಡಲಿಸ್ಟ್ ಅಂತೆ. ನಮ್ಮ SDM ಕಾಲೇಜಿನಲ್ಲಿ ಕಲಿತವರು ಅವರು. ಅವರನ್ನು ಇದು ತುಳು ಅಕಾಡೆಮಿಯ ಸದಸ್ಯರು ಆಗಿದ್ದಾರೆ. ಅವರಿಗೆ ನಮ್ಮ ಕುಟುಂಬಸ್ಥರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ವೇದಿಕೆಯಲ್ಲಿ ಇವತ್ತು ಒಂದು 7-8 ಶಾಲೆಯ ಮಕ್ಕಳಿಗೆ, ನಮ್ಮ ಇಲ್ಲಿ ಸ್ಥಳೀಯ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಧನವಾಗಿ ನಾವು ಅವರ ಪರವಾಗಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಪ್ರಥಮ ಶ್ರೇಣಿಯಲ್ಲಿ ಅವರಿಗೆ ಸಣ್ಣ ಮೊತ್ತದ ಒಂದು ಪ್ರೋತ್ಸಾಹಕವಾಗಿ ಕೊಡ್ತಾ ಇದ್ದಾರೆ. ಅವರಿಗೂ ಆ ಮಕ್ಕಳನ್ನು ನಾವು ಈ ಸಭೆಗೆ ಮುಖ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮನ್ನೆಲ್ಲ ಎಲ್ಲರನ್ನು ಕಾಲೇಜಿನ ಎಲ್ಲ ಒಂದು 100-200 ಮಕ್ಕಳು ಇಲ್ಲಿ ಸೇರಿದ್ದಾರೆ. ಈಗಾಗಲೇ ಸೇರಿದ್ದಾರೆ. ಅವರನ್ನು ನಿಮ್ಮನ್ನು ರಂಜಿಸಲಿದ್ದಾರೆ. ಅವರನ್ನೆಲ್ಲ ನಮ್ಮ ಊರವರ ಪರವಾಗಿ, ಕುಟುಂಬಸ್ಥರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ಸೇರಿರುವಂಥ ಎಲ್ಲ ಸ್ನೇಹಿತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ನೆಂಟರಿಷ್ಟು ದೂರದಿಂದ ಬಂದವರಿರ್ಬೋದು, ಎಲ್ಲ ಅಣ್ಣನ ಕೆಲವು ಮೊದಲಿನ ಆತ್ಮೀಯರು ಇಲ್ಲಿ ಬಂದಿದ್ದಾರೆ. ಅವರನ್ನೆಲ್ಲ ನಾನು ಈ ಕುಟುಂಬಸ್ಥರ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಕ್ಷಮಿಸಿ, ಮಾಧ್ಯಮದವರು, ಸುದ್ದಿ ಬಿಡುಗಡೆಯವರು ಎಲ್ಲ ಬಂದಿದ್ದಾರೆ. ಅವರು ಎಲ್ಲ ಇಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆದರೂ ನಾನು ಮರ್ತೋದೆ, ಕ್ಷಮಿಸಿ ಡಾಕ್ಟ್ರೇ. ಅವರಿಗೂ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮ್ಮ ಕುಟುಂಬದ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಸ್ವಾಗತಿಸಿದ್ದೇನೆ. ಹಾಗೂ ಇಷ್ಟು ದೊಡ್ಡ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಇದೀಗ ಎಲ್ಲವೂ ಈ ಕಾರ್ಯಕ್ರಮಗಳು ನೇರ ಪ್ರಸಾರವಾಗುತ್ತಿದೆ. ಎಲ್ಲರೂ ಅದನ್ನು ವೀಕ್ಷಿಸಬಹುದು. ಧನ್ಯವಾದ. ಯಾನು ಎಕಡೆ ಪಾತೆರ್ನಾಗ ಬಂಡೆ ಒಳಂಬ್ರದ ಒಂಜಿ ಕುಟುಂಬ ಭಾರಿ ಪ್ರಸಿದ್ಧವಾಯಿನ ಕುಟುಂಬ ಅಂತ ಈತ ಪಣಿಯರೇ ಕಾರಣ ಉಂಡು. ಎಂಕಲು ಸರಿ 30 ವರ್ಷದ ದುಂಬು ಕಡಿರುದ್ಯಾವರಡು ಉಜಿರೆ ಕಾಲೇಜಿದ ಒಂಜಿ NSS ಕ್ಯಾಂಪ್ ಮಲ್ತಿತ್ತ. ಅಪಗ ಆ ಎಂಕಲೊಂಜಿ ಶಿಬಿರಗು ಆಧಾರವಾದ ಉಂತಿನ ಎಕ್ಲೆಯಲ್ಲಿ ಪಂಡ ಒಳಂಬ್ರದ ಕುಟುಂಬದಕ್ಕೆಲ್ಲ ಆಲಂದಡ್ಕ ವಿನಾಯಕ ಪ್ರಭುಕಲ್ನ ಕುಟುಂಬದಕ್ಕೆಲ್ಲ ಎಂಕ ಇತ್ತೆಲ್ಲ ನೆನಪುಂಡು. ಎಂಕಲು ಜೋಕ್ಲಾದಿಪ್ಪುನಾಗ ಈ ಕುಟುಂಬದಕ್ಕಲು ರಾಜಕೀಯ ಕ್ಷೇತ್ರೋಡು, ಸಾಮಾಜಿಕ ಕ್ಷೇತ್ರೋಡು, ಕೃಷಿ ಕ್ಷೇತ್ರೋಡು ಪುದರ್ ಮಲ್ತನಕ್ಕಲು ಎಂಕ ನೆನಪು ಮಲ್ತನು ನಾಂಡ ಆನಿ ಶ್ರೀಮತಿ ಲೋಕೇಶ್ವರಿ ವಿನಯ ಚಂದ್ರಮೇರು ಜಿಲ್ಲಾ ಪಂಚಾಯತ್ ಮೆಂಬರ್ ಆದ, ಅಂಚನೆ ಒಳಂಬ್ರ ನಾರಾಯಣಗೌಡರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ, ಅಂಚನೆ ಶ್ರೀಮತಿ ಉಷಾ ಲಕ್ಷ್ಮಣಗೌಡ ಮೇರೆ ಕೂಡ ರಾಜಕೀಯ ಕ್ಷೇತ್ರಡು ಪುದರ್ ಮಲ್ತನಾರ. ಈ ಪರಂಪರೆ ಬೈದ್ನಕ್ಲು ಮಾತ್ರ ಒಂಜಿ ರೀತಿಯ ಎಡ್ಡೆ ಸಾಧನೆ ಮಲ್ತನಾರು. ಅಂಚನೆ ಸಂತೋಷ ಗೌಡ್ರು ಕೂಡ ಒಂಜಿ ಉಜಿರೆ STM ಕಾಲೇಜಿದ ವಿದ್ಯಾರ್ಥಿ ನಾಯಕರಾದ ಇತ್ತನಾರು. ಐದೊಕ್ಕ ಮುಲ್ಪ ಕಾಲೇಜಿಗೆ ಬರೋಂದಿತ್ತನ ಜೋಕುಲು ಹೆಂಗಿತ್ತೆಲ್ಲ ನೆನಪುಂಡು. ಅವು ಶ್ರೀಮತಿ ಸುಜಾತ ಇಪ್ಪು,
ಸುರೇಖ ಇಪ್ಪು, ಸಂಗೀತ ಇಪ್ಪು, ಸಚಿತ ಇಪ್ಪು ಎಡೆಡ್ಡೆ ಜೋಕುಲು ಈ ಕುಟುಂಬದ್ದು ಬೈದೇರು. ಅಂಚಿನ ಒಂಜಿ ಈ ಕುಟುಂಬದ ಹಿರಿಯರು ಶ್ರೀಯುತ ರಾಮಯ್ಯ ಗೌಡರು ಆರ್ನ ಬೊಕ್ಕ ಮುಲ್ಪದ ಬಂಧುಲು ಪೂರ ಸೇರ್ದು ಮಲ್ಪಿನಂಚಿನ ಈ ಸಮ್ಮೇಳನದ ಬೈದನಂಚಿತ್ನ ಬಿನ್ನೆರೇನು ಬಾರಿ ಮೋಕೆಡು ಗೋಪಾಲಕೃಷ್ಣ ಗೌಡರು ಎದುಕೊಂಡೇರು. ಇತ್ತೆ ಅಕ್ಲೆಗೆ ನಮ್ಮ ಒಂಜಿ ಪೂ ಕೊರ್ದು ಪುರ್ಪ ಕೊರ್ದು ಎದುಕೊಂಡಂಚಿತ್ನ ಒಂಜಿ ಕಾರ್ಯಕ್ರಮ ಸುರುಕಾದ ಇನಿತ ಒಂಜಿ ಲೇಸು ನೋಡೊಂದು ಕೇನೊಂದುಲ್ಲೆ. ಶ್ರೀಮತಿ ಕಾಣಿಯು ಗೌಡ ಮೇರೆಗೆ ಕಮಲ ಮೂಡೂರು ಶ್ರೀಮತಿ ಕಮಲ ಮೂಡೂರು ಬತ್ತದ ಗೌರವ ಮಲ್ಪಡು ಮೇರ್ ಶ್ರೀಯುತ ಡಾಕ್ಟರ್ ರಾಮಯ್ಯ ಗೌಡರನ್ನ ಸಂಗಡಿ ಸುಳ್ಯದ ಪ್ರಸಿದ್ಧ TJ ಮೂಡೂರು ಮೇರ್ನ ಧರ್ಮಪತ್ನಿಲ ಅಂದು ಮತ್ತೋರ್ ಮೇಡಿಪ್ಪುನಂಚಿತ್ನ ಡಾಕ್ಟರ್ UP ಶಿವಾನಂದರು ಸುದ್ದಿ ಬಿಡುಗಡೆ ಪತ್ರಿಕೆದ ಗುರ್ಕಾರರು ಅರೇನು ಶ್ರೀಯುತ ಶ್ರೀನಿವಾಸ ಗೌಡ್ಯರು ಬತ್ತದ ಶಾಲು ಪಾಡ್ದು ಪೂ ಕೊರ್ದು ಎದುಕೊಂಡೊಂದು ಕೇನೊಂದಿಲ್ಲ. ಅಂಜನೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಯ್ಯ ಶ್ರೀಯುತ ಕಿಶೋರ್ ಮೇರೇನು ಶ್ರೀಯುತ ಪ್ರಸಾದ್ ಗೌಡ ಒಳಂಬ್ರ ಮೇರ್ ಬತ್ತು ಸಾಲು ಪಾಡ್ದು ಪೂ ಕೊಡ್ದು ಎದ್ಕೊಂಡೊಂದು ಕೆನೊಂದಿಲ್ಲ ಬಲೆ ದಯಮಾಲ್ತದು. ಇತ್ತೆ ನಮ್ಮ ನೇರವಾದ ಈ ಒಂಜಿ ಲೇಸದ ಉದೀಪನಗ ಪೋವೊಂದುಲ್ಲ. ಈ ಲೇಸಿನ ಉದೀಪನ ಮಲ್ಪೋಡು ಪನ್ಪುನವು ಶ್ರೀ BK ಧನಂಜಯರಾವು ಮೇರ್ ಉದೀಪನ ಮಲ್ಪೋಡು ಪನ್ಪುನವು ಈ ಕುಟುಂಬದ ಬಂಧುಲ್ನ ಒಂಜಿ ಅಪೇಕ್ಷೆ. ಕನ್ನಡಿ ಅಂಗೈತುವರ ಕನ್ನಡಿ ಬೊರ್ಚಿಗೆ ಶ್ರೀ BK ಧನಂಜಯರಾವು ಮೇರೇನು ಏರ್ಲ ಪರಿಚಯಿಸೋಡುಂದಿಜ್ಜಿ ಇನಿತ್ತ ದಿನಮಾನೋಡು ಬೆಳ್ತಂಗಡಿ ತಾಲೂಕುದ ಒಂಜಿ ಪ್ರಸಿದ್ಧ ವಕೀಲರು ಏರಿಕೆಯನ್ನು ನಾಂಡ ಅವು ಶ್ರೀ BK ಧನಂಜಯರಾವು ಅವತ್ತಂದೆ ಏತ್ ಮಲ್ಲ ಸಭೆಕ್ಕಲ ಒವ್ವೇ ಸಭೆಕ್ಕಲ ಒಂಜಿ ಎಡ್ಡೆ ವಾಗ್ಮಿ ಏರು ಪಂಡ ಅವು ಶ್ರೀ BK ಧನಂಜಯರಾವು. ಧನಂಜಯರನ್ನ ಗುರ್ತ ಎಂಗಳಿಗೆ ಇನಿಕೋಡೆತ್ತು ಆರು ಕಾಲೇಜಿನ ವಿದ್ಯಾರ್ಥಿ ಆದಿಪ್ಪುನಾಗ ಕೇಸರಿ ತಟ್ಟೆ ತಡಪೆ ಕಿರೀಟ ದೀದು ರಂಗಸ್ಥಳಗೂ ಪ್ರವೇಶ ಮಲ್ತೊಂಡಿಂದರ್ನಾಂಡ ಇಡೀ ಸ್ಟೇಜಿ ನಡ್ಗೊಂಡಿತ್ತು. ಎಂಕಲು ಕುಡ್ಲದ ಯಕ್ಷೋತ್ಸವಡು ಸ್ಪರ್ಧೆಡು ಭಾಗವಹಿಸಿದು STM ಕಾಲೇಜಿಗೆ ಸುರುತ್ತ ಇನಾಮುನು ಕನೈನೆಂಚಿತ್ತೊಂಜಿ ತಂಡೊಡು ಆರು ಬಣ್ಣದ ವೇಷಧಾರಿಯಾದ ಕೆಲಸ ಮಲ್ತಿತ್ತೇರು. ಇನಿ ಬೆಳ್ತಂಗಡಿ ತಾಲೂಕುದ ಬೆಳ್ತಂಗಡಿ ಪರಿಸರದ ಬೇತೆ ಬೇತೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದ ಒರಿ ಧಾರ್ಮಿಕ ವ್ಯಕ್ತಿಯಾದ ಸಾಮಾಜಿಕ ವ್ಯಕ್ತಿಯಾದ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯಂತರಾದ ಇಂಚ ಒಂಜತ್ತು ರಡ್ಡತ್ತು ಪತ್ತಾಜಿ ಒಂಜಿ ಸಾಮಾಜಿಕ ಚಟುವಟಿಕೆ ನಿರಂತರವಾದ ಭಾಗವಹಿಸುವಂದಿಪ್ಪುನಂಚಿತ್ನ ಶ್ರೀ BK ಧನಂಜಯರಾವ್ ಮೇರಡ ಅತ್ಯಂತ ಗೌರವಪೂರ್ವಕವಾದ ಪೂರ ಅತಿಥಿಲ್ನ ಒಟ್ಟಿಗೂ ಈ ಲೇಸಿನ ಉದೀಪನ ಮಲ್ತು ಕೊರಡು ಪಂದಕೇನೊಂದಿಲ್ಲ.
ಲೇಸನ್ ಉದೀಪನ ಮಲ್ತನಂಚಿತ್ನ ಶ್ರೀ BK ಧನಂಜಯರಾವ್ ವಕೀಲರು ಬೆಳ್ತಂಗಡಿ ಮೇರ್ ಆರ್ನ ಉದೀಪನದ ಪಾತ್ರೆರೊಂದು ಕೆನೊಂದಿಲ್ಲ. ಇದು ಲೈಟ್ ತೆಗಿಬೋದಾ? ಎಸ್, ಥ್ಯಾಂಕ್ ಯು. ಕಲ್ಯಾಣಾತ್ಮುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಲಕ್ಷ್ಮೀ ವೆಂಕಟರಮಣ ದೇವರಿಗೆ ನಮಸ್ಕರಿಸ್ತಾ ವೇದಿಕೆಯ ಮೇಲೆ ಸನಾತನ ಭಾರತೀಯ ಸಂಸ್ಕೃತಿಯ ಹರಿಕಾರರು ತನ್ನ ಜೀವನದಲ್ಲಿ ಭಾರತೀಯತೆಯನ್ನು ತುಂಬಿಸಿಕೊಂಡು ಶ್ರೀರಾಮನ ಆದರ್ಶವನ್ನು ಮೈಗೂಡಿಸಿಕೊಂಡು ತನ್ನ ಹುಟ್ಟಿದ ಊರಿಗೆ ಬಂದು ಹುಟ್ಟಿದ ಊರನ್ನು ಇವತ್ತಿನವರೆಗೂ ಮರೆಯದೆ ಸದಾ ತನ್ನ ಊರನ್ನು ಸ್ಮರಿಸಿಕೊಳ್ತಾ ಕಡಿರುದ್ಯಾವರ, ಮೆತ್ತಬಾಗಿಲು, ಮಲವಂತಿಗೆ ಅಥವಾ ನಮ್ಮ ಈ ಪ್ರದೇಶದಲ್ಲಿರುವಂತಹ ಎಲ್ಲ ಬಂಧುಗಳೊಂದಿಗೆ ನಿಕಟ ಸಂಕರ್ಪವನ್ನು ಹೊಂದಿರುವಂತಹ ನಮ್ಮ ಪ್ರೀತಿಯ ಅತ್ಯಂತ ಪ್ರಸಿದ್ಧ ವೈದ್ಯರು ಆಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರಾದ ರಾಮಯ್ಯ ಗೌಡ ಅವರೇ, ತನ್ನ ಗಂಡನ ಎಲ್ಲ ಕನಸುಗಳನ್ನು, ಸಾಮಾನ್ಯವಾಗಿ ಗಂಡಸರು ಒಳ್ಳೆ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೆ ಪ್ರಧಾನ ಕಾರ್ಯಕರ್ತರು ಅಥವಾ ಕಾರಣೀಕರ್ತರು ಯಾರು ಅಂತ ಹೇಳಿದರೆ ಹೆಂಡತಿಯವರು. ನಮಗೆಲ್ಲರಿಗೂ ಗೊತ್ತುಂಟು, ಒಂದು ಕಾರ್ಯಕ್ರಮದಲ್ಲಿ ಯಾವುದಾದರೂ ದೇಣಿಗೆ ಕೊಡಬೇಕು ಅಂತಿದ್ದರೆ ಬೀಗದ ಕೈ ಇರುವುದು ಹೆಂಡತಿಯ ಕೈಯಲ್ಲಿ. ದೊಡ್ಡ ದೇಣಿಗೆ ಆಗಲಿ ಸಣ್ಣ ದೇಣಿಗೆ ಆಗಲಿ ಕಾರ್ಯಕ್ರಮದ ಯಶಸ್ಸಿರುವಂಥದ್ದೇ ಹೆಂಡತಿಯ ಕೈಯಲ್ಲಿ. ಗಂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಹೇಳಿದರೆ ಅದಕ್ಕೆ ಪೂರ್ತಿ ಸಹಕಾರವನ್ನು ಹೆಂಡತಿ ಕೊಡ್ತಾ ಇದ್ದರೆ ಮಾತ್ರ ಕಾರ್ಯಕ್ರಮ ಯಶಸ್ಸಾಗ್ತದೆ, ಗಂಡ ಒಳ್ಳೆಯ ಹೆಜ್ಜೆಯನ್ನು ಇಡಲಿಕ್ಕಾಗ್ತದೆ. ಆ ರೀತಿ ಗಂಡನ ಎಲ್ಲ ಹೆಜ್ಜೆಗಳಲ್ಲಿಯೂ ಕೂಡ ಸಹಕಾರವನ್ನು ನೀಡ್ತಾ ಇರುವಂತಹ ರಾಮಯ್ಯ ಗೌಡರ ಧರ್ಮಪತ್ನಿ ಖಾನಿಯು ಗೌಡ ಅವರೇ, ಐ ಜಸ್ಟ್ ವುಡ್ ಲೈಕ್ ಟು ಟ್ರಾನ್ಸ್ಲೇಟ್ ದೀಸ್ ವರ್ಷನ್ಸ್ ಟು ಮಿಸಸ್ ಗೌಡ. ನಾರ್ಮಲಿ when husband starts doing some good work, if he gets the support from the house, especially the wife, then only a husband can do good job. Normally in Hindu culture, especially in India, the keys of the Godreges are kept with the wife. Whenever people come for donations, it is a habit of the husband to call his wife and ask, can I give some donations? He will not ask publicly, he will go inside the bedroom and he will consult his wife and he will give. If some husband is doing some good social work, means the wife is giving a free hand to the husband. It is because of the support of the wife, husband does the good work. So that is why we call the wife as the better half or Ardhanarishwara in our country. So that is why a few words of appreciation I have given to you, that you have been the real force for Ramaya Gowda to do the good work. So we are really happy to see you in the stage. That's what my words were. ನನಗೆ ನಮ್ಮ ಊರವರಲ್ಲಿ ಒಂದು ಮಾತ್ರ ಬೇಜಾರು. ಆಗ ಮಾಧವ ಎಷ್ಟೆಷ್ಟು ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸಿದ, ಎಷ್ಟೆಷ್ಟು ಸುಂದರವಾದಂತಹ ಮಾತುಗಳನ್ನು ರಾಮಯ್ಯ ಗೌಡರಿಗೆ ಹೇಳಿದ. ರಾಮಯ್ಯ ಗೌಡರು ದೀಪವನ್ನು ಬೆಳಗಿಸಿದರು. ನಿಮ್ಮಲ್ಲಿ ಮಾತ್ರ ಚಪ್ಪಾಳೆ ಕೊಡುವಂತಹ ಉದಾರತೆ ಕಂಡು ಬರಲಿಲ್ಲ. ನಾನು ಇಷ್ಟೇ ಹೇಳೋದು, ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೇವೆ, ಒಬ್ಬ ನಿಜವಾದ ಕಾಳಜಿಯಿಂದ ವಿದೇಶದಲ್ಲಿ ನೆಲೆಸಿದ್ರೂ ಕೂಡ ತನ್ನ ಊರಿನಲ್ಲಿ ಬಂದು ಒಂದಷ್ಟು ಸಮಯವನ್ನು ತನ್ನ ಸ್ನೇಹಿತರ ಜೊತೆ, ತನ್ನ ಊರವರ ಜೊತೆ, ತಮ್ಮ ಬಂಧುಗಳ ಜೊತೆ ಕಳಿಬೇಕು ಹೇಳುವಂತಹ ಆಶಯದಿಂದ ಬಂದು ಈ ಕಾರ್ಯಕ್ರಮವನ್ನು ಉದ್ದೀಪನ ಮಾಡುವಾಗ ಚಪ್ಪಾಳೆ ಹೇಗೆ ಬರಬೇಕಿತ್ತು? ಇನ್ನೂ ಕೆಲವರಿಗೆ ದಾಕ್ಷಿಣ್ಯ ಬಿಡುವುದಿಲ್ಲ, ಇನ್ನೂ ಕೆಲವರು ಚಪ್ಪಾಳೆ ಹೊಡಿತಿರಲಿಲ್ಲ. ಚಪ್ಪಾಳೆ ಹೊಡೆಯುವ ನಿಜವಾದ ಕ್ರಮ ವಾಸುದೇವರಾವ್ ಕಕ್ಕನಿಜಿಯವರಿಗೆ ಗೊತ್ತುಂಟು. ಕೈ ಮೇಲೆ ಹೋಗಬೇಕು, ಜೋರಾದ ಒಮ್ಮೆ ಚಪ್ಪಾಳೆ ಬರಲಿ, ಸೊ ಹಿ ವಿಲ್ ಬಿ ಹ್ಯಾಪಿ. When a person does some good job, I feel that the most important thing is a small amount of appreciation that is required, madam. So that's what we are really happy.
the good job that is done by both of you. ನಾನು ರಾಮಯ್ಯಗೌಡರ ಬಗ್ಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುದ್ದಿ ಬಿಡುಗಡೆ ಮಾಧ್ಯಮದ ಮೂಲಕ ಸಾವಿರಾರು ಜನ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಎಲ್ಲ ಕಣ್ಣುಗಳು ಕೂಡ ರಾಮಯ್ಯಗೌಡರ ಮೇಲೆ ಇರಬೇಕು. ಆತ್ಮೀಯ ಬಂಧುಗಳೇ, ವಿದೇಶಕ್ಕೆ ನಾವು ಹೋಗುವಂಥದ್ದು ದೊಡ್ಡದಲ್ಲ. ಆದರೆ ವಿದೇಶದಲ್ಲಿ ಸಾಧನೆಯನ್ನು ಮಾಡಿ ತನ್ನದೇ ಆದಂತಹ ಬದುಕನ್ನು ಕಟ್ಟಿಕೊಂಡು ನಂತರದ ದಿನಗಳಲ್ಲಿ ತನ್ನ ಊರಿಗೆ ಬಂದು ತನ್ನ ಊರನ್ನು ಮರೆಯದೆ ತನ್ನ ಊರಿನ ಸಂಬಂಧಿಕರು, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ಮೊಮ್ಮಕ್ಕಳು ಇವರ ಜೊತೆ ಅಲ್ಲ, ಊರವರ ಜೊತೆ ಅಲ್ಲ, ತನ್ನ ಜಾತಿ ಬಾಂಧವರ ಜೊತೆ ಅಲ್ಲ, ಸಮಸ್ತ ಹಿಂದೂ ಬಾಂಧವರ ಜೊತೆ ಸಂಪರ್ಕವನ್ನು ಕಟ್ಟಿಕೊಂಡು ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳು ನಾವೆಲ್ಲರೂ ಆಗಬೇಕು ಅಂತಿದ್ರೆ ಅದು ರಾಮಯ್ಯಗೌಡರನ್ನು ನೋಡಿ ಒಮ್ಮೆ ಕಲಿಬೇಕು ನಾವು. ಇದನ್ನು ನಾನು ಇಲ್ಲಿ ಕುಳಿತದ್ದವರಿಗೆ ಮಾತ್ರ ಹೇಳುವುದಲ್ಲ, ಇಂತಹ ಒಬ್ಬ ಸಾಧಕ ಇವತ್ತು ನಮ್ಮಲ್ಲಿದ್ದಾನೆ ಅಂತ ಹೇಳುವುದನ್ನು UP ಶಿವಾನಂದರವರಿಂದ ಪ್ರಾಯೋಜಿಸಲ್ಪಟ್ಟಿರುವಂತಹ ಸುದ್ದಿವಾಹಿನಿಯ ಮೂಲಕ ಎಲ್ಲ ಲೋಕ ತಿಳ್ಕೊಳ್ಬೇಕು. ಇದು ಮತ್ತೊಬ್ಬರಿಗೆ ಆದರ್ಶವಾಗಬೇಕು. ಇವತ್ತು ರಾಮಯ್ಯಗೌಡರ ಬಗ್ಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಒಳಂಬ್ರ ಕುಟುಂಬದಲ್ಲಿ ಜನಿಸಿ ಅಂದಿನ ಕಾಲ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂತಹ ದಿನ. ಬೆಳ್ತಂಗಡಿಗೆ ಹೋಗಬೇಕು ಅಂತ ಆದರೆ ನಡ್ಕೊಂಡು ಹೋಗಬೇಕಾದಂತಹ ಸ್ಥಿತಿ. ಅಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಸ್ವ ಸಾಮರ್ಥ್ಯದಿಂದ ವಿದ್ಯಾಭ್ಯಾಸವನ್ನು ಮಾಡಿ ಬದುಕಿನಲ್ಲಿ ಸಾಧನೆಯ ಪಥವನ್ನು ತೋರಿ, ಅಂದರೆ ಇವತ್ತು ನಮಗೆಲ್ಲರಿಗೂ ಕೂಡ ನಮ್ಮ ಮನೆಯ ಬಾಗಿಲಿಗೆ ಕಾರ್ಗಳು ಬರ್ತದೆ, ಬಸ್ಗಳು ಬರ್ತದೆ, ರಿಕ್ಷಾ ಬರ್ತದೆ, ನಮ್ಮನ್ನು ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಂದಿನ ದಿನಗಳಲ್ಲಿ ಎಷ್ಟೋ ಕಿಲೋಮೀಟರ್ ದೂರವನ್ನು ಕಾಲಿನಲ್ಲಿ ನಡೆದು ಕ್ರಮಿಸಿ ವಿದ್ಯಾಭ್ಯಾಸವನ್ನು ಮಾಡಿ ಸಾಧನೆಯ ಪಥವನ್ನು ತೋರಿಸಬೇಕಿತ್ತು. ಎಷ್ಟು ಕಷ್ಟದ ದಿನಗಳಿತ್ತು ಅಂತ ಹೇಳುವುದನ್ನು ವಿದ್ಯಾರ್ಥಿಗಳೊಮ್ಮೆ ಆಲೋಚಿಸಬೇಕು. ರಾಮಯ್ಯಗೌಡರ ಕಲ್ಪನೆ ಇಷ್ಟೇ, ನಿಮ್ಮಲ್ಲಿರುವಂತಹ ಆರ್ಥಿಕ ಸಂಪತ್ತು ಯಾವುದೋ ಕಾರಣಕ್ಕೂ ಕಳೆದುಕೊಳ್ಳಬಹುದು, ಆದರೆ ಆ ಆರ್ಥಿಕ ಸಂಪತ್ತಿನ ಮೂಲ ಯಾವುದು ಅಂತ ಹೇಳಿದರೆ ಅದು ಜ್ಞಾನದ ಸಂಪತ್ತು. ಆದ್ದರಿಂದಲೇ ಅವರು ಯಾವಾಗಲೂ ಕೂಡ ಬಂದಾಗ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಒಂದಷ್ಟು ವಿದ್ಯಾರ್ಥಿಗಳು ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಯಾರಿಂದಲೂ ಕಸಿದುಕೊಳ್ಳಲಾಗದಂತಹ ಅದ್ಭುತವಾದಂತಹ ಜ್ಞಾನ ಸಂಪತ್ತನ್ನು ಹೊಂದಿ ಹೇಳುವಂಥದ್ದು ಅವರ ಆಶಯ ಆಗಿರ್ತದೆ. ತಾನು ವೈದ್ಯನಾಗಿದ್ದರೂ, ತಾನು ಹಳ್ಳಿಯಲ್ಲಿ ಹುಟ್ಟಿದ್ರೂ ಕೂಡ ಕಷ್ಟಪಟ್ಟು ನಾನು ಓದಿದ್ರಿಂದ ಸಾಧನೆಯನ್ನು ಮಾಡಿದ್ದೇನೆ ಹೇಳುವಂಥದ್ದು ಅವರ ಅಭಿಪ್ರಾಯ. ಆದ್ದರಿಂದ ನಮ್ಮ ಊರಿನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಜ್ಞಾನವಂತರಾಗಿ ಒಳ್ಳೆಯ ಉದ್ಯೋಗವನ್ನು ಹೊಂದಿ ಒಂದಷ್ಟು ಹಣವನ್ನು ಸಂಪಾದಿಸಿ ಅಲ್ಲಿಯೇ ಇರುವುದಲ್ಲ, ಕಡಿರುದ್ಯಾವರಕ್ಕೆ ವಾಪಸ್ ಬರಬೇಕು, ಮಲವಂತಿಗೆಗೆ ವಾಪಸ್ ಬರಬೇಕು, ಕೂಡುಬೆಟ್ಟಿಗೆ ಬರಬೇಕು, ಒಂದು ಮನೆ ಕಟ್ಟಬೇಕು, ಅಲ್ಲಿ ಬಂದು ಒಂದಷ್ಟು ವಿದ್ಯಾರ್ಥಿ ವೇತನವನ್ನು ಮಕ್ಕಳಿಗೆ ಕೊಡಬೇಕು. ಇದು ಅವರ ಆಲೋಚನೆ. ನಾವು ಇದನ್ನು ಆದರ್ಶವಾಗಿಟ್ಟುಕೊಂಡು ಬೆಳಿಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನನಗೆ ಬಹಳ ಸಂತೋಷವಾಗ್ತದೆ. ಯಾಕೆಂತ ಹೇಳಿದರೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಒಂದು ಭಾಗ ನಾನಾಗಿದ್ದೇನೆ. ಇವತ್ತು ಒಂದು ಒಳ್ಳೆಯ ಸಾಧಕ ತನ್ನ ಸಾಧನೆಯಿಂದ ಸಂಪಾದಿಸಿದಂಥ ಒಂದಷ್ಟು ಹಣವನ್ನು ತನ್ನ ಊರಿನ ವಿದ್ಯಾರ್ಥಿಗಳಿಗಾಗಿ, ತನ್ನ ಸ್ನೇಹಿತರಿಗಾಗಿ, ತನ್ನ ಬಂಧುಗಳಿಗಾಗಿ, ತನ್ನ ಮಿತ್ರರಿಗಾಗಿ, ನಮ್ಮ ಅದ್ಭುತವಾದಂತಹ ಭಾರತ ದೇಶದ ಮುಂದಿನ ಭವಿಷ್ಯಕ್ಕಾಗಿ ತೊಡಗಿಸಿಕೊಳ್ತಾರೆ ಹೇಳಿದರೆ ಇದು ನಿಜವಾದ ಸನಾತನ ಹಿಂದೂ ಧರ್ಮದ ಪದ್ಧತಿ. ಇದನ್ನು ನಾವು ತಿಳ್ಕೊಳ್ಬೇಕು. ಇಂತಹ ಒಬ್ಬ ಧಾರ್ಮಿಕ ಹರಿಕಾರನ ಒಂದು ಸಾಧನೆಗೆ, ಇಂತಹ ಒಂದು ಒಳ್ಳೆಯ ಮನಸ್ಸಿಗೆ ನಾವು ಊರವರು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆದ್ದರಿಂದ ಐ ರಿಕ್ವೆಸ್ಟ್ ಆಲ್ ದ ವಿಲೇಜಸ್, ಆಲ್ ದ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಕೈಂಡ್ಲಿ ಸ್ಟ್ಯಾಂಡ್ ಅಪ್. ಎಲ್ಲರೂ ಒಮ್ಮೆ ಎದ್ದು ನಿಂತು ಈ ಅದ್ಭುತವಾದಂತಹ ದಂಪತಿಗಳ ಸಾಧನೆಗೆ we have to thank them. Madam Sri Ramaya Gowda ji, you please be seated. You are supposed to sit, we are supposed to stand. So we will be thanking you for your wonderful gesture, and this is the wonderful honor we are going to give you for your great gesture. We request this particular heritage to continue. Your sons, your grandchildren should continue this beautiful heritage, and we are really happy to say that
You are the real ambassador of our great nation, India. So, be a big round of applause to Ramaya Gowda ji and Kani Gowda ji. ಥ್ಯಾಂಕ್ ಯು ವೆರಿ ಮಚ್. ನನಗೆ ಕೊಟ್ಟ ಸಮಯ 10 ನಿಮಿಷ. ಮಾಧವರೇ, 10 ನಿಮಿಷಕ್ಕೆ ಭಾಷಣವನ್ನು ಮುಗಿಸಿದ್ದೇನೆ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಈ ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರೊಂದಿಗೆ ಸಮಯವನ್ನು ಹಂಚಲು ಅವಕಾಶ ಕೊಟ್ಟಂತಹ ಈ ಕಾರ್ಯಕ್ರಮದ ಎಲ್ಲ ನನ್ನ ಬಂಧುಗಳಿಗೆ, ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವ ಗೋಪಾಲಕೃಷ್ಣ ಗೌಡರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, UP ಶಿವಾನಂದರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ. ಬಸವಣ್ಣನಂತಹ ದಾರ್ಶನಿಕರು ಬಹುಶಃ ಧನಂಜಯರಾಯರ ಮಾತು ಕೇಳಿಯೇ ಹೇಳಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೌದು ಎನ್ನಬೇಕು. ಮಾನ್ಯ ಧನಂಜಯರು ಮಾತಾಡಿದ ನಂತರ ಇನ್ನೇನು ಮಾತಾಡಲಿಕ್ಕಿಲ್ಲ. ದಾಸರು ಒಂದು ಕಡೆ ಹೇಳ್ತಾರೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ಏನು ಹೇಳಿದರೆ, ಕೊಡು ಅಂತಲ್ಲ, ನನಗೆ ಕೊಡುವ ಶಕ್ತಿಯನ್ನು ಕೊಡು ಅಂತ. ಅದನ್ನೇ ಮುಂದುವರಿಸಿ ಹೇಳ್ತಾರೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಬಹುಶಃ ಇಂಥ ಕೆಲಸವನ್ನು ಶ್ರೀಯುತ ರಾಮಯ್ಯ ಗೌಡರು ಅನೇಕ ವರ್ಷದಿಂದ ಮಾಡ್ತಾ ಇದ್ದಾರೆ. ಇದು ಭಗವದ್ ಪ್ರೇರಣೆ ಮತ್ತು ಭಗವದ್ ದಯೆ. ಅವರು ಈ ಊರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ತನ್ನ ಒಂದು ಪ್ರೋತ್ಸಾಹದ, ಬೆಂಬಲದ ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕಿದ್ದಾರೆ. ಅವರ ಪಟ್ಟಿಯನ್ನು ಓದಲಿಕ್ಕೆ ಇದ್ದಾರೆ. ಶ್ರೀಯುತ ಸವಿತಾರ ಮೂಡೂರು ಅವರು ಡಾಕ್ಟರ್ ರಾಮಯ್ಯಗೌಡ ಅವರ ತಂಗಿಯ ಮಗ, ಪಂಜದ JC ಸಂಸ್ಥೆಯ ಆಗಿದ್ದಂಥವರು ಶ್ರೀಯುತ ಸವಿತಾರ ಮೂಡೂರು ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ಸೇರಿರುವ ಎಲ್ಲ ಆಹ್ವಾನಿತರೇ, ಶಿಕ್ಷಣ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ತನ್ನ ಶಿಕ್ಷಣದಿಂದಲೇ ಇಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರುವ ಡಾಕ್ಟರ್ ಯು ರಾಮಯ್ಯಗೌಡ ಇವರು ತನ್ನಂತೆ ಈ ಊರಿನ ಪರಿಸರದ ಮಕ್ಕಳು ಬೆಳಿಬೇಕು, ಸ್ವಾವಲಂಬನೆ ಬದುಕನ್ನು ಕಾಣಬೇಕು ಎಂಬ ನಿಟ್ಟಿನಲ್ಲಿ ಊರಿಗೆ ಬರುವಾಗ ಪ್ರತಿ ಸಲ ತನ್ನ ಆಸುಪಾಸಿನ ಪರಿಸರದ ಮಕ್ಕಳನ್ನು ಸೇರಿಸಿ ಅಲ್ಲಿ ಪ್ರತಿಭಾನ್ವಿತರನ್ನು ಆರಿಸಿ ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಅವರನ್ನು ಗೌರವಿಸುತ್ತಾರೆ. ಇದು ಅತ್ಯಂತ ಮಹತ್ತರವಾದ ಕಾರ್ಯ. ತಾನು ಬೆಳೆದಂತೆ ತನ್ನವರು ಬೆಳಿಬೇಕು, ತನ್ನ ಪರಿಸರ ಬೆಳಿಬೇಕು, ತನ್ನ ಊರು ಬೆಳಿಬೇಕೆಂಬ ಪರಿಕಲ್ಪನೆ ಅಡಿಯಲ್ಲಿ ಈ ಪ್ರತಿಭಾ ಪುರಸ್ಕಾರ ನಡೀತದೆ. ಪರಿಸರದ ಶಾಲೆಯ ಮಕ್ಕಳನ್ನು ನಾನು ಈಗ ಪಟ್ಟಿಯನ್ನು ಓದ್ತೇನೆ. ದಯವಿಟ್ಟು ಮಕ್ಕಳು ಡಾಕ್ಟರ್ ರಾಮಯ್ಯಗೌಡ ಇವರು ಕೊಡಮಾಡುವ ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿತ್ತಬಾಗಿಲು, ಇಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ ಪವಿತ್ರ ಪ್ರಥಮ ಸ್ಥಾನವನ್ನು ಗಳಿಸಿದ, ಆ ಶಾಲೆಯಲ್ಲಿ ಓದಿ ಪ್ರಥಮ ಸ್ಥಾನ ಗಳಿಸಿದ ಪವಿತ್ರ ದಯವಿಟ್ಟು ವೇದಿಕೆ ಬರಬೇಕು. ಇವರು ಸಂಜೀವಗೌಡ ಪಗರಿಮನೆ ಕಿಲ್ಲೂರು ಇವರ ಪುತ್ರಿ ಪವಿತ್ರ. ಎರಡನೇ ದ್ವಿತೀಯ ಸ್ಥಾನ ಪ್ರೇಕ್ಷಾ, ದಯವಿಟ್ಟು ಬೇಗ ವೇದಿಕೆಯ ಬಳಿ ಬರಬೇಕು. ಪ್ರತಿಭಾನ್ವಿತರು ದಯವಿಟ್ಟು ವೇದಿಕೆಯ ಮುಂದೆ ಬನ್ನಿ. ಈಗಾಗಲೇ ನಿಮಗೆ ಪುರಸ್ಕಾರದರ ಹೆಸರು ನಿಮಗೆ ಗೊತ್ತಿದೆ. ದಯವಿಟ್ಟು ವೇದಿಕೆ ಮುಂದೆ ಬನ್ನಿ, ಸಮಯದ ಅಭಾವವಿದೆ. ಪ್ರೇಕ್ಷಾ ದ್ವಿತೀಯ. ಎರಡನೇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಿಯುದ್ಯಾವರ 7ನೇ ತರಗತಿ ವಿದ್ಯಾರ್ಥಿಗಳು. ಪೂರ್ಣೇಶ್ ಪ್ರಥಮ ಸ್ಥಾನ. ಶೆಟ್ಟಿಪಾಲು ಮನೆಯವರು ಪೂರ್ಣೇಶ್, ದಯವಿಟ್ಟು ವೇದಿಕೆ ಬನ್ನಿ. ಪೂರ್ಣೇಶ್. ದ್ವಿತೀಯ ಸ್ಥಾನ ಹಿತೇಶ್, ಬೀಜದಡಿ ಮನೆ ಹಿತೇಶ್. ಶೆಟ್ಟಿಪಾಲ್ ಮನೆಯವರು ಕಡಿಯುದ್ಯ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವ ಪೂರ್ಣೇಶ್. ಈ ಗೌರವವನ್ನು ಡಾಕ್ಟರ್ ಯು ರಾಮಯ್ಯಗೌಡ ಇವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಪೂರ್ಣೇಶ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಿಯುದ್ಯಾರದ 7ನೇ ತರಗತಿ ವಿದ್ಯಾರ್ಥಿ.
ಇಲ್ಲಿನ ಹತ್ತಿರದ ಶೆಟ್ಟಿಪಾಲು ಮನೆಯವರು. ಹಿತೇಶ್, ಇದೇ ಶಾಲೆಯಲ್ಲಿ ಓದಿದ ಹಿತೇಶ್ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಬೀಜದಡಿ ಮನೆಯ ಹಿತೇಶ್ ದ್ವಿತೀಯ ಸ್ಥಾನವನ್ನು. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಿತ್ತಬಾಗಿಲು ಹೈಸ್ಕೂಲಿನ 10ನೇ ತರಗತಿಯಲ್ಲಿ ಆಯ್ದ ಮಕ್ಕಳ ಹೆಸರು ಹೀಗಿದೆ. ಶ್ರೀ ಮುಕ್ತಿ ಪ್ರಥಮ, ನಾರಾಯಣಗೌಡ ಅರ್ತಿದ್ದಡಿ ಮನೆ, ಇವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ದಯವಿಟ್ಟು ಮುಕ್ತಿ. ದ್ವಿತೀಯ ಸ್ಥಾನವನ್ನು ಪೃಥ್ವಿ ದ್ವಿತೀಯ ಸ್ಥಾನ, ಶಶಿಕಾಂತ್ ನಲ್ಕೆ ಕೋಳ್ಪೆ ಮನೆ. ದಯವಿಟ್ಟು ವೇದಿಕೆಯ ಹತ್ತಿರ ಬನ್ನಿ. ಮುಕ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ, ಮಿತ್ತಬಾಗಿಲು ಶಾಲೆಯಲ್ಲಿ ಕಲಿತ 10ನೇ ತರಗತಿ ವಿದ್ಯಾರ್ಥಿ ಮುಕ್ತಿ ಈಗ ಡಾಕ್ಟರ್ ರಾಮಯ್ಯಗೌಡ ಇವರಿಂದ ಪುರಸ್ಕಾರವನ್ನು ಪಡೆದಿದ್ದಾರೆ. ಆ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಯಾಲಬೈಲು ಕಡಿಯುದ್ಯಾವರ ಅಲ್ಲಿ ಕಲಿತ ವಿದ್ಯಾರ್ಥಿಗಳು ಹಂಶಿತ್, ದಯವಿಟ್ಟು ವೇದಿಕೆಯ ಮುಂಭಾಗ ಬನ್ನಿ. ಹಂಶಿತ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಕುಕ್ಕಾವ್ 7ನೇ ತರಗತಿ ಆಯ್ದ ವಿದ್ಯಾರ್ಥಿಗಳು ಸೃಜನ್ ಪ್ರಥಮ ಸ್ಥಾನ, ಯಶೋಧ ಕುಂಬಾರ ಅವರ ಮಗ ಸೃಜನ್ ದಯವಿಟ್ಟು ವೇದಿಕೆ ಬನ್ನಿ. ಸೃಜನ್. ಅನಂತರ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಂಶಿಕಾ, ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಲಕ್ಷ್ಮಣಗೌಡ ಇವರ ಪುತ್ರಿ ಹಂಶಿಕಾ, ದಯವಿಟ್ಟು ವೇದಿಕೆ ಬನ್ನಿ. ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಕುಕ್ಕಾವು ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿ ಸೃಜನ್, ಯಶೋಧರ ಕುಂಬಾರ ಇವರ ಪುತ್ರ ಸೃಜನ್. ಇನ್ನೊಂದು ವಿದ್ಯಾರ್ಥಿ ದ್ವಿತೀಯ ಸ್ಥಾನ ಪಡೆದ ಹಂಶಿಕಾ. ಆತ್ಮೀಯರೇ, ಈ ಎಲ್ಲ ಪುರಸ್ಕಾರಗಳು ಪುರಸ್ಕೃತಗೊಂಡ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಲಿ. ಮುಂದಿನ ದಿನಗಳಲ್ಲಿ ನೀವು ಉತ್ತಮವಾಗಿ ಅಭ್ಯಸಿಸಿ ಡಾಕ್ಟರ್ ರಾಮಯ್ಯಗೌಡರ ಕನಸನ್ನು ಈಡೇರಿಸಿ ಎಂದು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದ ಮಾತು, ಇಫ್ ಯು ಶೈನ್ ಲೈಕ್ ಎ ಸನ್ ಫಸ್ಟ್ ಯು ಬರ್ನ್ ಲೈಕ್ ಎ ಸನ್ ಅಂತೇಳಿ. ಸೂರ್ಯನಾಗಿ ಪ್ರಕಾಶಿಸಲು ಇಷ್ಟಪಡುವ ವ್ಯಕ್ತಿ ಸೂರ್ಯನಾಗಿ ಉರಿದುಕೊಳ್ಳಿಕ್ಕೂ ರೆಡಿಯಾಗಿರಬೇಕು. ಬಹುಶಃ ನಿಮ್ಮ ಬಾಳಿಗೆ ಬೆಳಕಾಗಿ ಈ ಪುರಸ್ಕಾರ ಸಿಗಲಿ. ಪುರಸ್ಕಾರವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಹಾಗೆ ಪುರಸ್ಕಾರವನ್ನು ನೀಡಿದ ಡಾಕ್ಟರ್ ಯು ರಾಮಯ್ಯಗೌಡ ದಂಪತಿಗಳಿಗೆ ಕೃತಜ್ಞತೆಗಳು. ಡಾಕ್ಟರ್ ರಾಮಯ್ಯಗೌಡರಂತಹ ಒಂದು ಭೌಮ ಪ್ರತಿಭೆಗೆ, ಈ ನೆಲದ ಬಗ್ಗೆ, ಈ ಊರಿನ ಬಗ್ಗೆ ಅದಮ್ಯವಾದಂತಹ ಪ್ರೀತಿಯನ್ನು ಹೊಂದಿರುವ ಕಡಿರುದ್ಯಾವರದ ಮಣ್ಣಿನ ಮಗ ಡಾಕ್ಟರ್ ರಾಮಯ್ಯಗೌಡರಿಗೆ ನಾವು ಏನು ಮಾಡ್ಬೋದು ಅನ್ನುವ ಭಾವ ಉದಿಸಿದಾಗ ಅವರ ಕುಟುಂಬಸ್ಥರು ಮತ್ತು ಸಮುದಾಯದ ಬಂಧುಗಳು ಹಾಗೆ ಊರವರು ಒಂದು ಕಿರು ಗೌರವವನ್ನು ನೀಡಬೇಕು ಅಂತ ಬಯಸಿದ್ದಾರೆ. ಅವರಿಗೆ ಸನ್ಮಾನವನ್ನು ಮಾಡುವವರಿದ್ದಾರೆ. ಅದಕ್ಕಿಂತ ಮೊದಲು ಅಭಿನಂದನೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಡಾಕ್ಟರ್ ಯು ಪಿ ಶಿವಾನಂದ ಅವರು.
ಈ ಪರಿಸರದಲ್ಲಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಭಾಗದಲ್ಲಿ ಸುದ್ದಿ ಬಿಡುಗಡೆಯಂತಹ ಒಂದು ಅತ್ಯುತ್ತಮ ಪ್ರಾದೇಶಿಕ ಪತ್ರಿಕೆಯನ್ನು ಹುಟ್ಟುಹಾಕಿ ಜನರಿಗೆ ಸುದ್ದಿಯ ಮಹಾಪೂರವನ್ನು ಹರಿಸುತ್ತಿರುವಂತಹ ಒಬ್ಬ ನೈಜ ಅರ್ಥದ ಪತ್ರಿಕೋದ್ಯಮಿ ಡಾಕ್ಟರ್ ಯು ಪಿ ಶಿವಾನಂದ ಅವರಿಂದ ಅಭಿನಂದನಾ ಮಾತುಗಳು. ಸಾಗರದಾಚೆಯ ಪ್ರೀತಿಯ ಸಿಂಚನ, ಸ್ನೇಹ ಸಮ್ಮಿಲನ. ಸಾಗರದಾಚೆ ಇರುವ ರಾಮಯ್ಯಗೌಡ ಕಾನಿ ದಂಪತಿಗಳು ಅವರ ಪ್ರೀತಿಯ ಸಿಂಚನದ ಕಾರ್ಯಕ್ರಮ ಇದು. ಇದಕ್ಕೆ ತನ್ನ ಮನೆ ಮತ್ತು ಊರು ಅಂದರೆ ಪಂಚಪ್ರಾಣ ಅಂತೇಳಿ ನಮ್ಮ ಚಾನಲ್ನವರು ಮಾತಾಡಿಸಿದ್ದಾರೆ. ಕಳೆದ 2-3 ವರ್ಷ ಮೊದಲೊಂದು ಅವರ ಸಂದರ್ಶನ ಆಗಿತ್ತು. ಇತ್ತೀಚೆಗೆ ಈ ಸತಿ ಬಂದಾಗ ಇನ್ನೊಂದು ಸಂದರ್ಶನ ಆಯಿತು. 2 ಸಂದರ್ಶನ ನೋಡಿದಾಗ ರಾಮೇಗೌಡರ ಒಂದು ಒಳ ನೋಟ, ಕಾನಿಯವರ ಒಂದು ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಒಂದು ಒಳ್ಳೆಯ ಚಿಂತನೆ ನನ್ನಲ್ಲಿ ಮೂಡಿದೆ. ಈ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಈ ಕಾರ್ಯಕ್ರಮ ಸಿಂಚನ ಬಂದಾಗ ಒಳಂಬರ ಗೋಪಾಲರತ್ತು ಹೇಳಿದೆ, ಅವರ ಪ್ರೀತಿ ನಮಗೆ ಕೊಡ್ತಾ ಇದ್ದಾರೆ, ಅವರ ಅಭಿಮಾನ ನಮಗೆ ಸಿಗ್ತಾ ಇದೆ. ನಮ್ಮ ಅಭಿಮಾನ, ನಮ್ಮ ಪ್ರೀತಿ ರಾಮಯ್ಯಗೌಡ ದಂಪತಿಗಳಿಗೆ ಕೊಡಲೇಬೇಕಾಗ್ತದೆ. ಆ ಕೊಡುವ ಕಾರ್ಯಕ್ರಮವಾಗಿ ನಾವು ನಿಮ್ಮ ಮುಂದೆ ಬಂದಿತ್ತಿದೆ. ರಾಮಯ್ಯಗೌಡ್ರೆ ಕಾನಿ ದಂಪತಿಗಳಿಗೆ ನಿಮಗೆ ನಮ್ಮ ಊರಿನ ಕುಟುಂಬದ ನಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಸಂಕೇತವಾಗಿ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ಎಲ್ಲರ ಪ್ರೀತಿ. ನೀವು ಇವತ್ತು ತಮ್ಮ ಹಳ್ಳಿಗಳಿಂದ ಊರಲ್ಲಿ ಕಲಿತು ಕಷ್ಟಪಟ್ಟು ಬೇರೆ ದೇಶಕ್ಕೆ ಹೋದವರು ತುಂಬ ಜನ ಇದ್ದಾರೆ. ದೇಶದಲ್ಲಿಯೂ ನೆಲೆಸಿದವರಿದ್ದಾರೆ, ಶ್ರೀಮಂತರಾದವರು ತುಂಬ ಜನ ಇದ್ದಾರೆ. ಹಾಗಾದರೆ ನೀವು ವಿಶೇಷ ಯಾಕೆ? ರಾಮೇಗೌಡ ವಿಶೇಷ ಯಾಕೆ? ರಾಮೇಗೌಡರ ಕುಟುಂಬದವರು ಎಲ್ಲಿ ಮನೆ ಸಂದರ್ಶನ ಕಳೆದ ವರ್ಷ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಅವರು ದೇವತಾ ಮನುಷ್ಯ, ಅವರು ನಮ್ಮ ಗಾಡ್ ಫಾದರ್ ಅಂತ ಹೇಳ್ತಾರೆ. ದೇವತಾ ಮನುಷ್ಯ, ಗಾಡ್ ಫಾದರ್ ಯಾಕೆ? ಇದೆಷ್ಟು ಜನಕ್ಕೆ ಈ ಗೌರವ ಸಿಗ್ತದೆ? ಎಷ್ಟರಲ್ಲಿ ಭಾವನೆಗಳಿವೆ? ಈ ವ್ಯಕ್ತಿತ್ವ ಹಿನ್ನೆಲೆ ಏನು? ಇವತ್ತು ಧನಂಜಯವರು ಮಾತಾಡಿದ್ದಾರೆ, ಎಲ್ಲರೂ ಒಂದು ಔಟ್ಸೈಡ್ ಕಲ್ಲಿ ಮಾತಾಡಿದ್ದಾರೆ. ನಿಜವಾದ ವ್ಯಕ್ತಿತ್ವ ರಾಮೇಗೌಡರು ಈ ಊರಿಂದ ಬಿಟ್ಟು ಹೋದರೆ ಅಮೇರಿಕಕ್ಕೆ ಹೋಗಿ ಅಲ್ಲಿ ಸಿಟಿಜನ್ ಆಗಿದ್ದಾರೆ. 57-59 ವರ್ಷ ಅಲ್ಲಿ ಬದುಕಿದ್ದಾರೆ. 40 ವರ್ಷದಿಂದ ಮದುವೆಯಾಗಿ ಕಾನಿಯೊಟ್ಟಿಗೆ ಬಂದಿದ್ದಾರೆ. ಆದರೆ ಎಲ್ಲಿ ಅಮೇರಿಕಲ್ಲಿ ಅವರು ಇದ್ದರೂ ಕೂಡ ಅವರು ಅಮೇರಿಕಲ್ಲಿ ಇದ್ದದ್ದಂತ ಅನಿಸಲಿಲ್ಲ ಅವರಿಗೆ. ಅಮೇರಿಕದ ಪ್ರಜೆ ಆಗಿದ್ದಾರೆ, ಒಳ್ಳೆಯ ಡಾಕ್ಟರ್ ಆಗಿದ್ದಾರೆ, ಕಾರ್ಡಿಯೋ ಸರ್ಜನ್ ಆಗಿದ್ದಾರೆ, ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಪ್ರತಿ ಸತಿ ಏನಾದರೂ ಊರಿನಲ್ಲಿ ಆದರೆ ತನ್ನ ತಮ್ಮಂದಿರು, ತನ್ನ ತಂಗಿಯಂದಿರು, ತನ್ನ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು, ತಮ್ಮ ಕುಟುಂಬಸ್ಥರು ಯಾರೇ ಊರಲ್ಲಿ ಏನೇ ತೊಂದರೆಗೊಳಗಾದರೆ ನಿರಂತರವಾಗಿ ಅಮೆರಿಕದಿಂದ ಟಚ್ಚಲ್ಲಿ ಇಡ್ತಾಯಿದ್ರು. ಇತ್ತೀಚೆಗೆ ಫೋನ್ನ ಸಂದರ್ಭ ಬಂದ ಮೇಲೆ ಸಮಸ್ಯೆಗಳಿಲ್ಲ. ಮೊದಲಾದರೆ ಫೋನಿಗೆ ಕಾಯುವಂಥದ್ದು, ಅವರು ಫೋನ್ ಮಾಡಿ ಹೇಳುವಂಥದ್ದು. ಅಮೆರಿಕದಲ್ಲಿ ಇಷ್ಟು ಗಂಟೆಗೆ ಫೋನಿಗೆ ಬನ್ನಿ. ಅವರ ಕಡೆಯ ತಮ್ಮ ಗೋಪಾಲ ನಿರಂತರವಾಗಿ ಅಮೆರಿಕದಲ್ಲಿ ಒಟ್ಟಿಗೆ ಸಂಪರ್ಕ ಇದ್ದವರು ಗೋಪಾಲರು. ಈ ಗೋಪಾಲರು ತೆಗೆಸಿದಾಗ ಇಡೀ ಊರಿನ ಸಮಸ್ಯೆ, ತನ್ನ ಕುಟುಂಬದ ಬಗ್ಗೆ, ಅವರ ಚಿಂತನೆ ಬಗ್ಗೆ, ಅವರ ಅನಾರೋಗ್ಯದ ಬಗ್ಗೆ, ಆರೋಗ್ಯ ತೊಂದರೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ಚಿಂತನೆಯನ್ನು ಅಮೇರಿಕಲ್ಲಿ ಕೂತು ನಿರಂತರ ಮಾಡಿಕೊಂಡಿದ್ದ ವ್ಯಕ್ತಿ. ಅದಕ್ಕಾಗಿ ತನ್ನ ಊರು, ತನ್ನ ಕುಟುಂಬ ಪಂಚಪ್ರಾಣ ಅಂತ ಹೇಳೋ ಮಾತನ್ನು ಇವತ್ತು ಅವರ ಕುಟುಂಬದವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾರಿಗಿದೆ ನಮಗೆ ಗೊತ್ತಿದೆ, ತುಂಬ ಜನರಿಗೆ ಗೊತ್ತಿದೆ. ಎಷ್ಟು ಜನ ಹೊರಗೆ ಹೋದರೆ ಊರನ್ನೇ ಮರ್ತು ಬಿಡ್ತಾರೆ. ವಿದೇಶದಲ್ಲಿ ಮದುವೆ ಆದರೆ, ಬೇರೆ ಧರ್ಮವರು ಮದುವೆ ಆದರೆ ಮತ್ತು ಊರಿಗೆ ಬರೋ ಸಂಪ್ರದಾಯ ಕಡಿಮೆ, ಊರನ್ನೇ ಬಿಟ್ಟು ಬಿಡ್ತಾರೆ. ಅವರು ಆ ಊರಿನವರು ಆಗಿಬಿಡ್ತಾರೆ. ರಾಮೇಗೌಡ ಇವತ್ತು ಅಷ್ಟು ವರ್ಷ ಆದರೂ ಕೂಡ ಊರಿಗೆ ಬಂದಾಗ ಅಪ್ಪಟ ಊರಿನವರೇ ಜನ, ಊರಿನ ನೆನಪು, ಅದನ್ನು ಮೆಲುಕು ಹಾಕ್ತಾ ಒಳಂಬರದ ಮನೆಯವರೇ ಆಗಿರ್ತಾರೆ. ಈ ಹಳ್ಳಿಗಳಲ್ಲಿ ಅವರ ಜೀವನ ಅಂತ ನೆನೆಸ್ಕೊಳ್ತಾರೆ. ಊರಿಗೆ ಬಂದಾಗ ಅವರು ಅಮೇರಿಕವನ್ನು ಬಿಟ್ಟೇ ಬರ್ತಾರೆ. ಅವರ ಸಂದೇಶ ಹೇಳಿದ್ದಾರೆ, ಅಲ್ಲಿ ಬಂದಾಗ ಇಲ್ಲಿ ಚಿಂತನೆ ಮಾಡೋದಿಲ್ಲ, ಊರನ್ನೇ ಚಿಂತೆ, ಇಲ್ಲಿ ಬಂದಾಗ ಇಲ್ಲೇ ಚಿಂತೆ. ಈ ಊರು, ಹಕ್ಕಿಗಳ ಕಲರವ, ನಾನು ನಡೆದ ದಾರಿ, ಇಲ್ಲೇ ಶಿಕ್ಷಣ, ಇಲ್ಲೇ ಜನಗಳು, ಇದನ್ನು ಅನುಭವಿಸ್ತೇನೆ, ಸಂತೋಷ ಪಡ್ತೇನೆ. ಹಾಗೆ ಈ ರೀತಿಯ ವ್ಯಕ್ತಿಗಳು ಯಾರು? ನಿಮಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂತಾದರೆ, ಅವರು ಅಮೇರಿಕದ ಹೋದ ಮೇಲೆ ಈ ಊರಿನ ಕುಟುಂಬ ತನ್ನ ಎಲ್ಲರನ್ನು ಕೂಡ ಚೆನ್ನಾಗಿ ನೋಡಿಕೊಂಡದ್ದು ಮಾತ್ರವಲ್ಲ, ಅವರ ಅಭಿವೃದ್ಧಿಯಲ್ಲಿ, ಅವರ ವಿದ್ಯೆಯಲ್ಲಿ, ಅವರ ವಿವಾಹಗಳಲ್ಲಿ, ಅವರ ಮನೆ ಒಕ್ಕಲುಗಳಲ್ಲಿ ಅವರಿಗೆ ಅನಾರೋಗ್ಯವಾದಾಗಂತೂ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ಅಲ್ಲಿಂದ ನೇರವಾಗಿ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಮಾತನಾಡಿದ್ದಿದೆ. ನನಗೆ ಗೊತ್ತಿದೆ, ನನ್ನ ಮಾವ
ಅವರ ತಂಗಿಯ ಗಂಡ ಟಿ ಜಿ ಮೂಡ್ರು ಆಸ್ಪತ್ರೆಯಲ್ಲಿದ್ದಾಗ ಅಮೇರಿಕದ ನಿರಂತರವಾಗಿ ಕನೆಕ್ಟೆಡ್ ಟು ಏನು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಹೇಗೆ ತಗೊಳ್ತಿದ್ದಾರೆ ಇದು ಎಲ್ಲರಿಗೆ ನನಗೆ ಮಾತ್ರ ಅಲ್ಲ, ಈ ಕುಟುಂಬದ ಎಲ್ಲರಲ್ಲಿ ಕೂಡ ಈ ಬಾಂಧವ್ಯವನ್ನು ಅಲ್ಲಿ ಇಟ್ಟುಕೊಂಡು ಏನು ಮಾಡಬೇಕು, ನನ್ನಿಂದ ಏನಾಗಬೇಕು ಅಂತ ಹೇಳಿದ್ರು ಒಟ್ಟಿಗೆ ಇಲ್ಲಿಯ ಡಾಕ್ಟರ್ ವೈದ್ಯರೊಟ್ಟಿಗೆ ಸಂಪರ್ಕ ಕೂಡ ಮಾಡಿ ಅವರೊಟ್ಟಿಗೆ ಮಾತುಕತೆ ನಡೆಸ್ತಾಯಿದ್ರು. ಇದು ಬಹಳ ಕಷ್ಟ. ಅಲ್ಲಿದ್ದುಕೊಂಡು ಆ ದೇಶದಲ್ಲಿ ಡಾಕ್ಟರಾಗಿ ಕೆಲಸ ಮಾಡಿಕೊಂಡು ಅಲ್ಲಿಯೇ ಒತ್ತಡದ ನಡುವೆ ಊರಿನ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಳೋ ಶಕ್ತಿ ಇದ್ದರೆ ಆ ಮನಸ್ಸು ಭಾಳ ಮುಖ್ಯ. ಅಂಥ ಮನಸ್ಸು ದೇವತಾ ಮನಸ್ಸು ಅಂತ ಹೇಳ್ತೇವೆ. ಅದರೊಟ್ಟಿಗೆ ಅವರಿಗೆ ಸಂಪಾದನೆ ಮಾಡಿ ಎಷ್ಟೊಂದು ಸಂಪಾದನೆ ಮಾಡ್ಬೋದಿತ್ತು, ಊರಿಗೆ ಬಂದು ಜಾಗ ತಗೊಳ್ಬೋದಿತ್ತು. ತುಂಬ ಜನ ನಮ್ಗೆ ಗೊತ್ತಿದೆ, ಊರಿಗೆ ದುಡ್ಡು ಮಾಡ್ತಾರೆ, ಬಾಂಬೆಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ದೇಶಕ್ಕೆ ಹೋಗ್ತಾರೆ, ಊರಿಗೆ ಬಂದು ಬೈ ಮಾಡ್ತಾರೆ, ಜಾಗೆಗಳೆಲ್ಲ ಅವರದ್ದೇ ಆಗ್ತದೆ. ಎಷ್ಟೋ ಸಮಯ ತಗೊಂಡು ಕುಟುಂಬದ ಜಾಗೆಯನ್ನು ಬೈ ಮಾಡ್ತಾರೆ. ಈ ಕುಟುಂಬದ ಜಾಗೆಯಲ್ಲಿ ಇವರು ಊರು ಬಿಟ್ಟು ಹೋದಾಗ ತನ್ನ ಜಾಗೆಯನ್ನು ಇಲ್ಲಿ ಬಿಟ್ಟಿದ್ದಾರೆ ಊರಿಗೆ. ಅದರೊಟ್ಟಿಗೆ ಪ್ರತಿಯೊಬ್ಬನ ಮನೆಯ ತನ್ನ ತಮ್ಮಂದಿರ ತಂಗಿಯಂದಿರ ಅದರೊಟ್ಟಿಗೆ ಸಂಬಂಧಿಕರ ಪ್ರತಿಯೊಬ್ಬರ ಆರ್ಥಿಕ ಚಿಂತನೆ ಬಗ್ಗೆ, ಅವರ ತೊಂದರೆಗಳ ಬಗ್ಗೆ ಚಿಂತನೆ ಮಾಡಿ ಸಹಾಯ ಮಾಡೋ ಒಂದು ಮನಸ್ಥಿತಿಯನ್ನು ಅವರಿಗೆ ದೇವರು ಕೊಟ್ಟಿದ್ದಾರೆ. ಆ ದೇವತಾ ಮನಸ್ಸಿಂದ ಎಲ್ಲರಿಗೆ ಸಹಾಯ ಮಾಡಿದ್ದಾರೆ. ಅಂದರೆ ಒಂದು ಅಲ್ಲಿ ದೊಡ್ಡ ಗುಣ ಏನು ಅಂತ ಹೇಳಿದರೆ, ತಾನು ಸಹಾಯ ಮಾಡಿದ್ದನ್ನು ಅವರು ಯಾರಿಗೆ ಹೇಳೋರಲ್ಲ, ಅವರಾಗಿಯೇ ಕೇಳಿ ಏನು ಕಷ್ಟ ಎಂತುಕೊಳ್ಳಿ ಅವರೇ ಸಹಾಯ ಮಾಡಿದ್ದಲ್ಲದೆ ಜನಗಳಿಗೆ ಗೊತ್ತಿಲ್ಲ. ಅವ್ರಿಗೆ ಹೊರಗೆ ಎಷ್ಟು ಜನಕ್ಕೆ ವಿದ್ಯೆ ಕೊಟ್ಟಿದ್ದಾರೆ, ಎಷ್ಟು ಜನಕ್ಕೆ ಹಣ ಕೊಟ್ಟಿದ್ದಾರೆ, ವಿದ್ಯಾರ್ಥಿ ಕೊಟ್ಟಿದ್ದಾರೆ, ಅದು ಅವರ ಮನಸ್ಸಲ್ಲಿ ಇರುವಂಥದ್ದು. ಹಾಗೆ ನನ್ನ ಮಾವ ಟಿ ಜಿ ಮೂಡ್ರು ಇದ್ದರು, ಅವರಾಗಿ ಅವರು ಕೂಡ ತನ್ನ ಸಹಾಯ ಮಾಡಿದ್ದನ್ನು ನೆನಪು ಮಾಡಿದ್ದನ್ನು ಯಾರಿಗೆ ಹೇಳಿದವರಲ್ಲ. ಅವರ ಡೆತ್ ಆದ ಮೇಲೆ ನನಗೆ ಗೊತ್ತೇ, ತುಂಬ ಜನ ಬಂದು ನಮಗೆ ಅವರು ಸಹಾಯ ಮಾಡಿದರು, ನನಗೆ ಹಣ ಕೊಟ್ಟಿದ್ದರು, ನನ್ನ ವಿದ್ಯೆಗೆ ಸಹಾಯ ಮಾಡಿದ್ದು ಅಂತ ಹೇಳಿದ್ದಿದೆ. ಅದು ಗೊತ್ತಾಗೋದು ಹೇಳದ ವ್ಯಕ್ತಿತ್ವ, ಯಾರು ಕೊಚ್ಚಿಕೊಳ್ಳುವಂಥದ್ದಲ್ಲ. ಅವರ ಸಂದೇಶ ನೋಡಿ ಅವ್ರು ಬಂದಾಗ ನಾನು ಏನು ಮಾಡಿದೆ ಅಂತ ಯಾರು ಹೇಳಲ್ಲ. ಅವರ ದೊಡ್ಡ ಗುಣ ಏನಂತೇಳಿದರೆ, ಊರಿಗೆ ಬರ್ತಾರಲ್ಲ, ನಾನು ಮೊನ್ನೆ ಡೆಲ್ಲಿಯಲ್ಲಿ ಬ್ಯಾಂಗ್ಳೂರ್ ಹೋದಾಗ ಲೀಲಾ ಪ್ಯಾಲೇಸಿನಲ್ಲಿ ಅವರು ವಸತಿ ಮಾಡಿಕೊಂಡಿದ್ದರು. ಲೀಲಾ ಪ್ಯಾಲೇಸ್ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಊಟಕ್ಕೆ ನಮ್ಮನ್ನು 47 ಜನ ಕರೆದಿದ್ದರು. ನಾನು 46 ಜನ ಅಲ್ಲಿ ಭಾಗವಹಿಸಿದ್ದೆ. ಅತ್ಯಂತ ಒಳ್ಳೆಯ ಊಟ. ರಾತ್ರಿ 8 ಗಂಟೆ 10 ಗಂಟೆಗೆ ಸಮಯವನ್ನು ಕಳೆದೆವು, ಎಲ್ಲ ಕುಟುಂಬದ ಮಕ್ಕಳಲ್ಲಿ ಸೇರಿ. ನನಗೆ ಆಶ್ಚರ್ಯ ಆದ್ದು, ಈ ವಯಸ್ಸಿನಲ್ಲಿ ತನ್ನ ಕುಟುಂಬದಲ್ಲ, ಅವರ ಮಕ್ಕಳ ಒಟ್ಟಿಗೆ ಬಹಳ ಆತ್ಮೀಯವಾಗಿ ಬೆರೆದದ್ದು ಮಾತ್ರ ಅಲ್ಲ, ಅವರಿಗೆಲ್ಲರಿಗೂ ಕೂಡ ಮಾತಾಡಿಸಿಕೊಂಡು ಹಿರಿಯರಾಗಿ ಪ್ರಾಯಸ್ಥರು ಮಕ್ಕಳ ಒಟ್ಟಿಗೆ ಬೆರೆತ ವಿಧಾನ ಇದೆಯಲ್ಲ, ಅದು ಅದ್ಭುತ. ಅದು ಯಾಕೆ ಅಂತೇಳಿದರೆ, ನಮ್ಮ ಊರು ಹೆಮ್ಮೆ ಊರಾಗಬೇಕಿದ್ರೆ, ನಮ್ಮ ಊರು ಬೆಳಿಬೇಕಿದ್ರೆ, ನಮ್ಮ ಊರೊಂದು ಅಭಿವೃದ್ಧಿಯ ಪಥದಲ್ಲಿ ಹೋಗುವಾಗ ಹಣ ಒಂದು ಸಾಕಾಗುವುದಿಲ್ಲ. ಹಣವೇ ಅಭಿವೃದ್ಧಿ ಅಲ್ಲ. ಹಣಕ್ಕಿಂತ ಮುಖ್ಯವಾದ ಮನಸ್ಸು, ಒಂದು ಅಂತರಂಗ, ಒಂದು ಪ್ರೀತಿ, ಒಂದು ವಾತ್ಸಲ್ಯ. ಇದನ್ನು ಅಮೇರಿಕದಲ್ಲಿದ್ದು ಕೂಡ ರಾಮೇಗೌಡರು ಜನರಿಗೆ ಕೊಟ್ಟಿದ್ದಾರೆ. ರಾಮೇಗೌಡರ ಅಂತರಂಗದ ಮಾತು, ಅದನ್ನು 2 ಸಂದೇಶದಲ್ಲಿ ಕೇಳಬೇಕು. 2 ವಾರ 2 ವೀಡಿಯೋಗಳನ್ನು ನಿಮಗೆಲ್ಲರಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಹೋದ ಮೇಲೆ ಒಮ್ಮೆ ಅವರ ಸಂದೇಶ ನೋಡಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿ ಮಾನವತೆಯ ಮೇಲೆ ಯಾಕೆ ಇರ್ತಾನೆ, ಹೇಳಲಿಕ್ಕೆ ಏನು ಗುಣಗಳು, ಇಂಥ ಗುಣಗಳ ವ್ಯಕ್ತಿ ಇವತ್ತು ನಮ್ಮ ಊರಿನ ಹೆಮ್ಮೆ ಮಾತ್ರ ಅಲ್ಲ, ಕಡಿವೃದ್ಧಿಯಾದ ಮಾತ್ರ ಅಲ್ಲ, ಕುಟುಂಬದ ಹೆಮ್ಮೆ ಅಲ್ಲ, ಇಡೀ ಬೆಳ್ತಂಗಡಿ ತಾಲೂಕಿನಲ್ಲ, ಒಂದು ರೀತಿಯಲ್ಲಿ ಧನಂಜಯರು ಹೇಳಿದಾಗೆ ಇದು ನಮ್ಮ ಜನಾಂಗದ, ಈ ದೇಶದ ಒಂದು ಹೆಮ್ಮೆ ಅಂತ ಸಾಧಕ ವ್ಯಕ್ತಿ, ಅಂಥ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ನಾನು ಬೆಳ್ತಂಗಡಿ ಬಂದಾಗ ಪತ್ರಿಕೆ ಮಾಡಿದಾಗ, ಪುತ್ರಿಗೆ ನನ್ನ ಮದುವೆ ಶೋಭಾ, ಅವರ ತಾಯಿ ಕಮಲಾ ಅವರ ತಂಗಿ, ನಾನು ಬೆಳ್ತಂಗಡಿಗೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಂದ. ಮದುವೆ ಆದ ಮೇಲೆ ಬೆಳ್ತಂಗಡಿ ಪೇಪರ್ ಮಾಡುವಂಥ ಯೋಚನೆ ಮಾಡಿದಾಗ ಒಳಂಬರ ಗೋಪಾಲಗೌಡರು ನಮಗೆ ಪತ್ರಿಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು, ಮಾಡಿ ಅಂತ. ಅಲ್ಲಿಂದ ಹಿಂದೆ ಇರೋಗೆ ಈ ಪತ್ರಿಕೆ ಊರಲ್ಲಿದೆ, ಚಾನಲ್ ಇದೆ. ಆದರೆ ಅಂದಿಂದ ಹಿಂದೆ ಕೂಡ ನಾನು ಒಳಂಬರದ ಕುಟುಂಬದೊಟ್ಟಿಗೆ ಅವರ ಚಟುವಟಿಕೆಯನ್ನು ಭಾಗವಾಗಿ ನೋಡ್ತಾ ಇದ್ದೇನೆ. ನನಗೆ ಅತ್ಯಂತ ಆಶ್ಚರ್ಯದ ವಿಷಯ ಅಂತೇಳಿದರೆ, ನಮ್ಮಲ್ಲಿ ಗೊತ್ತಿದೆ, ಕುಟುಂಬಗಳಲ್ಲಿ ಗೊತ್ತಿದೆ, ನಮ್ಮಲ್ಲಿ ಅತ್ಯಂತ ದೇಶದ ಶ್ರೀಮಂತ ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅಣ್ಣ ತಮ್ಮ, ತಂದೆ ಬಿಟ್ಟು ಮೇಲೆ ಅವರು ಕುಟುಂಬದಲ್ಲಿ ಅಣ್ಣ ತಮ್ಮ ಜಗಳ ಮಾಡ್ತಾ ಕೇಸಲ್ಲಿ ಹೊರಗೆ ಹೋದರು. ನಾವು ಯಾರನ್ನ ಹೇಳ್ತೇವೆ, ದೇಶದ ಅತ್ಯಂತ ಶ್ರೀಮಂತರಿಗೆ ಹಣದ ವಿಷಯ ಬಂದಾಗ ಜಗಳ ಮಾಡಿಕೊಳ್ತಾರೆ. ಇವತ್ತು ಮುಖೇಶ್ ಅಂಬಾನಿ ಅತ್ಯಂತ ಶ್ರೀಮಂತ, ಅನಿಲ್ ಅಂಬಾನಿ ಕೇಸಿನಲ್ಲಿ ಆಗ್ತಾ ಕೆಳಗೆ ಬಂದೆ. ಇದು ನಾನು ಎಲ್ಲಿಗೆ ಹೇಳಲಿಕ್ಕಿಲ್ಲ. ಇವತ್ತಿನ ಉದಯವಾಣಿ ಒಂದು ಪೇಪರ್ ಇತ್ತು, ಅಕ್ಕ ತಂಗಿ ಒಂದು ತೋಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಹುಲ್ಲು ಹರಿದಕ್ಕಾಗಿ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ಅಂತಿದ್ದಾರೆ. ಇಲ್ಲಿ ಕುಟುಂಬದ ಕಥೆಗಳಿಗೆ ತಂದೆ ಆಸ್ತಿಗಾಗಿ ಜಗಳ, ತಮ್ಮ ಆಸ್ತಿ ಬಿಡಿ, ತಂದೆ ಆಸ್ತಿಗೆ ಕುಟುಂಬಗಳು ಹೊಡಿತೇವೆ, ಜಗಳ ಮಾಡಿಕೊಳ್ತೇವೆ, ಕೇಸುಗಳಾಗ್ತೇವೆ, ಹತ್ಯೆಗಳ ಹಂತಕ್ಕೆ ಹೋಗ್ತೇವೆ. ಇಂತಿನ ಸಮಾಜ ನಮ್ಮ ಮುಂದೆ ಕಾಣ್ತೇವೆ. ಆದರೆ
ರಾಮೇಗೌಡರು ಊರಿನ ಆಸ್ತಿಯನ್ನು ಬಿಟ್ಟು ತನ್ನ ವಿದ್ಯೆಯನ್ನು ಓದದ್ದು ಮಾತ್ರ ಅಲ್ಲ, ಊರಿನ ಎಲ್ಲ ಕುಟುಂಬದವರಿಗೆ ತನ್ನ ದಾರಿ, ಹಣದ ದಾರಿ ಇರ್ಬೋದು, ಮನಸ್ಸಿನ ದಾರಿ ಇರ್ಬೋದು, ಎಲ್ಲವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಚಿಂತನೆ ಮಾಡ್ತಾ ಇದ್ದಿಲ್ಲ. ಇದೊಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ರಾಮೇಗೌಡರೆ. ಇಂಥ ವ್ಯಕ್ತಿ ಒಂದು ಕುಟುಂಬದಲ್ಲಿ ಅಣ್ಣನಾಗಿ ಹುಟ್ಟಿದರೆ, ಒಂದು ಊರಲ್ಲಿ ಇದ್ದರೆ ಅದು ಊರಿಗೆ ಒಳ್ಳೆಯದು, ಕುಟುಂಬಕ್ಕೆ ಒಳ್ಳೆಯದು, ಅದು ಒಳ್ಳೆಯ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನೆಲೆಯಲ್ಲಿ ನಿಮ್ಮಲ್ಲಿ ನನಗೆ ಬಂದಾಗ ಊರಿಗೆ ಬರ್ತಾರೆ, ಅವರು ಲೀಲಾ ಪಾಲಸಲ್ಲಿ ಅಲ್ಲಿ ರೂಮ್ ಮಾಡ್ತಾರೆ. ಊರಿಗೆ ಬಂದಾಗ ಯಾರ ಮನೆಯಲ್ಲಿ ಕೂಡ ಉಳ್ಕೊಳ್ತಾರೆ, ಎಲ್ಲಿ ಇರ್ತಾರೆ ಹಾಗೆ ಹೊಂದಾಣೆ ಆಗ್ತಾರೆ. ಅವರಿಗೆಲ್ಲ ಊರಿಗೆ ಬಂದಾಗ ಇಲ್ಲವೇ ಇಲ್ಲ. ನಾನು ನೆನೆಸ್ಕೊಂಡೆ ಆ ರೀತಿ ಅಡ್ಜಸ್ಟ್ಮೆಂಟ್ ಹೇಗೆ ಆಗ್ತಾರೆ. ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಭಾಳ ಕಷ್ಟ, ಆದರೆ ಊರಿಗೆ ಬಂದಾಗ ಅವರ ಮನೆಯಲ್ಲಿರೋ ಸೌಕರ್ಯಕ್ಕೆ, ಊಟಕ್ಕೆ, ಎಲ್ಲದಕ್ಕೂ ಹೊಂದಿಕೊಳ್ತಾರೆ. ಅಂದರೆ ಇದು ಪ್ರೀತಿ, ಅದು ಪ್ರೀತಿಯ ಕಾರಣ. ಅವರಿಗೆ ನಮ್ಮ ಜನಗಳ ಮೇಲೆ ಪ್ರೀತಿ ಅದಕ್ಕೆ ಕಾರಣ. ಹಾಗೆ ಅವರು ಏನಲ್ಲಿ ಕಷ್ಟ ಇದ್ದರೂ ಕೂಡ, ಏನು ಹೊಂದಾಣಿಕೆ ಇದ್ದರೂ ಕೂಡ ಮಾಡ್ತಾರೆ, ಏಕೆಂದರೆ ಅವರ ಅದಮ್ಯ ಪ್ರೀತಿ. ಹಾಗೆ ಅವರ ಪ್ರೀತಿಯ ಕೊಡುಗೆ ಭಾಳ ಮುಖ್ಯ ಆಗಿದೆ. ಅದ್ರ ಕುಟುಂಬಕ್ಕೆ ಮಾತ್ರ ಅಲ್ಲ, ಗೋಪಾಲ ಹತ್ರ ಕೇಳಿದೆ, ಶಾಲೆಗಳಿಗೆ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ, ಪ್ರತಿ ಸತಿ ಬಂದಾಗ ಬೆಂಚ್ ಕೊಡ್ತಾರೆ, ಎಲ್ಲ ಕಡೆ ಬಂದಾಗ ತನ್ನಿಂದ ಆಗೋ ಸಹಾಯವನ್ನು ಮಾಡ್ತಾರೆ. ತನ್ನಿಂದ ಆದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ, ಹಾಗೆ ಸವಿತಾರ ಓದಿದಾಗೆ ವಿದ್ಯಾರ್ಥಿಗಳ ಕಡೆ, ವಿದ್ಯೆಯ ಕಡೆ ಹೆಚ್ಚು ಗಮನ ಕೊಡ್ತಾರೆ, ಯಾಕೆಂದರೆ ಅದರ ಕಷ್ಟ ಅವರಿಗೆ ಅರಿವಿದೆ. ಆ ಕಾರಣದಿಂದ ಇಲ್ಲೇ ವಿದ್ಯಾರ್ಥಿ ಸಮುದಾಯಕ್ಕೆ ಅವರದ್ದು ಕೊಡುಗೆಗಳು ಇವಾಗಲೂ ಕೂಡ ಕೊಡ್ತಾರೆ. ಆದರೆ ಬರೋದು ವಿಶೇಷ ಏನಂತೇಳಿದರೆ ಅದರ ಪ್ರಚಾರವನ್ನು ಅವರು ಬಯಸೋದಿಲ್ಲ, ಯಾರಿಗೆ ಹೇಳಿಕೊಂಡು ಹೋಗೋದಿಲ್ಲ. ತಾನು ಕೊಟ್ಟ ಕೊಡುಗೆ ಅವರದ್ದೇ, ಅವರ ಮನಸ್ಸಿನಲ್ಲಿ. ಇವತ್ತು ಅವರು ಯಾರಿಗೆ ಸಹಾಯ ಕೊಟ್ಟರು ಕೂಡ ಅದು ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ಆ ರೀತಿಯ ಒಂದು ವ್ಯಕ್ತಿತ್ವ ನಮ್ಮ ಮುಂದೆ ಇದೆ. ಆದರೆ ವಿಶೇಷವಾಗಿ ಇವತ್ತು ಅವರೊಟ್ಟಿಗೆ ಹೇಳಲಿಕ್ಕೆ ಮುಂಚೆ ನಾನು ಅವರ ಬಗ್ಗೆ ಇವತ್ತು 2 ಮಾತನ್ನು ಹೇಳಲಿಕ್ಕೆ ಮುಂಚೆ ಧನಂಜಯರಾವ್ ಹೇಳಿದ ಮಾತನ್ನು ಉಲ್ಲೇಖಿಸಿ ಹೆಚ್ಚು ವಿಸ್ತಾರ ಮಾಡ್ತೇನೆ. ನಮಗೆ ಮೊನ್ನೆ ಈ ಸತಿ ಸಂದರ್ಶನ ಮಾಡಿದಾಗ, ಅವರ ಕಾನಿ ಅವರೊಟ್ಟಿಗೆ ಮಾಡಿದಾಗ 47 ವರ್ಷ ನಾನು ಹಾಕಿದ ತಾಳಿ ಬಿಚ್ಚಲಿಲ್ಲ, ತೆಗಿಲಿಲ್ಲ ಅಂತ ಒಂದು ಮಾತು ಬಂತು, ಅವ್ರ ಹೆಡ್ಡಿಂಗಲ್ಲಿ ಬಂತು. ಅದಕ್ಕೆ ಇವತ್ತು ವಿಡಿಯೋ ಹೋದಾಗ ಎಷ್ಟೊಂದು ಕಮೆಂಟ್ ಒಳ್ಳೇದು ಬರಲಿಕ್ಕೆ ಶುರು ಆಗಿದೆ. ಅಂದರೆ ಅಮೇರಿಕಾದಲ್ಲಿ ರಾಮೇಗೌಡ ಅಲ್ಲಿ ಜನ ಆಗಿದ್ದಾರೆ, ಅಲ್ಲಿ ನೆಲೆಸಿದ್ದಾರೆ, ಅಲ್ಲೇ ಸಿಟಿಜನ್, ಅವರು ವಿದೇಶಿ ಮಹಿಳೆಯನ್ನು ಮದುವೆ ಆಗಿದ್ದಾರೆ, ಬೇರೆ ಧರ್ಮದವರಾಗಿದ್ದಾರೆ. ಆದರೆ ಇವತ್ತು ಅವರ ಮೈನಿ ಕಾನಿಯವರು ತಾನು ಅವರು ಕಟ್ಟಿದ ತಾಳಿಯನ್ನು 47 ವರ್ಷ ತೆಗಿಲಿಲ್ಲ ಅಂತ ಕೇಳುವಾಗ ನನಗಂತೂ ಅದ್ಭುತ ಆಶ್ಚರ್ಯ ಆಯಿತು. ಯಾವ ಈ ಕಲ್ಚರ್ ಗೊತ್ತಿಲ್ಲ, ಅವರು ಈ ಸಂಸ್ಕೃತಿ ಏನಂತ ಗೊತ್ತಿಲ್ಲ. ಆದರೆ ಅವತ್ತು ಒಂದು ಮಾತು ಕೇಳಿದೆ, ಅವರು ಮಾತು ಹೇಳಿದರು, ಒಂದೇ ಮಾತು, ನಾನು ಇದನ್ನು ಹಾಕಿದರೆ, ತೆಗೆದ್ರೆ ನನ್ನ ಗಂಡನಿಗೆ ತೊಂದರೆ ಆಗ್ತದೆ ಅಂತ ನನ್ನ ಮನಸ್ಸಿಗಿದೆ. ಆ ನಂಬಿಕೆಯಿಂದ ನಾನು ಎಂದೂ ತೆಗಿಲಿಲ್ಲ. ನೀವೀಗ ಇವತ್ತಿನ ಕಾಲದಲ್ಲಿ ತಾಳಿ ಅಂದರೆ ಬಂಧನ ಅಂತ ಹೇಳುವ ಹೆಂಗಸರು ಇರ್ತಾರೆ, ಸಂಬಂಧ ಇಲ್ಲದ ಅಂತ ಇರ್ತದೆ, ಅದಕ್ಕೆ ಬೆಲೆಯನ್ನು ಕಟ್ಟುವ ಹೆಂಗಸರಿಲ್ಲ. ಅಮೇರಿಕ ದೇಶದಲ್ಲಿದ್ದು ರಾಮೇಗೌಡ ಹೆಂಡತಿಯಾಗಿ ಈ ಸಂಸ್ಕೃತಿ ಎಲ್ಲ ದೇಶದ ಧರ್ಮದ ಒಂದು ಮಹಿಳೆ ತನ್ನ ಗಂಡನ ಮೇಲಿನ ಪ್ರೀತಿಗಾಗಿ ಅವರು ಕಟ್ಟಿದ ತಾಳಿಯನ್ನು 47 ವರ್ಷವೂ ತೆಗೆದೇ ಹಾಕಿಕೊಂಡಿದ್ದಾರೆ. ಅಂದರೆ ಅದಕ್ಕೆ ನಿಮ್ಮಿಂದ ಒಂದು ದೊಡ್ಡ ಚಪ್ಪಾಳೆ ಬೇಕು, ದೊಡ್ಡ ಸಾಂಸ್ಕೃತಿಕ ಕೊಡುಗೆ. ಇದರ ಕಾರಣ ಪ್ರೀತಿ, ಬೇರೆ ಎಂಥದಲ್ಲ. ಅವರಿಗೆ ದೇವರ ಮೇಲೆ ನಂಬಿಕೆಯ, ಇನ್ನೊಬ್ಬರ ಆಚೆ ನಂಬಿಕೆ ಅಲ್ಲ, ಅವರಿಗೆ ತನ್ನ ಗಂಡನ ಮೇಲೆ ಅದಮ್ಯ ಪ್ರೀತಿ. ಅವರಿಗೆ ನೋವಾಗ್ಬೋದು, ಬೇಸರ ಆಗ್ತಂತೆಲ್ಲ, ಅವರಿಗೆ ತೊಂದರೆ ಆಗಬಾರ್ದಂತೂ ಈ 47 ವರ್ಷ ಅವರು ಬದುಕಿದ್ದಾರೆ. ಇವತ್ತು ರಾಮೇಗೌಡರ ಆರೋಗ್ಯ ಇರ್ಬೋದು, ಅವರಿಗೆ ತಟ್ಟೆ ಕೇಳುವಾಗ ಕಡಿಮೆ ಸಣ್ಣ ತಟ್ಟೆ ತಗೊಳ್ಳಿ ಅಂತ ಹೇಳ್ತಾರೆ. ಸಣ್ಣ ತಟ್ಟೆ ಯಾಕೆಂದರೆ ಕಡಿಮೆ ತಿಲ್ಲಿ ಆರೋಗ್ಯ ಸರಿಯಾಗಲಿ ಅಂತ. ಅಂದರೆ ಅವರ ಪ್ರೀತಿಯ ಈ ಒಂದು ವಿಡಿಯೋದಲ್ಲಿ ನೋಡಿದರೆ ಒಂದು ಏಡಿ ಅದನ್ನು ಅಷ್ಟು ಇಟ್ಟುಕೊಂಡದ್ದು ಮಾತ್ರ ಅಲ್ಲ, ನನಗೆ ಅದು ಮುಂದೆ ಹೋಗ್ತಾ ಇನ್ನೂ ಕಂಡಿದ್ದು. ಅವರಿಗೆ ಈ ಭಾಷೆ ಬರೋದಿಲ್ಲ, ನಮ್ಮೂರಿದು, ನಮ್ಮೂರಿನ ಸಂಸ್ಕೃತಿ ಗೊತ್ತಿಲ್ಲ. ಆದರೆ ಈ 47 ವರ್ಷಗಳಲ್ಲಿ ಮದುವೆ ಆದ ಮೇಲೆ ನಿರಂತರವಾಗಿ ರಾಮೇಗೌಡ ಊರಿಗೆ ಬಂದಿದೆ. ಅವರಿಗೆ ಇಲ್ಲಿ ಮಾತ್ರ ಏನು ಹೇಳ್ತಾರೆ ಗೊತ್ತಾಗ್ತಾಯಿಲ್ಲ, ನಾವು ಕೂತು ಮಾಡಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ. ಆದರೆ ಕೂತ್ಕೊಳ್ತಾರೆ, ಅತ್ಯಂತ ಕಾಳಜಿಯಿಂದ ನೋಡ್ತಾರೆ, ಕೇಳ್ತಾರೆ. ಪ್ರತಿ ಸತಿ ನೋಡಿದಾಗ ರಾಮೇಗೌಡರ ರಿಯಾಕ್ಷನ್ ನೋಡ್ತಾರೆ. ರಾಮೇಗೌಡರಿಗೆ ಖುಷಿ ಆದರೆ ಅವ್ರಿಗೆ ಖುಷಿ. ನನಗೆ ಅನಿಸಿತು, ರಾಮೇಗೌಡರು ಹೇಳಿದೆ, ಅವಳ ಸಹಾಯ ಇಲ್ಲದಿದ್ದರೆ ನನಗೆ ಊರಿಗೆ ಬರಲಿಕ್ಕೆ ಆಗ್ತಿಲ್ಲ. ಕರೆಕ್ಟ್, ಅದು ಸಹಾಯ ಇದ್ದದ್ದು ಯಾಕೆ. ಇವತ್ತು ಕಾನಿಯವರು ಯಾವ ರೀತಿಯ ವ್ಯಕ್ತಿತ್ವ ಅಂದರೆ, ತನ್ನ ಗಂಡನಿಗೆ ರಾಮೇಗೌಡರಿಗೆ ಊರಿಗೆ ಬಂದರೆ ಸಂತೋಷ ಆಗ್ತದೆ, ಅವರನ್ನು ಬಯಸ್ತಾರೆ, ಊರನ್ನ ಇಷ್ಟಪಡ್ತಾರೆ ಅಂತ ಮನಸ್ಸಾದಾಗ ಅವರಿಗೆ ಕಲ್ಚರಲ್ಲಿ ಗೊತ್ತಿಲ್ಲದಿದ್ದರು, ಊರಿನ ಅನುಭವ ಇಲ್ಲದಿದ್ದರೂ ಕೂಡ, ಭಾಷೆ ಅರ್ಥ ಆಗಿದ್ರು ಕೂಡ ತನ್ನ ಗಂಡನ ನಿರಂತರ ಬರ್ತಾಯಿದ್ದಾರೆ. ಎಲ್ಲಿವರೆಗೆ ಅಂದರೆ ಊರಿಗೆ ಹೋಗೋ ಅಂತ ಅವರು ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, 2-3 ವರ್ಷಕ್ಕೊಮ್ಮೆ ರಾಮನವರಿಗೆ ಹೇಳ್ತಾರೆ, ನನ್ನ ಮಗಳನ್ನು ನೀವು ನಿಮ್ಮವರಾಗಿ ಸ್ವೀಕರಿಸಿ ಅಂತ. ಇದರರ್ಥ ಯಾರು ಮದುವೆ ಆದಾಗ ತನ್ನ ಗಂಡನ ಅವರ ಮನೆಯವರ ಕಡೆ ಗಮನ ಕೊಡ್ತಾರೆ, ಅವರ ಬಗ್ಗೆ ಚಿಂತನೆ ಮಾಡ್ತಾರೆ, ಅದು ಗಂಡನ ಪ್ರೀತಿಗೆ ಕಾರಣ ಆಗಿದೆ.
ಇವತ್ತು ಅವರು ಕುಟುಂಬದವನ್ನು ಪ್ರೀತಿಸ್ತಾರೆ. ಇಲ್ಲಿ ಎಲ್ಲ ಕುಟುಂಬ ಪ್ರೀತಿಸ್ತಾರೆ. ಯಾರಿಗೆ ಬೇಕಾಗಿ? ರಾಮೇಗೌಡರಿಗೆ ಬೇಕಾಗಿ. ರಾಮೇಗೌಡರಿಗೆ ಖುಷಿ ಆಗ್ತದೆ, ಅವ್ರು ಪ್ರೀತಿಸುತ್ತಾರೆ. ರಾಮೇಗೌಡ ಇಷ್ಟ ಆಗ್ತದೆ, ಅವರು ಈ ದೇಶಕ್ಕೆ ಬರ್ತಾರೆ. ರಾಮೇಗೌಡರಿಗೆ ಇರಲಿಕ್ಕೆ ಬಯಸ್ತಾರೆ. ಹಾಗೆ ಅವರ ಜೀವನದಲ್ಲಿ ರಾಮೇಗೌಡರ ಪ್ರತಿ ಚಟುವಟಿಕೆಯಲ್ಲಿ ಅವರ ಕೊಡುಗೆ, ಅವರ ಪಾತ್ರ ಖಂಡಿತ ಇದೆ. ರಾಮೇಗೌಡರು ಯಶಸ್ವಿಯಾಗಿರಲಿಕ್ಕೆ, ಆರೋಗ್ಯದಲ್ಲಿ ಇರಲಿಕ್ಕೆ ಮತ್ತು ಯಶಸ್ಸನ್ನು ಪಡೀಲಿಕ್ಕೆ ಅವ್ರಿಗೆ ಅತ್ಯಂತ ಕಾರಣ ಅಂತ ಹೇಳ್ತಾ, ಅವರಿಗೆ ವಿಶೇಷವಾಗಿ ಈ ಸಭೆಯಿಂದ ಇನ್ನೊಮ್ಮೆ ಈ ದಂಪತಿಗಳಿಗೆ, ಈ ಒಳ್ಳೆಯ ದಂಪತಿಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ, ಎಲ್ಲರೂ ಎದ್ದು ನಿಂತು ಇನ್ನೊಮ್ಮೆ ಅವರಿಗೆ ಈ ಸತಿ ಎದ್ದು ನಿಂತು, ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಎದ್ದು ನಿಂತು ಒಮ್ಮೆ ನೀವೆಲ್ಲರೂ ಕೂಡ ಚಪ್ಪಾಳೆ ಕೊಡಬೇಕು. ಯಾಕೆಂದರೆ ಇದು ಸಾಂಸ್ಕೃತಿಕವಾಗಿ ಕೊಡುಗೆಯಲ್ಲ, ನಮಗೆ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಂದನೆಗಳು. ಈಗ ನಮ್ಮ ಪ್ರೀತಿ ಗೌರವದ ದ್ಯೋತಕವಾಗಿ ಡಾಕ್ಟರ್ ರಾಮಯ್ಯಗೌಡ ದಂಪತಿಗಳಿಗೆ ಸನ್ಮಾನ. ವಿ ಆರ್ ರಿಯಲಿ ಹಾನರ್ಡ್ ಟು ಫೆಲಿಸಿಟೇಟ್ ಯು ಡಾಕ್ಟರ್ ರಾಮಯ್ಯಗೌಡಜಿ, ಶ್ರೀಮತಿ ಕಾಣಿ ಯು ಗೌಡಜಿ. ಮೊದಲಿಗೆ ಒಳಂಬ್ರ ಕುಟುಂಬಸ್ಥರಿಂದ ಡಾಕ್ಟರ್ ರಾಮಯ್ಯಗೌಡ ದಂಪತಿಗಳಿಗೆ ಸನ್ಮಾನ. ಕುಟುಂಬದ ಬಂಧುಗಳು, ಸಹೋದರ ಸಹೋದರಿಯರು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ತದನಂತರದಲ್ಲಿ ಸನ್ಮಾನಿಸಲಿಕ್ಕಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗರ ಯಾನೆ ಗೌಡರ ಸಂಘದ ಪದಾಧಿಕಾರಿಗಳು. ಅನಂತರ ಊರವರಿಗೆ ಗೌರವಾರ್ಪಣೆಗೆ ಅವಕಾಶ ಇದೆ. ಈಗ ಮೊದಲ ಬಾರಿಗೆ ಕುಟುಂಬದ ಎಲ್ಲ ಬಂಧುಗಳ ಪರವಾಗಿ ಕಡಿರುದ್ಯಾವರದ ಮಣ್ಣಿನ ಬಂಗ, ಒಳಂಬ್ರದ ಸಾಧಕ ಡಾಕ್ಟರ್ ರಾಮಯ್ಯಗೌಡರನ್ನು ಸನ್ಮಾನಿಸಲಿಕ್ಕೆ ಇದ್ದಾರೆ. ಎಲ್ಲ ಬಂಧುಗಳು, ನಾವು ಲಕ್ಷ್ಮೀನಾರಾಯಣನ ಸನ್ನಿಧಿಯಲ್ಲಿದ್ದೇವೆ. ಈ ಜಗತ್ತಿನಲ್ಲಿ ಆದರ್ಶ ದಂಪತಿಗಳು ಯಾರು ಅಂದರೆ, ಮೊದಲ ಅಂಕ ಇರುವುದು 100% ಜಾತಕ ಹೊಂದುವುದು ಲಕ್ಷ್ಮೀನಾರಾಯಣ ದೇವರಿಗೆ. ಈಗಾಗಲೇ ಮಾನ್ಯ ಡಾಕ್ಟರ್ UP ಶಿವಾನಂದ ಅವರು ಹೇಳಿದರು, ಒಂದು ರೀತಿಯಲ್ಲಿ ಇವರಿಬ್ಬರದ್ದು ಆದರ್ಶ ದಾಂಪತ್ಯ ಅಂತ. ನಾವು ಸಾಮಾನ್ಯವಾಗಿ ಅಮೇರಿಕದ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ಅಲ್ಲಿ ಒಟ್ಟಾಗಿ ಇರುವುದು ಕಡಿಮೆ ಅನ್ನುವಂಥ ಮಾತನ್ನು ಮೊನ್ನೆಯೊಬ್ಬರು ಭಾಷಣಕಾರರು ಹೇಳ್ತಾ ಇದ್ದರು. ಒಬ್ಬ ಪ್ರಸಿದ್ಧ ವ್ಯಕ್ತಿ ಅಮೇರಿಕಕ್ಕೆ ಹೋಗಿದ್ದರಂತೆ. ಹೋದಂಥ ಸಂದರ್ಭದಲ್ಲಿ ಅವರು ಪತ್ರಕರ್ತರನ್ನು ಉದ್ದೇಶಿಸಿ ಮಾತಾಡಿ, ನಾವು ಇಬ್ಬರು ದಂಪತಿಗಳು ಮದುವೆಯಾಗಿ 25 ವರ್ಷ ಆಯಿತು ಅಂತ ಹೇಳಿದ್ರಂತೆ. ಒಳಂಬ್ರ ಕುಟುಂಬದ ಬಂಧುಗಳು ಮಾನ್ಯ ಡಾಕ್ಟರ್ ರಾಮಯ್ಯಗೌಡ ಅವರಿಗೆ ಶಲ್ಯವನ್ನು ತೊಡಿಸಿ ಮೈಸೂರು ಪೇಟವನ್ನು ಇಟ್ಟು ಹಾರಾರ್ಪಣೆಯನ್ನು ಮಾಡಿ ಫಲ ಪುಷ್ಪ ತಾಂಬೂಲಾದಿಗಳನ್ನು ನೀಡಿ ತಮ್ಮ ಪ್ರೀತಿ ಗೌರವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇದೊಂದು ಭಾವನಾತ್ಮಕವಾದ ಸಂಬಂಧ. ನಾವೆಷ್ಟೇ ದೂರದಲ್ಲಿದ್ದರೂ ಕೂಡ ಹೃದಯದಲ್ಲಿ ಅತ್ಯಂತ ಹತ್ತಿರವಾಗಿದ್ದೇವೆ. ನೀವು ತೋರಿದ ಪ್ರೀತಿ, ನೀಡಿದ ಮಾರ್ಗದರ್ಶನ, ಪ್ರೋತ್ಸಾಹ, ಬೆಂಬಲವನ್ನು ನಾವೆಂದೂ ಮರೆಯಲಾರೆವು ಅನ್ನುವ ಅತ್ಯಂತ ಕೃತಜ್ಞತೆಯ ಸಂದರ್ಭ ಇದು. ಒಳಂಬ್ರ ಕುಟುಂಬದ ಎಲ್ಲ ಬಂಧುಗಳು ಕೂಡ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಹಿರಿಯರಾದಂತಹ ಡಾಕ್ಟರ್ ರಾಮಯ್ಯಗೌಡ ದಂಪತಿಗಳನ್ನು
ಸನ್ಮಾನಿಸುತ್ತಿರುವಂತಹ ಒಂದು ಅವಿಸ್ಮರಣೀಯವಾದ ಸಂದರ್ಭ. ಎಲ್ಲರಲ್ಲೂ ಕೂಡ ಒಂದು ಧನ್ಯತೆಯ ಭಾವ ಉದಿಸಿ ಬರ್ತಾ ಇದೆ. ಅದು ಕೂಡ ಊರಿನ ಎಲ್ಲ ಹಿರಿಯರ ಬಂಧುಗಳ ಸಮ್ಮುಖದಲ್ಲಿ. ಕುಟುಂಬಸ್ಥರ ಸನ್ಮಾನದ ನಂತರದಲ್ಲಿ ತಮ್ಮ ಸಮಾಜದಲ್ಲಿ ಹುಟ್ಟಿ ಇಡೀ ಸಮುದಾಯಕ್ಕೆ ಕೀರ್ತಿಯನ್ನು ತಂದಂತಹ ಡಾಕ್ಟರ್ ರಾಮಯ್ಯ ಗೌಡ ಅವರಿಗೆ ಬೆಳ್ತಂಗಡಿ ತಾಲೂಕಿನ ಒಕ್ಕಲಿಗರ ಯಾನೆ ಗೌಡರ ಸಂಘದ ಪದಾಧಿಕಾರಿಗಳು ಗೌರವವನ್ನು ನೀಡುವುದಕ್ಕಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ರಾಮಯ್ಯ ಗೌಡರನ್ನ ಗೌರವಿಸಬೇಕು ಅಂತೇಳಿ ಬಯಸಿದ್ದಾರೆ. ಶ್ರೀಮತಿ ವಿಷ್ಮಾ ಅವರು ಸ್ವೀಕರಿಸಿದ ಡಾಕ್ಟರ್ ರಾಮಯ್ಯ ಗೌಡ ಅವರು ಮುಂದೆ ತಮ್ಮ ಮನದಾಳದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಓವರ್ ಟು ಯು ಸರ್, ಪ್ಲೀಸ್.
ಈಗ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ. ಹೆಚ್ಚು ಮಿಸ್ಟೇಕ್ ಆದರೆ ಕ್ಷಮಿಸಬೇಕು. ಹೇಳುವ ವಿಷಯ ಎಲ್ಲ ಬಾಕಿಯವರು ಹೇಳಿ ಆಯಿತು. ನನ್ನ ಮುಖ್ಯ ಈಗ ಉದ್ದೇಶ ಅಂದರೆ SDM ಕಾಲೇಜ್ ನಾವು ಸ್ವಲ್ಪ ಡಿಲೇ ಆಗಿದೆ, ಆದ್ದರಿಂದ ನಿಮಗೆ ಐ ಲೈಕ್ ಟು ಇಂಗ್ಲೀಷ್ನಲ್ಲಿ ಹೇಳ್ತೇನೆ. ಐ ಲೈಕ್ ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಂಟಿನ್ಯೂಯಿಂಗ್ ಇಂಡಿಯಾ and promoting and propagating. And it's not usual to have this kind of a program in most colleges. Today we forget our culture. ಈಗ ಮುಂಚೆ ನೋಡಿದರೆ ನಿಮಗೆ ಈಜಿಪ್ಟ್ ಗೊತ್ತಿರ್ಬೋದು, ಅಲ್ಲಿ ಪಿರಮಿಡ್ಸ್ 5,000 ವರ್ಷದ ಮುಂದೆ ಇತ್ತು. ಅದೇ ಟೈಮ್ನಲ್ಲಿ ಇಂಡಿಯಾ ಸಮೇತ ಇತ್ತು. ಮತ್ತು ಆಮೇಲೆ ಗ್ರೀಕ್ ಅಂದರೆ ಅದರ ಹೆಚ್ಚಿನ ಕಲ್ಚರ್ ಅಮೆರಿಕಾ ಮತ್ತು ಯುರೋಪ್. ಆಮೇಲೆ ರೋಮನ್ಸ್ ಮತ್ತು ಇಂಡಿಯಾದವರಿಗೆ ಬಿಸ್ನೆಸ್ ಆಗ್ತಿತ್ತು. ಇದು 3,000 ವರ್ಷದ ಮುಂಚೆ. ನಾನು ಹೇಳೋದಂದರೆ ಯಾಕೆ ಹೇಳ್ತಿದ್ದೇನೆ ಇದನ್ನು? ಕಲ್ಚರ್ ಅಮೆರಿಕಾ ಬರೀ ಯುರೋಪ್. ಅದು ಯಾಕೆ ನಾನು ಹೇಳ್ತೇನೆ ಅಂದರೆ, ನಾವೆಲ್ಲ ಏನು ಮಾಡಿದ್ರು ಅಮೆರಿಕಕ್ಕೆ ಅಥವಾ ಇಂಗ್ಲೆಂಡಿಗೆ ಅಥವಾ ಫ್ರಾನ್ಸಿಗೆ ಅದು ಬೇರೆ ಕಡೆ ನೋಡ್ತೇವೆ. ನಮ್ಮ ದೇಶದ ಹಿಸ್ಟ್ರಿ ನಾವು ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲದಿದ್ದರೆ ಎಲ್ಲಿಗೆ ಹೋಗ್ತೇವೆ ಅಂತ ಆಗೋದಿಲ್ಲ. ಅದರಿಂದ ನಮ್ಮ ಹಿಸ್ಟ್ರಿ ಸರಿಯಾಗಿ ಗೊತ್ತಿಲ್ಲದಿದ್ದರೆ ತುಂಬ ಕಷ್ಟ. ಮುಂಚೆ ಮೊಘಲ್ಸ್ ಬಂದರು, ಮುಸ್ಲಿಂ ರೂಲಿಂಗ್ 350 ವರ್ಷ. ಆಮೇಲೆ ಬ್ರಿಟಿಷ್ ಬಂದರು 200+ ವರ್ಷ. ಈ ಕನ್ವರ್ಟ್ ಮಾಡಲಿಕ್ಕೆ, ಚೇಂಜ್ ಮಾಡಲಿಕ್ಕೆ ನೋಡಿದರು, ಕೋಟಿಗಟ್ಟಲೆ ಹಣ ಅಥವಾ ಬಂಗಾರ ತೆಗೆದುಕೊಂಡು ಹೋದರು. ನಾವು ಮತ್ತು ಸಹ ನಾವು ಆರ್ ಸ್ಟ್ಯಾಂಡಿಂಗ್ ಆನ್ ಅವರ್ ಫೀಟ್. ಅದು ಯಾಕೆಂದರೆ ಹೆಚ್ಚಿನವರಿಗೆ ನಮ್ಮ ಹಿಸ್ಟ್ರಿ ಆ ವಿಷಯ ಹೆಮ್ಮೆ ಇಲ್ಲ. ಯಾಕಂದರೆ ಇಂಡಿಯಾ, ಭಾರತ, ಅಮೆರಿಕ ನೋಡುವ ಅಥವಾ ಇಂಗ್ಲೆಂಡ್ ನೋಡುವ, ಬೇರೆ ದೇಶ ನೋಡುವ ಅಂತ ತಪ್ಪಿಲ್ಲ. ಬೇರೆ ದೇಶದ ವಿಷಯವನ್ನು ಕಳೆಯುವುದು ಮುಖ್ಯ. ಆದರೆ ನಮ್ಮ ರೂಟ್ ನಾವು ಎಲ್ಲಿಂದ ಬಂದಿದ್ದು, ನಮ್ಮ ಹಿಸ್ಟ್ರಿ ಏನು ಗೊತ್ತದಿದ್ದರೆ ನಮ್ಮ ಇಡೀ ಧರ್ಮ ಮತ್ತು ಭಾರತ ವಿಷಯ ಕಡಿಮೆ ಆಗ್ತದೆ. ಅದರಿಂದ ಎಲ್ಲರೂ ನಮ್ಮಲ್ಲಿ ಯಾವುದಿದೆ ಅದರ ವಿಷಯ ಹೆಮ್ಮೆಯಿಂದ ಹೆಡ್ ಅಪ್ ನೋಡಬೇಕು. ಅದು ಇದ್ದರೆ ನಮ್ಮ ದೇಶಕ್ಕೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ಹೆಚ್ಚು ಸಮಯ ಮಾತಾಡೋದಿಲ್ಲ, ಯಾಕಂದರೆ ನಮ್ಮ ಒಂದು ವೆರಿ ಇಂಪಾರ್ಟೆಂಟ್ ಈ ಪ್ರೋಗ್ರಾಮ್ ನನಗೆ ತುಂಬ ಸಂತೋಷ ಇದೆ. ನನಗೆ ಎಲ್ಲ ಮಕ್ಕಳಿಗೆ ಸ್ಟೂಡೆಂಟ್ಸ್ of the college, I congratulate you for your hard work for doing this for us, coming to a village like ours and trying to do this in front of a lot of people is courageous, and I can tell you I'm highly appreciative of your work and what you're doing. Thank you. ಶಿವಾನಂದ್ರಿಗೆ ಹೆಚ್ಚು ಹೇಳೋದು ಅಗತ್ಯ ಇಲ್ಲ. ಥ್ಯಾಂಕ್ ಯು. ಮತ್ತು ಧನಂಜಯ ರಾವ್ ಅವರಿಗೂ ಎಲ್ಲ ಒಳ್ಳೆ ನನ್ನ ವಿಷಯ ಹೇಳಿದ್ದಕ್ಕಾಗಿ ನನಗೆ ತುಂಬ ಸಂತೋಷ. ಎಲ್ಲ ಟ್ರೂ ಆಲ್ ಫಾಲ್ಸ್ ಗೊತ್ತಿಲ್ಲ, ಆದರೆ ಹೇಳಿದ್ದು ನನಗೆ ಮನಸ್ಸಿಗೆ ತುಂಬ ಸಂತೋಷ. ಮತ್ತು ಈ ಸಮಾರಂಭ ಆಗಲೇ ಸಾಧ್ಯವಿರಲಿಲ್ಲ. ಗೋಪಾಲ, ಕೃಷ್ಣ, ನನ್ನ ತಮ್ಮ ಎಲ್ಲ ಇದ್ದರೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರುವಾಗ ಮುಂಚೆ 6 ತಿಂಗಳ ಮುಂಚೆ ನಾನು ಕಾಲ್ ಮಾಡ್ತೇನೆ, ಒಂದು ಸಮಾರಂಭ ಮಾಡಬೇಕು ಅಂತ. ಅವ ಕೇಳ್ತಾರೆ, ಎಂಥದ್ದು ಗೊತ್ತಿಲ್ಲ, ಒಂದು ಒಳ್ಳೆ ಕಲ್ಚರ್, ಒಳ್ಳೆ ನಮ್ಮ ಹಿಸ್ಟ್ರಿ ವಿಷಯದಲ್ಲಿ ಏನಾದಿದ್ದರೆ ಮಾಡು ಅಂತ ಹೇಳ್ತಂತೆ. ಈ ಸಲ ಇದು ಹೇಳಿದ, ಇದೊಂದು ಇಸ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಈ ಡ್ಯಾನ್ಸ್
ನಿಮಗೆ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇದು ಡ್ಯಾನ್ಸ್ ದ ಎಂಟೈರ್ ಕಂಟ್ರಿ, ಇಡೀ ದೇಶದ ಬೇರೆ ಬೇರೆ ಡ್ಯಾನ್ಸ್ ಇದೆ. ಡ್ಯಾನ್ಸ್ ನಮಗೆ ಮುಖ್ಯ. ಡ್ಯಾನ್ಸ್ ಅಂದರೆ ನಮ್ಮ ಜಗತ್ತಿನ ಕಥೆ ಹೇಳುವುದು ಥ್ರೂ ಡ್ಯಾನ್ಸಿಂಗ್. ಅದರಿಂದಾಗಿ ನೀವು ಎಲ್ಲ ಥರದ ಡ್ಯಾನ್ಸಿಂಗ್ ಇವತ್ತು ನೋಡಲಿಕ್ಕೆ. ಐ ಆಮ್ ವೆರಿ ಸಾರಿ ಫಾರ್ ದಿಸ್ ಮಚ್ ಡಿಲೇ ಆ್ಯಂಡ್ ಲೇಟ್. I know you got college tomorrow. College tomorrow. Thank you. ಡಾಕ್ಟರ್ ರಾಮಯ್ಯ ಗೌಡರ ಮಾತುಗಳನ್ನು ಕೇಳುವಾಗ ರಾಮಾಯಣದ ಸಂದರ್ಭ ಮತ್ತೆ ನೆನಪಿಗೆ ಬರ್ತದೆ. ರಾಮಾಯಣದಲ್ಲಿ ರಾವಣಾದಿಗಳನ್ನು ಕೊಂದಂತಹ ರಾಮ ಲಕ್ಷ್ಮಣರು ಲಂಕೆಯಲ್ಲಿ ಇದ್ದಾಗ ತಮ್ಮನಾದಂಥ ಲಕ್ಷ್ಮಣ ಹೇಳ್ತಾನಂತೆ, ಇದು ಸ್ವರ್ಣ ಲಂಕೆ, ಅಲ್ಲಿ ಅಯೋಧ್ಯೆಗೆ ಹೋಗಿ ಆ ಚಿಕ್ಕಮ್ಮ ಕೈಕೆ ಮಂತರೆಯ ಉಪಟಳ ಯಾಕೆ, ನಾವು ಇಲ್ಲೇ ಇದ್ದು ಬಿಡೋಣ ಅಂತ. ಆಗ ರಾಮ ಹೇಳಿದ ಮಾತು, ಜನನೀ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಮತ್ತು ಹೊತ್ತ ನೆಲ ಇದು ಸ್ವರ್ಗಕ್ಕಿಂತ ಮಿಗಿಲು. ಅಂತಹ ಒಂದು ಅಭಿಮಾನವನ್ನು ಡಾಕ್ಟರ್ ರಾಮಯ್ಯಗೌಡ ಅವರು ಈ ಊರಿನ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ನಾವು ಐ ರಿಕ್ವೆಸ್ಟ್ ರೆಸ್ಪೆಕ್ಟೆಡ್ ಕನಿಯು Gowda Madam to speak a few words, please. Well, first of all, what I'd like to say to all of you tonight is thank you so much for coming to this event and sharing it with my husband and I. For many years, I have come to India. And I was in Udupi yesterday, and someone asked me, what's better, America or India? And I said, both countries, okay, have beautiful people. I have a beautiful family here in India and also in the United States. And so there is no country that is better than the other. So I appreciate all of you coming, and I really want you to enjoy the program. The students work very, very hard to bring culture and to bring history, and that's the basis, really, of each country, whether it's America or whether it's India. So please give a warm welcome to the students for all the hard work that they do, and they're going to share with you tonight. Thank you. ಕೃತಜ್ಞತೆಗಳು. ಮುಂದೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಗಣ್ಯರಿಗೆ ಸ್ಮರಣಿಕೆ ನೀಡುವಂಥದ್ದು. ಒಳಂಬ್ರ ಮನೆತನ ತುಂಬ ಹೃದಯಸ್ಪರ್ಶಿ ಕಾರ್ಯಕ್ರಮವನ್ನು ಇವತ್ತು ನಮಗೆ ನೀಡಿದೆ. ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ ಗಣ್ಯರಿಗೆ ಈಗ ಸ್ಮರಣಿಕೆ. ಮೊದಲಾಗಿ ಧನಂಜಯ ರಾವ್ ಇವರಿಗೆ ಒಳಂಬ್ರ ಸಂಜೀವ ಗೌಡ ಸ್ಮರಣಿಕೆ ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಯು ಪಿ ಶಿವಾನಂದ ಇವರಿಗೆ ವಿನಯಚಂದ್ರ ಒಳಂಬ್ರ ಇವರು ಸ್ಮರಣಿಕೆ. ಡಾಕ್ಟರ್ ಯು ಪಿ ಶಿವಾನಂದ ಇವರಿಗೆ ವಿನಯಚಂದ್ರ ಒಳಂಬ್ರ ಇವರ ಸ್ಮರಣಿಕೆ ನೀಡಿ ಕೇಳಿಕೊಳ್ತಿದ್ದೇನೆ. ಈ ದೇವಸ್ಥಾನದ ಮುಕ್ತೇಶ್ವರಾದ ಕಿಶೋರ್ ಒಳಂಬ್ರ ಇವರಿಗೆ ಉಷಾ ಲಕ್ಷ್ಮಣ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ ಡಾಕ್ಟರ್ ಮಾಧವ ಇವರಿಗೆ ಡಾಕ್ಟರ್ ರಾಮಯ್ಯ ಗೌಡ ದಂಪತಿಗಳು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಡಾಕ್ಟರ್ ಮಾಧವ ಇವರು ಕನ್ನಡ ಡಿಪಾರ್ಟ್ಮೆಂಟಲ್ಲಿ ಮುಖ್ಯಸ್ಥರಾಗಿದ್ದಾರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಶ್ರೀ ಧರ್ಮಸ್ಥಳ ತುಳು ಪೀಠದ ನಿರ್ದೇಶಕರು ಹೌದು. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದಾರೆ. ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಲೋಕೇಶ್ವರಿ ವಿನಯಚಂದ್ರ ಅವರಿಂದ.
ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಈ ದಿನದ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಒಳಂಬ್ರ ಕುಟುಂಬಸ್ಥರಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮ ಸ್ನೇಹ ಸಮ್ಮಿಲನ. ನಮ್ಮ ಭಾವ ಡಾಕ್ಟರ್ ರಾಮೇಗೌಡ ಅವರು ಹಲವಾರು ವರ್ಷಗಳಿಂದ ಅಮೇರಿಕದಲ್ಲಿ ನೆಲೆಸಿ ಬಹುಶಃ ಆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಅಮೇರಿಕಕ್ಕೆ ಹೋದವರವರಾಗಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇಷ್ಟು ವರ್ಷಗಳಿಂದ ಅವರು ನಿಕಟವಾದಂಥ ಒಂದು ಸಂಬಂಧವನ್ನು ಕುಟುಂಬದವರೊಂದಿಗೆ ಹಾಗೂ ಊರಿನವರೊಂದಿಗೆ ಒಂದು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಷಯ. ಅದೇ ರೀತಿ ಅವರೊಂದು ಎಲ್ಲರಿಗೂ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಸ್ಥಳೀಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ಮುಂದೆ ನಡೀತಕ್ಕಂಥ ಸಾಂಸ್ಕೃತಿಕ ಕಲಾವೈಭವ, ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನಮ್ಮ ನೆಚ್ಚಿನ ಭಾವ ಡಾಕ್ಟರ್ ಯು ರಾಮಯ್ಯಗೌಡ ಇವರಿಗೆ ನಮ್ಮ ಕುಟುಂಬಸ್ಥರ ಪರವಾಗಿ ಹಾಗೂ ಇಲ್ಲಿ ನೆರೆದ ಸಮಸ್ತ ಭಕ್ತಿ ಬಾಂಧವರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಊರಿನವರೇ ಆಗಿದ್ದುಕೊಂಡು ಈ ತಾಲೂಕಿನಲ್ಲಿ ವಿಶೇಷ ಹೆಸರನ್ನು ಗಳಿಸಿದಂತಹ ವಕೀಲರಾದಂಥ BK ಧನಂಜಯ ರಾವ್ ಅವರಿಗೂ ಸಮೇತ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾಧ್ಯಮ ಒಂದು ಮುಖ್ಯಸ್ಥರು ನಮ್ಮ ಒಂದು ಒಳಂಬ್ರ ಕುಟುಂಬದ ಬಂಧುಗಳು ಆಗಿದ್ದುಕೊಂಡು ಸುಮಾರು 40 ವರ್ಷಗಳ ಕಾಲ ಬೆಳ್ತಂಗಡಿ ತಾಲೂಕಿನಲ್ಲಿ ಸುದ್ದಿ ಪತ್ರಿಕೆಯನ್ನು ನಡೆಸ್ತಾ ಇರತಂಥ ಡಾಕ್ಟರ್ UP ಶಿವಾನಂದರವರು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ಇಲ್ಲಿಗೆ ಬಂದಂಥ ತಾವೆಲ್ಲರೂ ಸಭಿಕರು, ಬಹುಶಃ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬಾರದಿದ್ದರೆ ಈ ಎಷ್ಟೇ ಒಂದು ಉತ್ತಮ ಕಾರ್ಯಕ್ರಮ ಇದ್ದರೂ ಸಮೇತ ಅದಕ್ಕೆ ಅರ್ಥ ಬರುವುದಿಲ್ಲ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಮಗದೊಮ್ಮೆ ನಾನು ಶ್ಲಾಘಿಸ್ತಾ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬಸ್ಥರ ಪರವಾಗಿ ಹಾಗೂ ಡಾಕ್ಟರ್ ರಾಮೇಗೌಡರ ಪರವಾಗಿ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಂದು ಮಾತುಂಟು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎನ್ ವುಮನ್ ಅಂತ. ದಿಸ್ ಕ್ರೆಡಿಟ್ ಗ್ರೋಸ್ ಟು ಅವರ್ ಅಕ್ಕ ಕಾನಿ ಅಕ್ಕ. ಬಹುಶಃ ಅವರೊಂದು ವಿದೇಶಿ ಮಹಿಳೆ ಆಗಿದ್ದರು, ಅವರು ಮಾದರಿ ಮಹಿಳೆ ಆಗಿದ್ದಾರೆ ಅಂತ ನೀವು ಈಗಾಗಲೇ ಸುದ್ದಿ ಚಾನಲಲ್ಲಿ ನೋಡಿರ್ಬೋದು. ಅವರು ಒಂದು ತಾಳಿಯ ಬಗ್ಗೆ ಹೇಳಿದರು. ಇದನ್ನೆಲ್ಲರೂ ನಾವು ಅನುಸರಿಸಬೇಕು. ಗಣ್ಯರು, ಒಕ್ಕಲಿಗರ ಸಂಘದವರು, ಗ್ರಾಮಸ್ಥರು, ವಿಶೇಷವಾಗಿ ಡಾಕ್ಟರ್ ದಂಪತಿಗಳನ್ನು ಇವತ್ತು ಸನ್ಮಾನಿಸಿದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ರಂಗಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಬ್ರಾಹ್ಮಣ ವರ್ಗದವರಿಗೂ ಸಮೇತ ಉತ್ತಮ ರೀತಿಯಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ಎಲ್ಲರಿಗೂ ಸಂತೃಪ್ತಿ ಆಗುವ ರೀತಿಯಲ್ಲಿ ಅವರು ದೇವರಲ್ಲಿ ಬೇಡಿಕೊಂಡಿದ್ದಾರೆ. ಅವರಿಗೂ ಸಮೇತ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಚಾರ ಮಾಧ್ಯಮದವರಿಗೂ, ಆಮೇಲೆ ಇಲ್ಲೆಲ್ಲ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿದವರಿಗೂ, ಸ್ಟೇಜಿನ ವ್ಯವಸ್ಥೆ ಮಾಡಿದವರಿಗೂ, ವಿಶೇಷವಾಗಿ ಈ ಒಂದು ನಮ್ಮದೇ ಮಾನ್ಯ ದಿವಂಗತ ಎಳ್ಳೆಣ್ಣಗೌಡರ ಸಹೋದರರು ಕಟ್ಟಿಸಿದಂತಹ ಈ ದೇವಸ್ಥಾನದ ಆಡಳಿತ ಮುಕ್ತಸ್ಥರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಕಿಶೋರ್ ಕುಮಾರ್ ಅವರಿಗೂ ಸಮೇತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಇಲ್ಲಿ ನೆರೆದ ಸರ್ವರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಂದೇ ಮಾತಲ್ಲಿ ಹೇಳೋದಾದರೆ, ಬಹುಶಃ ಯಾರಿಗಾದರೂ ಇಲ್ಲಿ ಬಿಟ್ಟು ಹೋಗಿದ್ದರೆ ದಯವಿಟ್ಟು ನಿಮ್ಮೆಲ್ಲರನ್ನು ಒಬ್ಬರೊಬ್ಬರನ್ನು ನಾನು ವಿಶೇಷ ರೀತಿಯಲ್ಲಿ ಅಭಿನಂದಿಸ್ತೇನೆ ಅಂತ ತಿಳ್ಕೊಂಡು ನೀವೆಲ್ಲ ಬಂದವರಿಗೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸೋದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿಕ್ಕೆ ನಿಮ್ಮೆಲ್ಲರ ಒಂದು ಸನ್ಮತಿಯನ್ನು ನಾನು ಕೇಳ್ತಾ ಇದ್ದೇನೆ. ಜೈ ಹಿಂದ್. ದಯವಿಟ್ಟು ಮನ್ನಿಸಿ. ಬಹುಶಃ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿದಂಥದ ಡಾಕ್ಟರ್ ಮಾಧವ್ ಅವರನ್ನು ನಾವು ಬಿಟ್ಟು ಹೋದರೆ, ಅವರನ್ನು ಅಭಿನಂದಿಸದಿದ್ದರೆ ತಪ್ಪಾಗ್ತದೆ. ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿದಂಥ ಡಾಕ್ಟರ್ ಮಾಧವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ 1 ಗಂಟೆ 15 ನಿಮಿಷಗಳ ಸಭಾ ಕಾರ್ಯಕ್ರಮವನ್ನು ಅರ್ಧ ನಿಮಿಷದ
ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಬೇಕು. ನಾನು ಹೇಳಿದ್ದನ್ನು ರಿಪೀಟ್ ಮಾಡಬೇಕು. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ SGM ಉಜಿರೆ ಇವರು ಪ್ರಸ್ತುತಪಡಿಸುವ ಕಲಾವೈಭವ ಕಾರ್ಯಕ್ರಮ ಜರುಗುತ್ತದೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತೇಳಿ ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಆಸೀನರಾಗಬೇಕು. ಈ ಕೂಡಲೇ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವಾದ ಕಲಾವೈಭವ ಇದೇ ವೇದಿಕೆಯಲ್ಲಿ ಇದೇ ಕ್ಷಣದಲ್ಲಿ ಆರಂಭಗೊಳ್ಳಲಿದೆ. ಹಲೋ 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 ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಆಸೀನರಾಗಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಕಲಾವೈಭವ ಕಾರ್ಯಕ್ರಮ ಜರುಗಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಆಸನವನ್ನು ಸ್ವೀಕರಿಸಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ SDM ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಪ್ರತಿಯೊಬ್ಬರು ಆಸನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ದಯವಿಟ್ಟು ಎಲ್ಲ ಜನರು ಆಸನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ತಮ್ಮಲ್ಲಿ ಮನವಿಯನ್ನು ಮಾಡ್ತಿದ್ದೇವೆ. ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಸ್ವೀಕರಿಸಿ ಹೋಗಬೇಕು ಅಂತ ವಿನಂತಿ ಮಾಡ್ತೇವೆ. ಅದೇ ರೀತಿ ದಯವಿಟ್ಟು ಎಲ್ಲ ಅಭಿಮಾನಿಗಳು ಈ ಒಂದು SDM ಕಾಲೇಜ್ ವಿದ್ಯಾರ್ಥಿಗಳ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ತಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವರ್ಷಗಳ ಅಮೆರಿಕದ ಜೀವನವನ್ನು ನಮ್ಮ ಜೊತೆಗೆ ಮೆಲುಕು ಹಾಕಲಿಕ್ಕಿದ್ದಾರೆ. ನಮ್ಮ ಸಂಪಾದಕರಾಗಿದ್ದ ಡಾಕ್ಟರ್ UP ಶಿವಾನಂದ್ ಅವರ ಸಂಬಂಧಿಕ ಕೂಡ ಹೌದು. ಅವರ ಸಂದರ್ಶನವನ್ನು ಮಾಡಬೇಕು ಅಂತಂದಾಗ ಯಾವ ಆಯಾಮದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕೂಡ ನಮಗೆ ಡಾಕ್ಟರ್
Hello, check. Hello. Hello, mic check. Hello. Hello, mic check. Hello. ಹಲೋ ದಯದೀದು ಆ ವನಸದ ಕೌಂಟದ ಪೋಯಿನಂಚಿತ್ನ ಮಾತಾ ಬಿನ್ನೆರು ದಯದೀತೆ ಮುಲ್ಪ ಕಾರ್ಯಕ್ರಮ ಶುರುವ ಒಂದು ದಯದೀದು ವೇದಿಕೆದ ಮುಂಭಾಗ ಬರೋದಕ್ಕೆ ಅನ್ನೋದಿಲ್ಲ ವನಸ್ಸಿಗೆ ದಯದೀದು ಒಂದು ಅರ್ಧ ಗಂಟೆ ತಡವಾಪುಂಡು ಅಂಚಾದು ದಯದೀದು ಮಾತಾ ವನಸದ ಕೌಂಟರ್ ಕುಲ್ನಂಚಿತ್ನ ಮಾತಾ ಬಿನ್ನೆರಗಳು ಬರ್ತದೆ ದಯದೀದು ಈ ವೇದಿಕೆ ದಯದಿಗ ಈ ಆಸನನ್ನು ಸ್ವೀಕಾರ ಮಾಡ್ಬೋದು. ಪ್ರೀತಿಯ ಕೈ ಚಪ್ಪಾಳಿಗಳ ಸಂಭ್ರಮ. ಬಂಧುಗಳೇ, ಇದೀಗ ವೇದಿಕೆಯಲ್ಲಿ ಮುಂದಕ್ಕೆ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ವೈಭವದ ಸಂಭ್ರಮ 100ಕ್ಕೂ ಹೆಚ್ಚಿನ ಕಲಾವಿದರಿಂದ ನೆರವೇರಲಿಕ್ಕಿದೆ. ಅದೇ ರೀತಿ ಕೇರಳದ ತಯ್ಯಂ ಕೂಡ ಈ ವೇದಿಕೆಯಲ್ಲಿ ಅದ್ಭುತವಾಗಿ ಮೂಡಿ ಬರಲಿಕ್ಕಿದೆ. ಅದರ ಜೊತೆಗೆ ರಷ್ಯಾ ಸ್ಪ್ಯಾನಿಷ್ನ ನೃತ್ಯ ಪ್ರಕಾರಗಳು, ಕಲೆಯ ಪ್ರಕಾರಗಳು ಬರಲಿಕ್ಕಿದೆ. ಇದಕ್ಕೆಲ್ಲದಕ್ಕೂ ಕೂಡ ನೀವೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಚಪ್ಪಾಳೆಗಳ ಮೂಲಕ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ ಚೆಕ್. ಕಲಾವಿದರ ಕಲರವ, ಕಲಾ ಮಾತೆಯ ಉತ್ಸವ, SDM ಕಲಾ ವೈಭವ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮುಂದೆ ವೈವಿಧ್ಯತೆಯನ್ನು ಹೊತ್ತು ವೇದಿಕೆಯ ಮೇಲೆ ಬರಲಿದ್ದಾರೆ. 100ಕ್ಕೂ ಹೆಚ್ಚಿನ ಕಲಾವಿದರು, 8ಕ್ಕೂ ಹೆಚ್ಚಿನ ನೃತ್ಯ ಪ್ರಕಾರಗಳ ಜೊತೆಗೆ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದೀರಿ. ನೀವೆಲ್ಲರೂ ಕೂಡ ನಮ್ಮ ಕಲಾವಿದರು ಅಪೇಕ್ಷಿಸೋದು ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಕೈ ಚಪ್ಪಾಳಿಯ ಆಶೀರ್ವಾದ. ಕಲಾವಿದನಿಗೆ ಚಪ್ಪಾಳಿಯೇ ಭೂಷಣ. ನಮ್ಮ ಕಲಾವಿದರಿಗೆ ಅಂತಹ ಭೂಷಣವನ್ನ ಒದಗಿಸುವ ಸಹೃದಯರು ನೀವಾಗಿದ್ದಲ್ಲಿ ನಮ್ಮ ಕಲಾವಿದರು ಇನ್ನಷ್ಟು ವೇದಿಕೆಗಳನ್ನ ಏರಿ SDM ಕಲಾ ವೈಭವ ಹಾಗೂ ಈ ನಾಡಿನ ಹಿರಿಮೆ ಗರಿಮೆಯನ್ನ ಉತ್ತುಂಗಕ್ಕೆ ಕೊಂಡೊಯ್ಯುವಲ್ಲಿ ನಿರತರ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ SDM ಕಾಲೇಜ್ ಉಜಿರೆಯ SDM ಕಲಾ ವೈಭವ.
ಹಲೋ. ಹಲೋ. ಹಲೋ ಚೆಕ್. ಹಲೋ ಚೆಕ್. ಹಲೋ ಚೆಕ್. ಓಂ ಶ್ರೀ ಮಂಜುನಾಥಾಯ ನಮಃ. ಆಂಗಿಕಂ ಭುವನಂ ಯಸ್ಯ ವಾಚಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಧರ್ಮಸ್ಥಳ ಪುರಾದೇಶ ಶ್ರೀ ಮಂಜುನಾಥೇಶ್ವರನ ಪಾದಾರವಿಂದಗಳಲ್ಲಿ ಶಿರವನ್ನು ಬಾಗುತ್ತಾ ಈ ಪವಿತ್ರ ಸ್ಥಳದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಸ್ಮರಿಸುತ್ತಾ ನಡೆದಾಡುವ ಮಂಜುನಾಥ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಬೇಡುತ್ತಾ ಈ ಸಂಜೆ ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂತಹ ಸರ್ವರಿಗೂ ಕೂಡ ಸ್ವಾಗತ ಸುಸ್ವಾಗತ. ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಆಧಾರವಾಗಿ, ಭವಿಷ್ಯದ ಭರವಸೆಗೆ ದಾರಿದೀಪವಾಗಿ, ಹೊಸತನದ ಆತ್ಮವಿಶ್ವಾಸಕ್ಕೆ ಆತ್ಮಸ್ಥೈರ್ಯವಾಗಿ 60 ವರ್ಷಗಳಿಂದ 56ಕ್ಕೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನಕ್ಕೆ ಸ್ವಾರಸ್ಯವನ್ನ ತುಂಬುವಂತಹ ಮಹಾನ್ ಕಾರ್ಯವನ್ನ ಮಾಡಿಕೊಂಡು ಬಂದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ, ಮಾತುಶ್ರೀ ಹೇಮಾವತಿಯಮ್ಮರವನ್ನ, ಕೀರ್ತಿಶೇಷ ಯಶುವರ್ಮರವರನ್ನ ಹಾಗೂ ಸೋನಿಯಾ ಯಶುವರ್ಮರವರನ್ನ ಸೇರಿದಂತೆ ಕಾಲೇಜಿನ ಕಾರ್ಯದರ್ಶಿಯಾಗಿರುವಂತಹ ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಡಾಕ್ಟರ್ ಸತೀಶ್ ಚಂದ್ರ ಎಸ್ ರವರನ್ನು ಒಳಗೊಂಡಂತೆ ಈ ನಮ್ಮ ಶಿಕ್ಷಣ ಸಂಸ್ಥೆಯ ಸಮಸ್ತ ಕಾರ್ಯಗಳಿಗೂ ಕೂಡ ಬೆನ್ನೆಲುಬಾಗಿ ನಿಂತಹ ಸಮಸ್ತರನ್ನು ಕೂಡ ಈ ವೇದಿಕೆಯ ಮೂಲಕ ಸ್ಮರಿಸಿಕೊಳ್ಳುತ್ತಾ, ಬಂಧುಗಳೇ, SDM ಸಮೂಹ ಶಿಕ್ಷಣ ಸಂಸ್ಥೆಗಳು ಕೇವಲ ಶಿಕ್ಷಣವನ್ನ ನೀಡುವ ಕೇಂದ್ರ ಮಾತ್ರವಲ್ಲ, ಅದು ವ್ಯಕ್ತಿಗೆ ವ್ಯಕ್ತಿತ್ವವನ್ನ ಕೊಟ್ಟು, ಹೆಸರಿಗೆ ಅಸ್ತಿತ್ವವನ್ನ ಕೊಟ್ಟು, ಮಾನವೀಯತೆಯ ಮೌಲ್ಯಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಉಣಬಡಿಸುವಂತಹ ಜ್ಞಾನದೇಗುಲ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಪುಟಗಳಲ್ಲಿರುವ ಪಾಠಗಳಿಗಷ್ಟೇ ಸೀಮಿತವಾಗದೆ ವಿದ್ಯಾರ್ಥಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸುವಂತಹ ಜವಾಬ್ದಾರಿ ಶಿಕ್ಷಣ ಸಂಸ್ಥೆಯದ್ದಾಗಿದೆ. ಇದೇ ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಯರು ಓದಿನ ಜೊತೆಯಲ್ಲಿ ನಮ್ಮ ದೇಶ ಭಾರತದ ಸಂಸ್ಕೃತಿ, ಸಂಪ್ರದಾಯ, ಕಲೆಯನ್ನು ಕೂಡ ಉಳಿಸಿ ಬೆಳೆಸುವ ಉದ್ದೇಶದೊಂದಿಗೆ ನಮ್ಮ ಡಾಕ್ಟರ್ ಬಿ ಯಶೋವರ್ಮ ಸರ್ನವರ ಕನಸಿನ ಕೂಸಾಗಿ ಮೂಡಿಬಂದ ಕಲಾ ಕೇಂದ್ರದಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಯರು ಬಂದು ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಮುಂತಾದ ಕಲೆ ಪ್ರಕಾರಗಳನ್ನು ಅಭ್ಯಾಸ ಮಾಡುವುದರ ಜೊತೆಗೆ ಕಲಾವಿದರಾಗಿ ಹೊರಹೊಮ್ಮುತ್ತಾ ಇದೀಗ ವಿದ್ಯಾದಾನದ ಒಂದು ಮಹಾಪರ್ವದಲ್ಲಿ ಎಲ್ಲ ವಿದ್ಯಾರ್ಥಿಯರು ಕೂಡ ದೇಶವನ್ನು ಬೆಳಗುವ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಕೂಡ ಎತ್ತಿ ಹಿಡಿಯುತ್ತಿದ್ದಾರೆ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಇನ್ನಿಲ್ಲಿ ಕೇವಲ ರಾಗ ತಾಳಗಳ ಭಾವೈಕ್ಯತೆಯ ಜೊತೆಗೆ ಅಭಿನಯದ ಅಭಿರುಚಿಯನ್ನ ಪಸರಿಸುತ್ತಾ ನಾವೆಲ್ಲರೂ ಕೂಡ ಕಲೆಯ ಉತ್ಸವವನ್ನ, ಕಲೆಯ ಸಂಭ್ರಮವನ್ನ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ರಷ್ಯಾದ ಕಳಿಂಕದಿಂದ ಸ್ಪ್ಯಾನಿಷ್ನ ಅದೆಷ್ಟೋ ನೃತ್ಯ ಪ್ರಕಾರಗಳನ್ನ ಹೊತ್ತು ಗರ್ಭದಾಂಡ್ಯವನ್ನ ಆರಾಧಿಸುವಂತಹ ಗುಜರಾತ್ನಿಂದ ಕೇರಳದ ತೈಯಂನವರೆಗೆ ಹಾಗೆ ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಪೂಜಿಸುವ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ಸಂಭ್ರಮದ ಸಡಗರ ವೇದಿಕೆಯ ಮೇಲೆ ನಡಲಿಕ್ಕಿದೆ. ನಿಮ್ಮೆಲ್ಲರ ಜೋರಾಗಿರುವಂತಹ ಚಪ್ಪಾಳೆಯ ಮೂಲಕ ನಮ್ಮ SDM ಕಲಾ ವೈಭವ ತಂಡದ ಮೊದಲ ಪ್ರಸ್ತುತಿಯನ್ನ ನಾವೆಲ್ಲರೂ ಈಗ ಕಣ್ತುಂಬಿಕೊಳ್ಳಲಿಕ್ಕಿದ್ದೇವೆ. ಈಗ ನಮ್ಮ ಭರತ ಭೂಮಿಯ ವೈವಿಧ್ಯತೆಯ ನೃತ್ಯ ಪ್ರಕಾರವಾದಂತಹ ಮೋಹಿನಿಯಟ್ಟಂನ ಮೂಲಕ ಈ ದಿನದ ಕಲಾ ಉತ್ಸವವನ್ನ ನಾವೀಗ ಕಣ್ತುಂಬಿಕೊಳ್ಳಲಿದ್ದೇವೆ. ಇದು ಕಲಾವಿದರ ಕಲಾಭಾತಿಯ ಉತ್ಸವ SDM ಕಲಾ ವೈಭವ. ಇದೀಗ ನಿಮ್ಮ ಮುಂದೆ ಮೋಹಿನಿಯಟ್ಟಂ.
കടമിഴിയിൽ വീശുമഴ കാണോ വിങ്ങുമലിവാണോ മാലികേ തേങ്ങലിൽ പരിഭവമുറയുന്നോ ഹരിചന്ദനമലരിലെ മധുവായി ഹരമിളകും മൃഗമതലയമായി മാറിയിടയും മാരകേളിരാലസാവേഗം നീലനിലാക്കുളിരിലുലാവും നെയ്യാമ്പൽ പൂങ്കലമായി നീ നിന്ദനങ്ങൾ കൺതുറക്കെ കാമനുണർന്നല്ലോ പാതിരാപ്പൂ വേണം ആതിരാരാവു വേണം പാതിരാപ്പൂ വേണം ആതിരാരാവു വേണം പാടിക്കളിക്കുവാനയാളിമാർ വേണം തുടക്കാരം പതു വേണം തോണികളായിരമായിരം വേണം കായലിനോളം തുള്ളും പാതിരാപ്പൂ വേണം ആതിരാരാവു വേണം പാതിരാപ്പൂ വേണം ആതിരാരാവു വേണം പാടിക്കളിക്കുവാനയാളിമാർ വേണം തുടക്കാരം പതു വേണം തോണികളായിരമായിരം വേണം കായലിനോളം തുള്ളും തിത്താരാതിത്തിത്തൈ തകതൈതൈതോ തിത്താരാതിത്തിത്തൈ തകതൈതൈതോ തിത്താരാതിത്തിത്തൈ തകതൈതൈതോ തിത്താരാതിത്തിത്തൈ തകതൈതൈതോ ಸಂಹಿತಗೋ ತಕಿದಗೋ ಧಿಮಿತನುದಜಂ ಜನುಕದಗೋ ತಜಂ ತಗಿತದಾನೈ ತಾರಣಂ ಧಿಮಿಹಿತಾರೈ ತಾದ ಸಂಹಿತಗೋ ತಕಿದಗೋ ಧಿಮಿತನುದಜಂ ಜನುಕದಗೋ ತಜಂ ತಗಿತದೋ ജഗം തണം തനോ തരിതണതം ജനം തരിതൈ തതിതാദൈ താദണം ധിമിഹിതാദൈ താദം ഹിതോ തത്തോ ഹിതത്തോ ജഗം തനം സഗധിനതോ ും
ಧೀರನ ಕೃತೋಂತೋ ಗಣುದ ತೋಂತೋ ಕೃತೋಂತೋ ಗಣುದ ತೋಂತೋ ಧೀತೋ ಓ ಓ ಓ ಓ ಧೃತೋ ತದೋಂ ಧೃತೋ ತದೋಂ ಧೃತೋ ಧೀರನ ಝಂ ಝಂ ಕ್ಲಾಂಗು ತಗದಿನ ಝಂ ಝಂ ತೀಂದ ಹರಿವು ಝಂ ಝಂ ತೀಂದ ಧೀರನ ಧೃತೋಂತೋ ಗಣುದ ತೋಂತೋ ಧಿವಿದ ತೋಂತೋ ತಗಿದ ತೋಂತೋ ಧೃತೋಂತೋ ಧೀಂ ಧಿಂ ತೈಕ ತೈಚಂ ತೋಂತಂ ಧಿಂ ಧಿಂ ತೈಕ ತೈಚಂ ತಗದನ ತೋಂ ತದಿಗಿನ ತೋಂ ಧಿವಿಗಿದ ತತ್ತೋಂ ತದೋಂ ಧೃತೋಂ ತದೋಂ ಧೃತೋಂ ಧೀರನ ಮಂಗಳಂ ಗುರುದೇವಾಯ ಮಹನೀಯ ಗುಣಾತ್ಮನೇ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ. ಸೌಂದರ್ಯ, ಲಾಲಿತ್ಯ ಮತ್ತು ಸೌಮ್ಯ ಸ್ವಭಾವಗಳ ಸಂಗಮವನ್ನು ಮೋಹಿನಿ ಅಟ್ಟಂ ಮೂಲಕ ಪ್ರದರ್ಶಿಸಿದ ಕಲಾವಿದರಿಗೆ ಅಭಿನಂದನೆಗಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಸ್ತ್ರೀ ಶಕ್ತಿಯನ್ನು ದೇವಿಯ ಸ್ವರೂಪದಲ್ಲಿ ಪೂಜಿಸುವಂತಹ ನಮ್ಮ ದೇಶ ಭಾರತದ ಪಶ್ಚಿಮ ಭಾಗದಲ್ಲಿರುವ ಗುಜರಾತಿನಲ್ಲಿ ಶಕ್ತಿ ದೇವತೆಯಾದ ದುರ್ಗೆಯ 9 ಸ್ವರೂಪಗಳನ್ನು 9 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ನವರಾತ್ರಿ. ಈ ನವರಾತ್ರಿಯ ಸಮಯದಲ್ಲಿ ಗುಜರಾತಿಯರು ತಮ್ಮ ಜನಪದ ನೃತ್ಯ ಪ್ರಕಾರವಾದ ಗರ್ಭಾ ದಾಂಡ್ಯದ ಮೂಲಕ ಹಬ್ಬದ ಆರಾಧನೆಯನ್ನ ಇನ್ನಷ್ಟು ಆನಂದಿಸುತ್ತಾರೆ. ಈ ಒಂದು ನೃತ್ಯ ಪ್ರಕಾರವನ್ನ ಇದೀಗ ನಮ್ಮ ಕಲಾವಿದರು ನಿಮ್ಮ ಮುಂದೆ ಪ್ರದರ್ಶಿಸಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ.
नानी पगलिन नाना एवा सपना नी रेत वाली डगलिन तोफानो तराप मारे हाले साव आपी जाए तोय जेनी हिम्मत ने आम नहीं आपे एवो खारबो खलासी एवो हाटनो प्रवासी एवो खारबो खलासी एवो हाटनो प्रवासी गोदिलो 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 પોતાના જ દરિયામાં પોતાની જ ડૂબકીથી જાતનું અમૂલ મોતી લો મોતી જે મજાના ખાલી બાવટા બજાના એવો હાટનો પ્રવાસી ગોતિલો किसी
ಹಲೋ ಚಿಕ್. ಹಲೋ. ಕಲೆಯನ್ನು ಆಚರಿಸುತ್ತಾ ಕಲಾ ಮಾತೆಯನ್ನ ಸಂಭ್ರಮಿಸುತ್ತಾ ಕಲಾವಿದರನ್ನ ಪ್ರೋತ್ಸಾಹಿಸುತ್ತಾ ಈ ದಿನದ ಕಲೋತ್ಸವದ ರಥವನ್ನ ಇದೀಗ ಉತ್ತರ ಪ್ರದೇಶದ ವೈವಿಧ್ಯತೆಯ ನೃತ್ಯದತ್ತ ಕೊಂಡೊಯ್ಯಲಿಕ್ಕಿದ್ದೇವೆ. ಪ್ರತಿಯೊಬ್ಬ ಕಲಾವಿದನಿಗೂ ಸಾರ್ಥಕತೆ ಸಿಗೋದು ಮುಂದೆ ಕುಂತಿರುವಂತಹ ಪ್ರೇಕ್ಷಕರು ಪ್ರೀತಿಯಿಂದ ನಲ್ಮೆಯಿಂದ ಚಪ್ಪಾಳೆಗಳ ಮೂಲಕ ಕಲಾವಿದನನ್ನ ಸಂಭ್ರಮಿಸಿದಾಗ, ಆತನಿಗೆ ಆಶೀರ್ವದಿಸಿದಾಗ. ಇದೀಗ SDM ಕಲಾ ವೈಭವದ ಮುಂದಿನ ಪ್ರಸ್ತುತಿಯತ್ತ ಹೋಗುವಂತಹ ಸಮಯ. ಹೆಜ್ಜೆಗೆಜ್ಜೆಗಳ ನಾದ ನಿನಾದಗಳ ಸಮ್ಮಿಲನದ ಸಂಭ್ರಮ ಇದೀಗ ವೇದಿಕೆಯ ಮೇಲೆ ಬರಲಿದೆ. ನಗುವ ನಯನವನ್ನ ಹೊತ್ತು ಶ್ವೇತವರ್ಣದ ವಸ್ತ್ರವನ್ನ ತೊಟ್ಟು ನಮ್ಮ SDM ಕಲಾ ವೈಭವದ ಕಥಕ್ ತಂಡ ನಿಮ್ಮ ಮುಂದೆ ಭಾರತೀಯ ಸಂಸ್ಕೃತಿಗೆ ಹಿಡಿದ ಕೈಗನ್ನಡಿಯಂತೆ ಇದೀಗ ನೃತ್ಯದಲ್ಲೇ ಕಥೆಯನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾಗಿರುವಂತಹ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ SDM ಕಲಾ ವೈಭವದ ಕಥಕ್ ತಂಡವನ್ನ. ಇದು ಕಲಾವಿದರ ಕಲರವ, ಕಲಾ ಮಾತೆಯ ಉತ್ಸವ, SDM ಕಲಾ ವೈಭವ. ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ करतले वेणुकरे कंकणम् सर्वाङ्गे हरिचन्दनं च सुललितं कंठे मुक्ता
परिवेष्टितौ हृदयते गोपालचूडामणि 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 चमके भ्रमित भ्रमर करी गुंजन हलके अधीर मन मम जणु सरित जल करीत स्वर झर 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 दीन दन उदन देर न दीन दन दीन दन उदन देर न बरसत बरसत बरस बरस दिव्य गान स्वर्ग देश बरसे तरसत तरसत तरसे तरसे मन दुषाद तव कृपेश तरसे मम अंतरात मन मंदिरात स्वर ताल साज आज घुमतो मन धुन्य आज तव गुंजनात गुरुराज आज तुझसी दास स्मरतो फिरते धरती धुंकनन नन अवती भवती धुंदतन मन गगनी अवनी भरुनी कण कण स्वप्न एकाजात रुजुदे अंधकार गुरुविण जगी भासे कंठी स्वर उरलेत जरासे किरण मधुनि क्षितिजी प्रगटावे वरुण मधुनि हृदयी बरसावे गुरुवर चरणी शरण मज द्यावे वातव स्मरणी मरण मज यावे दीन तननन दीन तननन दीन तनीन 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 तननन ತಮ್ಮ ಹೆಜ್ಜೆಗಳ ಮೂಲಕ ಗೆಜ್ಜೆಯ ನಾದವನ್ನೇ ಲಯವಾಗಿ ನಿಮ್ಮೆಲ್ಲರ ಮನ ಸೆಳೆದ ಕಥಕ್ ನೃತ್ಯದ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ
ಇದೀಗ ನಿಮ್ಮ ಮುಂದೆ ಸ್ಪೇನ್ನ ಆಂಡಲೂಸಿಯಾದಲ್ಲಿ ಉದ್ಭವಿಸಿದ ಇದೊಂದು ನೃತ್ಯ ಪ್ರಕಾರ ಸ್ಪ್ಯಾನಿಷ್, ಅರಬ್ ಮತ್ತು ಜಿಪ್ಸಿ ಸಂಸ್ಕೃತಿಗಳನ್ನು ಒಳಗೊಂಡು ರೂಪುಗೊಂಡಿದೆ. ಇದೀಗ ನಿಮ್ಮೆಲ್ಲರ ಮನ ಸೆಳೆಯಲು ಬರ್ತಾ ಇದ್ದಾರೆ ಫ್ಲೆಮೆಂಕೋ ನೃತ್ಯ ತಂಡ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. empezó a cambiar la noche que te conocí. Tenía poco que perder y la cosa sigue así. Yo con mis sostén a rayas y mi pelo a medio se. Pensaste todavía es un niño, pero ¿qué le voy a hacer? Es lo que andaba buscando, el doctor recomendando. Creí que estaba soñando, oh, oh, de que me andaba quejando. No sé qué estaba pensando. Voy para el cielo y voy pateando, oh, oh, me enamoré, me enamoré. Lo vi solito y me lancé, me enamoré, me enamoré. Mira qué cosa bonita, qué boca más redondita. Me gusta esa barbita. Y bailé hasta que me cansé, hasta que me cansé. Bailé y me enamoré. Nos enamoramos, un mojito, dos mojitos. Mira qué ojitos bonitos. Me quedo otro ratito. Lo único que estoy diciendo, vayámonos conociendo. Es lo que está proponiendo.
Me gusta esa barbita. Sí. Me enamoré. Lo vi solito y me lancé. Me enamoré. Mira qué cosa bonita, qué boca más redondita. Me gusta esa barbita. Check. Check. ಅನನ್ಯ ಇತಿಹಾಸ ಘನ ಪಾವಿತ್ರತೆಯ ಪರಂಪರೆಯನ್ನ ಹೊತ್ತಿರುವ ನಮ್ಮ ಹಿರಿಮೆಯ ಗರಿಮೆಯ ತುಳುನಾಡು ನಮ್ಮ ಕರುನಾಡಿಗೆ ಸಾಂಸ್ಕೃತಿಕ ಕೈಗನ್ನಡಿ ಅಂತಲೇ ಹೇಳ್ಬೋದು. ಇದೀಗ ನಮ್ಮ ಕರಾವಳಿಯ ಅಸ್ಮಿತೆಯ ಕಲೆಯಾದಂತಹ ಯಕ್ಷಗಾನವನ್ನ ಪ್ರದರ್ಶನ ಮಾಡಲು ನಮ್ಮ SDM ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳು ಕಲಾವಿದರು ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ. ಬಂಧುಗಳೇ, ಇದಾದ ನಂತರ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ಸಂಭ್ರಮದ ಸಡಗರ ಈ ವೇದಿಕೆಯ ಮೇಲೆ 100ಕ್ಕೂ ಹೆಚ್ಚಿನ ಕಲಾವಿದರಿಂದ 8ಕ್ಕೂ ಹೆಚ್ಚಿನ ನೃತ್ಯ ಪ್ರಕಾರಗಳಿಂದ ಈ ವೇದಿಕೆಯಲ್ಲಿ ಮೂಡಿ ಬರಲಿದೆ. ಅದಕ್ಕೂ ಮುನ್ನ ನಾವೆಲ್ಲರೂ ಕೂಡ ನಮ್ಮ ಕರಾವಳಿಯ ಹಿರಿಮೆ ಗರಿಮೆಯ ಕಲೆಯಾಗಿರುವಂತಹ ನಮ್ಮ ತುಳುನಾಡಿನ ಅಸ್ಮಿತೆಯಾಗಿರುವಂತಹ ಯಕ್ಷಗಾನವನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದೀಗ SDM ಕಲಾ ವೈಭವದ ಯಕ್ಷಗಾನ ಪ್ರಸ್ತುತಿ. ಗಂಗಾತರಂಗ ಕಮನೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಅನಂಗಮದಾಪಹಾರಂ ಶ್ರೀಕುಡುಮಪುರಪತೆ ಭಜ ಮಂಜುನಾಥಂ ಮಂಜುನಾಥಂ ಮಂಜುನಾಥಂ.
ಸಖಿಯರೆಲ್ಲ ಬನ್ನಿರೀಗ ವನಕ್ಕೆ ಹೋಗುವ, ಸಖಿಯರೆಲ್ಲ ಬನ್ನಿರೀಗ ವನಕ್ಕೆ ಹೋಗುವ, ಬನ್ನಿ ವನಕ್ಕೆ ಹೋಗುವ, ಬನ್ನಿ ವನಕ್ಕೆ ಹೋಗುವ, ಹೋಗುವ ಹೋಗುವ. ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ಕೊಯ್ದು 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 ಮಾಲೆ ಮಾಡುವ, ಕೊಯ್ದು ಮಾಲೆ ಮಾಡುವ. ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ಮಾಲೆ ಮಾಡುವ. ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ನಿಖಿಳ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ. ನೋಡು ಮುಗಿಲ ಕುಣಿವ ನವಿಲ, ನೋಡು ಮುಗಿಲ ಕುಣಿವ ನವಿಲ, ಕುಣಿವ ನವಿಲ, ಕುಣಿವ ನವಿಲ, ಕುಣಿವ ನವಿಲ, ಕುಣಿವ ನವಿಲ. ನೋಡು ಮುಗಿಲ, ನೋಡು ಮುಗಿಲ ಕುಣಿವ ನವಿಲ, ಕುಣಿವ ನವಿಲ, ಕುಣಿವ ನವಿಲ, ಕುಣಿವ ನವಿಲ. ನೋಡು ಗಿಳಿಯ ಚಂಚು ಕವಳ, ನೋಡು ಗಿಳಿಯ ಚಂಚು ಕವಳ, ನೋಡು ಗಿಳಿಯ ಚಂಚು ಕವಳ, ಚಂಚು ಕವಳ. ನೋಡು ಗಿಳಿಯ ಚಂಚು ಗವಳ, ನೋಡು ಗಿಳಿಯ ಚಂಚು ಗವಳ, ನೋಡು ಗಿಳಿಯ ಚಂಚು ಗವಳ. ಜೋಡಿ ಚಿಗರೆ ಪ್ರಣಯ ಲೇಖ, ಜೋಡಿ ಚಿಗರೆ ಪ್ರಣಯದಾಟ, ಜೋಡಿ ಚಿಗರೆ, ಜೋಡಿ ಚಿಗರೆ, ಜೋಡಿ ಚಿಗರೆ ಪ್ರಣಯದಾಟ, ಪ್ರಣಯದಾಟ, ಪ್ರಣಯದಾಟ. ಆಡುತ್ತಿರುವ ಸೊಗದ ನೋಟ, ಆಡುತ್ತಿರುವ, ಆಡುತ್ತಿರುವ, ಆಡುತ್ತಿರುವ ಸೊಗದ ನೋಟ, ಸೊಗದ ನೋಟ, ಸೊಗದ ನೋಟ. ನೋಡು ಸಖನೇ ನೋಡು, ಸಖನೇ ನೋಡು.
ವೀಕ್ಷಕರೇ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ ಅಂತ ಇರುವ ಈ ಯುಗದಲ್ಲಿ ಜನರೇಷನ್ ಝಿ ಅಂತ ಹೇಳಿದರೆ ಈ ಜೆನ್ಝಿದಲ್ಲಿ ಪ್ರತಿನಿತ್ಯ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಕಲಾ ಪ್ರಕಾರವನ್ನು ಕಲಿತು ಅದರ ತರಬೇತಿಯನ್ನು ಪಡೆದು ಕಲಾವಿದರಾಗಿ ಹೊರಹೊಮ್ಮುತ್ತಾರೆ. ಪ್ರಾಯದಲ್ಲೇ ಈ ಕಲೆ ಪ್ರಕಾರವನ್ನು ಕಲೆಯ ಮೂಲಕ ಒಲವನ್ನು ಮೂಡಿಸಿದರೆ ಒಳ್ಳೆಯದು ಎಂದು ನಂಬಿದ್ದು ಇದೀಗ ಶಾಲೆಯ ಪುಟಾಣಿ ಮಕ್ಕಳು ನಿಮ್ಮ ಮುಂದೆ ರಷ್ಯಾದ ಜನಪದ ಶೈಲಿಯ ನೃತ್ಯವಾದಂತಹ ಕಳಿಂಕ ನೃತ್ಯ ಪ್ರಕಾರ ತನ್ನ ಫಾಸ್ಟ್ ಫುಟ್ ವರ್ಕ್ಗೆ ಜಗತ್ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಈ ಕಳಿಂಕ ನೃತ್ಯ ಪ್ರಕಾರವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ.
Hello, check. Check. ಪುಸ್ತಕೇಶು ಧನಂ ನಾಸ್ತಿ ಜ್ಞಾನಂ ಸರ್ವಾರ್ಥ ಸರ್ವದ. ಬಂಧುಗಳೇ, ಪುಸ್ತಕದ ಜ್ಞಾನವನ್ನಷ್ಟೇ ಅಲ್ಲದೆ ವಿದ್ಯಾರ್ಥಿಯ ಸರ್ವತೋರ್ಮುಖ ಅಭಿವೃದ್ಧಿಗೆ ಎಲ್ಲ ರೀತಿಯ ಮೌಲ್ಯಗಳನ್ನು ನೀಡುವಂತಹ SDM ಶಿಕ್ಷಣ ಸಂಸ್ಥೆಯ SDM ಕಲಾ ವೈಭವದ ಇನ್ನು 2 ಪ್ರಸ್ತುತಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ನಮ್ಮ SDM ಸಮೂಹ ಶಿಕ್ಷಣ ಸಂಸ್ಥೆಗಳ ಹಿರಿಯ ವಿದ್ಯಾರ್ಥಿಗಳನ್ನು ಈ ವೇದಿಕೆಯಲ್ಲಿ ಸ್ಮರಿಸಿಕೊಳ್ಳದೆ ಇದ್ರೆ ಅದು ತಪ್ಪಾಗುತ್ತೆ. 2018ರ ಭಾರತೀಯ ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದಂತಹ ಗುರುರಾಜ್ ಪೂಜಾರಿಯಿಂದ ಹ್ಯಾಂಡ್ಬಾಲ್ ತಂಡದ ನಾಯಕನಾಗಿದ್ದ ವಿಲಾಸ್ ನಾಯಕ್ನವರೆಗೆ, ಹಾಗೆ ಗುರುರಾಜ್ ಪೂಜಾರಿ, ವಿಲಾಸ್ ನಾಯಕ್, ಹೀಗೆ ಹಲವಾರು ಹಿರಿಯ ವಿದ್ಯಾರ್ಥಿಗಳ ಆಸರೆ ತವರು ತಾಣ ನಮ್ಮ SDM ಶಿಕ್ಷಣ ಸಂಸ್ಥೆಗಳು. ಇದೀಗ ತಯ್ಯಂನ ಮೂಲಕ ನಿಮ್ಮ ಮುಂದೆ ನಮ್ಮ ಕಲಾವಿದರು ಬರಲಿಕ್ಕಿದ್ದಾರೆ. ಈ ತಯ್ಯಂಗೆ ಪದಗಳನ್ನು ಜೋಡಿಸಿ ವಿವರಿಸೋದಕ್ಕೂ ಮುಂಚೆ ನೀವೇ ಆ ಕಲಾ ಪ್ರಕಾರವನ್ನು ನೋಡಿಕೊಂಡು ಬನ್ನಿ. ಅದಾದ ನಂತರ 100 ಜನ ಕಲಾವಿದರಿಂದ ಒಂದು ವೇದಿಕೆಯಲ್ಲಿ ಒಂದು ಸೂರಿನಡಿ 25 ನಿಮಿಷಗಳ ಕಾಲ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ಸಂಭ್ರಮದ ಸಡಗರ ನೆರವೇರಲಿಕ್ಕಿದೆ. ಇದೀಗ ಹೆಚ್ಚು ಮಾತನಾಡದೆ ನಿಮ್ಮೆಲ್ಲರ ಕೈ ಚಪ್ಪಾಳೆಗಳ ಸದ್ದಿನ ಮೂಲಕ ಸ್ವಾಗತಿಸಿ ಕೇರಳದ ತೆಯ್ಯಂ ನೃತ್ಯ ಪ್ರಕಾರವನ್ನ.
हिरण्यकशिपु हूँ। मैं ब्रह्म से वरदान लिया हूँ, दिन हो या रात में, धरती हो या आसमान पे, शस्त्र से ना कोई अस्त्र से, घर के अंदर हो या बाहर, कोई इंसान कोई जानवर मुझे नहीं मार सकता। என் உதிரத்தின் விதை, என் உயிர் உதிர்த்த சதை, வேறொருவனை பகவன் என பொறுத்திடுவேனா? குணர்க பிரகல்லாதனே। मैं इस धरती का सबसे शक्तिशाली इंसान हूँ। जो मुझे नहीं पूजेगा उसका सर धड़ से अलग किया जाएगा। मेरे भगवान तो सिर्फ हरि है। हरि हरि क्या जपते हो? बोल तेरा हरि कहाँ है? मेरे हरि तो सब जगह है। हरि 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 हरि। सहस्रायुधकर्षणं रणरणरणमुग्रं वीरम् अट्टहासदೆದೆ ಬೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆತ್ತರೆ ಉಗ್ರಂ ವೀರಂ ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರದ ಉಗ್ರಂ ವೀರಂ ಮಹಾವಿಷ್ಣು ಅನಂತಂ ಸರ್ವತೋಮುಖಂ छोड़ दे मुझे। क्या तुम किसी माता के गर्भ से जन्म नहीं लिया है? इस समय ना दिन है ना रात है, तू ना घर के भीतर है ना घर के बाहर। देख, तू ना धरती पर है ना आकाश में। मैं आधा नर हूँ और आधा शेर। मेरा नाम है नरशेर। ಸಿಡಿಸಿಡಿಲಂತೆ ಜಡುಜಮನಂತೆ ಗರಗರ ಬಡಿವ ಹಠ ಚಡದಂತೆ ಎದುರಾರಿಲ್ಲದ ಉಗ್ರಂ ವೀರಂ नमो Hello, chick.
ಹಲೋ ಚೆಕ್. ಪ್ರತಿ ಆರಂಭಕ್ಕೂ ಕೂಡ ಒಂದು ಅಂತ್ಯ ಇರುತ್ತೆ. ಆ ಒಂದು ಅಂತ್ಯ ಹೊಸತನದ ಆರಂಭವಕ್ಕೆ ನಾಂದಿಯನ್ನ ಹಾಡಲಿದೆ. ಅದೇ ರೀತಿ ಈ ದಿನದ ಈ ಅದ್ಭುತ ಪ್ರದರ್ಶನಗಳನ್ನು ನಮಗೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟು ಹಾಗೆ ಇದಕ್ಕೆಲ್ಲದಕ್ಕೂ ಕೂಡ ಸಹಕಾರವನ್ನು ನೀಡಿದಂತಹ ರಾಮಯ್ಯ ಗೌಡ ಸರ್ ಹಾಗೂ ಅವರ ಸಂಪೂರ್ಣ ಕುಟುಂಬಕ್ಕೆ SDM ಕಲಾ ವೈಭವ ಹಾಗೂ SDM ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯನ್ನ ಮಾಡಿಕೊಟ್ಟು ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಸಮಸ್ತ ಆಡಳಿತ ಮಂಡಳಿಗೆ ಹಾಗೆ ಅದರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ SDM ಕಲಾ ವೈಭವ ಹಾಗೂ SDM ಸಮೂಹ ಶಿಕ್ಷಣ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ SDM ಕಲಾ ವೈಭವದ ಪ್ರತಿಯೊಂದು ಪ್ರದರ್ಶನದಕ್ಕೂ ಬೆನ್ನೆಲುಬಾಗಿ ನಿಂತಹ ಪೂರ್ವನ್ ವರ್ಮರವರಿಗೆ ಹಾಗೆ ಈ SDM ಕಲಾ ವೈಭವದ ಸಂಯೋಜಕರಾಗಿರುವಂತಹ ತೃಪ್ತಾ ಜೈನ್, ನೃತ್ಯ ಗುರುಗಳಾಗಿರುವಂತಹ ಚೈತ್ರ ವಿದುಶ್ರೀ ಶ್ರೀಮತಿ ಚೈತ್ರ ಭಟ್ ಧರ್ಮಸ್ಥಳ ಇವರಿಗೆ ಹಾಗೆ ರಂಗಗುರುಗಳಾಗಿರುವಂತಹ ಯಶವಂತ್ ಬೆಳ್ತಂಗಡಿ ಹಾಗೆ ಯಕ್ಷಗಾನ ಗುರುಗಳಾಗಿರುವಂತಹ ಅರುಣ್ ಧರ್ಮಸ್ಥಳ ಹಾಗೆ ಮತ್ತೋರ್ವ ನೃತ್ಯ ಗುರುಗಳಾಗಿರುವಂತಹ ವಿನ್ಯಾಸ್ ಭಂಡಾರಿ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ವಿಶೇಷ ಧನ್ಯವಾದಗಳನ್ನು ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಬೆಳಕಿನ ಹಾಗೆ ಧ್ವನಿವರ್ಧಕದ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಶ್ರೀದೇವಿ ಸೌಂಡ್ಸ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ಅದಕ್ಕೂ ಮಿಗಿಲಾಗಿ ಈ ಕಾರ್ಯಕ್ರಮದ ಪ್ರತಿಯೊಂದು ಆರಂಭಕ್ಕೂ ನಿಮ್ಮೆಲ್ಲರ ಕೈ ಚಪ್ಪಾಳೆಗಳ ಮೂಲಕ ನಮ್ಮ ಕಲಾವಿದರನ್ನ ಪ್ರೋತ್ಸಾಹಿಸಿದ ನಾನೆಲ್ಲ ಕಲಾಭಿಮಾನಿಗಳಿಗೆ ಹಾಗೆ ಈ ಊರಿನ ಸಮಸ್ತ ಗ್ರಾಮಸ್ಥರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ SDM ಸಮೂಹ ಶಿಕ್ಷಣದ ಪರವಾಗಿ ಹಾಗೆ ನಮ್ಮ SDM ಕಲಾ ವೈಭವದ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ತಲೆಬಾಗಿ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇವೆ. ಇದೀಗ ಮುಂದಿನ ಪ್ರಸ್ತುತಿ. ದಶರಥ ನಂದನ ದಶಮುಖ ಮರ್ದನ ಶ್ರೀರಾಮಚಂದ್ರನ ಧರ್ಮಯಾತ್ರೆ, ಮಾತೆ ಸೀತೆಯ ಸಹನೆ, ಲಕ್ಷ್ಮಣನ ನಿಷ್ಠೆ ಮತ್ತು ಭಕ್ತ ಹನುಮಂತನ ಅಚಲ ಭಕ್ತಿ ಇವೆಲ್ಲ ಭಾವಗಳನ್ನು ಒಳಗೊಂಡಿರುವಂತಹ ಕತೆ, ಒಂದು ರೋಮಾಂಚನಗೊಳಿಸುವಂತಹ ಕತೆ, ಅದೇ ರಾಮಾಯಣ. ಈ ರಾಮಾಯಣ ದರ್ಶನವನ್ನು ವಿಶಿಷ್ಟ ರೀತಿಯಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪರಿಕಲ್ಪನೆಯೊಂದಿಗೆ ಮತ್ತು ಸೋನಿಯಾ ಯಶೋವರ್ಮನವರ ಮಾರ್ಗದರ್ಶನದೊಂದಿಗೆ ಮೂಡಿ ಬರುವಂತಹ ವಿಶೇಷ ಪ್ರಸ್ತುತಿಯೇ ಶ್ರೀರಾಮನ ಪಟ್ಟಾಭಿಷೇಕ. ವಿಶೇಷತೆ ಏನು ಅಂತ ಕೇಳಿದ್ರೆ ಭಾರತದ ಕಥಕ್, ಭರತನಾಟ್ಯ ಮತ್ತು ಜನಪದ ಶೈಲಿಯ ನೃತ್ಯ ಸೇರಿದಂತೆ ಯಕ್ಷಗಾನ ಮತ್ತು ಶ್ರೀಲಂಕಾದ ಕ್ಯಾಂಡಿಯನ್ ಹಾಗೂ ಇಂಡೋನೇಷ್ಯಾದ ಬಾಲಿ ಈ ರೀತಿ 6 ನೃತ್ಯ ಪ್ರಕಾರಗಳೊಂದಿಗೆ ಇದೀಗ ನಿಮ್ಮ ಮುಂದೆ ರಾಮಾಯಣ ದರ್ಶನ. ಒಂದು ಸೂರ್ಯನಡಿಯ ಒಂದು ವೇದಿಕೆಯಲ್ಲಿ 6ಕ್ಕೂ ಹೆಚ್ಚಿನ ನೃತ್ಯ ಪ್ರಕಾರಗಳ ಮೂಲಕ 100ಕ್ಕೂ ಹೆಚ್ಚಿನ ಕಲಾವಿದರು 25 ನಿಮಿಷಗಳ ಕಾಲ ನಾವೆಲ್ಲರೂ ಪೂಜಿಸುವಂತಹ ಆರಾಧಿಸುವಂತಹ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ಸಂಭ್ರಮವನ್ನ ನಿಮ್ಮ ಮುಂದೆ ತಂದಿಡಲಿಕ್ಕಿದ್ದಾರೆ. ಭರತನಾಟ್ಯ ಹಾಗೂ ಕಥಕ್ನಿಂದ ಪ್ರಾರಂಭಗೊಂಡು ರಾಮನ ಜನ್ಮೋತ್ಸವವನ್ನ ಜನಪದದ ಮೂಲಕ ಸಂಭ್ರಮಿಸಿ, ಸೀತೆಯ ಸ್ವಯಂವರವನ್ನ ಇಂಡೋನೇಷ್ಯಾದ ಬಾಲಿ ನೃತ್ಯದ ಮೂಲಕ ನಿರೂಪಿಸಿ, ಅದೇ ರೀತಿ ರಾಮನ ವನವಾಸವನ್ನ ಜನಪದ ಹಾಗೂ ನಾಟಕೀಯ ಶೈಲಿಯಲ್ಲಿ ಬಿಂಬಿಸಿ, ರಾವಣನ ಸಾಮ್ರಾಜ್ಯದ ವೈಭವವನ್ನ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯದ ಮೂಲಕ ತಿಳಿಸಿ, ರಾಮ ರಾವಣರ ಕಾಳಗವನ್ನ ಕರಾವಳಿಯ ಶ್ರೇಷ್ಠ ಕಲೆಯಾಗಿರುವಂತಹ ಯಕ್ಷಗಾನದ ಮೂಲಕ ತಿಳಿಸಿ, ಅದಾದ ನಂತರ ಪ್ರಭು ಶ್ರೀರಾಮರ ಪಟ್ಟಾಭಿಷೇಕದ ಸಂಭ್ರಮವನ್ನ ಈ ಎಲ್ಲ ನೃತ್ಯ ಪ್ರಕಾರಗಳ ಮೂಲಕ ನಿಮ್ಮ ಮುಂದೆ ಉಣಬಡಿಸಲಿದ್ದಾರೆ SDM ಕಲಾ ವೈಭವದ ಕಲಾವಿದರು. ಇದು ಕಲಾವಿದರ ಕಲರವ, ಕಲಾ ಮಾತೆಯ ಉತ್ಸವ, SDM ಕಲಾ ವೈಭವದ ಕೊನೆಯ ಪ್ರಸ್ತುತಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಸತ್ಯ, ಧರ್ಮ, ದೈವೋಪಾಸನೆ, ಸಂಸ್ಕೃತಿ, ಸಂಸ್ಕಾರಗಳ ಬೀಡು ಹಾಗೂ ಅದರ ಪ್ರತಿರೂಪವೇ ಆಗಿರುವಂತಹ ಭರತಖಂಡದಲ್ಲಿ ಸದಾ ಪೂಜ್ಯನೀಯ ಗ್ರಂಥ ಎಂದರೆ ಅದು ರಾಮಾಯಣ ಮಹಾಕಾವ್ಯ.
ಇಂತಹ ಮಹಾಕಾವ್ಯವನ್ನು ರಚಿಸಿರುವ ವಾಲ್ಮೀಕಿ ಮಹಾಮುನಿಗಳ ಪರಿಕಲ್ಪನೆಯ ಪ್ರಕಾರ ರಾಮಾಯಣದ ಸಾರಾಂಶವನ್ನು ಇಂದಿನ ನೃತ್ಯ ರೂಪಕವು ಸಮರ್ಪಣೆ ಮಾಡಲಿದೆ. ಶ್ರೀ ರಾಮಾಯಣ ದರ್ಶನ. सनातन धर्म परायण श्री रघुपति अवतार दर्शन श्रवण मन पावन दशरथ राम कथा सारा। श्री राम जय राम श्री राम जय राम जय राम श्री राम जय राम श्री राम जय राम जय राम। मानव जन्म श्री हरि जीवन पृथ्वी पालन गैव सूर्यवंशद सूर्यदेव पुरुषोत्तम पावन चरित ಒಂದೇ ವಚನ ಒಂದು ಬಾಣ ಏಕ ಪತ್ನಿ ವ್ರತಧಾರಿ ಆದರ್ಶ ಸೋದರ ಪತಿ ಪರಮೇಶ್ವರ ಪುತ್ರಗೆ ಆಜ್ಞಾಕಾರಿ ಜಗದಿ 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 ನಿನಗೆ ನೀನೇ ಸಾಟಿ। ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ 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 ಶ್ರೀರಾಮ। ದಶರಥ ಮಹಾರಾಜನು ತನ್ನ ಪತ್ನಿಯರೊಂದಿಗೆ ಸಂತಾನ ಭಾಗ್ಯಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುತ್ತಾರೆ. गातुं यज्ञाय गातुं यज्ञपते दैवेते स्वस्तिरस्तुनः स्वस्तिर्मानुषेभ्यः ऊर्ध्वं जगातु केशचित् तन्नो वस्तु त्रिपदे एकं चतुष्पदे।
ವಿಶ್ವಾಮಿತ್ರರು ರಾಕ್ಷಸರಾದ ಮಾರೀಚ ಸುಬಾಹುರವರ ಉಪಟಳವನ್ನು ತಡೆಯಲು ಶಸ್ತ್ರ ಪಾರಂಗತರಾದ ರಾಮ ಲಕ್ಷ್ಮಣರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಸೀತಾ ಸ್ವಯಂವರ.
ಭೈರವಿಯಂತೆ ಲಂಕಾಧಿಪತಿಯಾದ ರಾವಣನ ಆಜ್ಞೆಯಂತೆ ರಾಕ್ಷಸನಾದ ಮಾರೀಚನು ಮಾಯಾಜಿಂಕೆಯಾಗಿ ಪಂಚವಟಿಗೆ ಬರುತ್ತಾನೆ. भवति भिक्षां देहि, भवति भिक्षां देहि। ಸೀತಾಪಹರಣದ ನಂತರ ದುಃಖಿತನಾಗಿ ಮನನೊಂದಿರುವ ಶ್ರೀರಾಮಚಂದ್ರನು ಲಂಕಾಧೀಶ್ವರನಾದ ರಾವಣ ಚಕ್ರೇಶ್ವರನ ವಿರುದ್ಧ ಯುದ್ಧ ಸಾರಿ ತನ್ನ ಮನದನಿಯನ್ನು ಪುನಃ ಕರೆತರಲು ನಿರ್ಧರಿಸುತ್ತಾನೆ. ಆಗ ತನ್ನ ಭಂಟನಾದ ಹನುಮಂತನ ಸಹಾಯದಿಂದ ಕಿಷ್ಕಿಂಧಾಪುರಾಧೀಶ್ವರನಾದ ಸುಗ್ರೀವನನ್ನು ಭೇಟಿ ಮಾಡಿ
ರಾವಣ ಸಂಹಾರಕ್ಕಾಗಿ ಸಹಾಯ ಹಸ್ತವನ್ನು ಚಾಚುತ್ತಾನೆ. ಸಮುದ್ರ ದಾಟುವ ಸಮಯದಲ್ಲಿ ಕಪಿ ಸೈನ್ಯದೊಂದಿಗೆ ಶ್ರೀರಾಮ ಸೇತುವೆಯನ್ನು ನಿರ್ಮಿಸಿ ಲಂಕಾ ನಗರವನ್ನು ತಲುಪಿ ಶ್ರೀರಾವಣನ ವಿರುದ್ಧ ಯುದ್ಧ ಸಾರುತ್ತಾರೆ. ಯುದ್ಧ ಮುಂದುವರೆದಂತೆ ಶ್ರೀರಾಮಚಂದ್ರ ಮೂರ್ತಿಯು ಲಕ್ಷ್ಮಣ, ಸುಗ್ರೀವ, ಹನುಮಂತ ಮತ್ತು ಮುಂತಾದ ವೀರರ ಜೊತೆಗೂಡಿ ಕುಂಭಕರ್ಣ ಮತ್ತು ರಾವಣನ ಸಂಹಾರ ಮಾಡುತ್ತಾರೆ.
pa ma ga ma pa ga ma pa ni sa sa ni pa ma ga ma pa ga ma pa ni sa sa ni pa ma ga ma pa. श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् अजानुबाहुम् अरविन्ददलायताक्षम् रामम् निशाचर विनाशकरं नमामि. ಆತ್ಮೀಯರೇ, ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಕಲಾ ರಸದೌತಣವನ್ನು ನಾವು ಅನುಭವಿಸಿದ್ದೇವೆ. ಅತ್ಯಂತ ಶ್ರೇಷ್ಠ ಮಟ್ಟದ ಕಾರ್ಯಕ್ರಮವನ್ನು ನೀಡಿದ SDM ಸಮೂಹ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಈ ಸುಂದರ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಡಾಕ್ಟರ್ ಯು ರಾಮಯ್ಯಗೌಡ ಇವರು ಈ ವೇದಿಕೆಗೆ ಆಗಮಿಸಬೇಕು. ಹಾಗೆ SDM ಕಾಲೇಜಿನ ಪ್ರಾಧ್ಯಾಪಕರು, ಈ ಕಾರ್ಯಕ್ರಮಕ್ಕೆ ತರಬೇತಿ ನೀಡಿದ ತರಬೇತುದಾರರು ದಯವಿಟ್ಟು ವೇದಿಕೆ ಬರಬೇಕು. ಕಾರ್ಯಕ್ರಮದ ಸಂಚಾಲಕರಾದ ತೃಪ್ತಾ ಜೈನ್ ತಾವು ದಯವಿಟ್ಟು ವೇದಿಕೆ ಬನ್ನಿ. ಡಾಕ್ಟರ್ ಯು ರಾಮಯ್ಯಗೌಡ ದಂಪತಿಗಳು ಇವರಿಗೆ ಸ್ಮರಣಿಕೆ ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ. ತೃಪ್ತಾ ಜೈನ್ ದಯವಿಟ್ಟು ವೇದಿಕೆ ಬನ್ನಿ. ಸ್ವಲ್ಪ ಇಂಗ್ಲೀಷ್ನಲ್ಲಿ ಮಾತಾಡಿದೆ. Thank you so much. You guys have done such a fantastic job. I couldn't believe it. And coming from your job looks a professional, means have seen that in stages in New York and different places. That good you have done it. So I have to really appreciate your hard work. I appreciate your work very hard. So I'm saying in English because I would sometimes have a little hard time talking Kannada. But I still can talk a few words. But I like to thank so much for all of you and appreciate and really good luck for the great future for you. ಏನು ಹೇಳಿದರೆ, ಇದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ನೋಡಿದೆ ತುಂಬ ಸಮಯ ಆಯಿತು.
ಹೇಳಿದ್ರೆ ನೋಡಲೇ ಇಲ್ಲ, ಇಷ್ಟು ಒಳ್ಳೆಯದು. ಒಂದು ಕಾಲೇಜಿನ ಮಕ್ಕಳು ಬಂದು ಇಷ್ಟು ಒಳ್ಳೆಯದು ಮಾಡಿದ್ರೆ ತುಂಬ ಆಶ್ಚರ್ಯದ ವಿಷಯ. ಇದು ಹೆಚ್ಚಾಗಿ ಪ್ರೊಫೆಷನಲ್ಸ್, ಅದೇ ಜಾಬ್ನಲ್ಲಿ ಇರುವವರು ಮಾಡ್ತಾರೆ ಇಂಥ ಕ್ರಮ. ಆದ್ದರಿಂದ ಅವ್ರಿಗೆ ಎಷ್ಟು ಕಷ್ಟ ಬರ್ತದೆ ಇದೆಲ್ಲ ಮಾಡಲಿಕ್ಕೆ. ಅದು ಕಾಲೇಜಿಗೆ ಹೋಗ್ತಾರೆ, ಅವ್ರಿಗೆ ರೆಗ್ಯುಲರ್ ಪಾಠ ಎಲ್ಲ ಇದೆ, ಅದು ಇದ್ದು ಈ ಸೈಡ್ನಲ್ಲಿ ಇಂಥ ಒಂದು ಕ್ರಮವನ್ನು ಮಾಡಿ ಎಷ್ಟು ಕಷ್ಟ ಬರ್ತಾರೆ ಅಂತ ನೀವೆಲ್ಲ ಆಲೋಚನೆ ಮಾಡಬೇಕು. ಅದು ನನಗೆ ತುಂಬ ಸಂತೋಷದ ವಿಷಯ. ಮತ್ತು ಇಟ್ಸ್ ಎ ಪ್ರಿವಿಲೇಜ್ to be here to watch you all people. I like to offer this as a small gift. ಹಾಗೆಯೇ ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲು ನೆರವಿತ್ತ ಒಳಂಬ್ರ ಮನೆತನದವರಿಗೆ ಹೃತ್ಪೂರ್ವವಾದ ಕೃತಜ್ಞತೆಗಳು. ಏಳು ಗಂಟೆಗಳ ಸಂಜೆ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಸಾಗರದ ಆಚೆಯ ಪ್ರೀತಿಯ ಸಿಂಚನವನ್ನು ನಾವೆಲ್ಲ ಸವಿದಿದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ ಈ ಸಂಘಟಕರಿಗೆ ಎಲ್ಲ ಊರವರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಹಾಗೆಯೇ ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ನೋಡಿ ಆನಂದಿಸಿದ ಈ ಊರಿನ ಮಹಾಜನತೆಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಎಲ್ಲರಿಗೂ ಶುಭರಾತ್ರಿ, ಶುಭ ವಂದನೆಗಳು.